ಆತ್ಮೀಯ ವಿದ್ಯಾರ್ಥಿಗಳೇ ನಮಸ್ತೆ. ಪ್ರಚಲಿತ ಘಟನೆ 2026ಕ್ಕೆ ಸಂಬಂಧಪಟ್ಟ ಹಾಗೆ ಮಾರ್ಚ್ ತಿಂಗಳ ಪ್ರಚಲಿತ ಘಟನೆಗಳನ್ನು ನಾನಿಲ್ಲಿ ಹೇಳ್ತಾ ಇದ್ದೀನಿ. ಇದು ಕನ್ನಡ ಮತ್ತು ಇಂಗ್ಲಿಷಲ್ಲಿದ್ದು ಪ್ರತಿಯೊಂದು MCQಗಳ ಜೊತೆ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಡಿಟೇಲ್ ಇನ್ಫಾರ್ಮೇಷನ್ ನಾನಿಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಇದರಿಂದ ಮುಂಬರ್ತಕ್ಕಂಥ ಬ್ಯಾಂಕಿಂಗ್, SSC, ರೈಲ್ವೆ ಹಾಗೂ ಇತರೆ ರಾಜ್ಯ ಸರ್ಕಾರದ ಎಲ್ಲ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಬಹಳಷ್ಟು ಯೂಸ್ಫುಲ್ ಆಗಿರತಕ್ಕಂಥ ಪ್ರಚಲಿತ ಘಟನೆಗಳ ಒಂದು ಡಿಸ್ಕಷನ್ ಕ್ಲಾಸು ಇದಾಗಿರ್ತದೆ. ಇಲ್ಲಿ ಪ್ರತಿ ತಿಂಗಳ ಒಂದು ವಿಡಿಯೋವನ್ನು ನಾನು ಇಲ್ಲಿ ಅಪ್ಲೋಡ್ ಮಾಡ್ತೀನಿ. ಜೊತೆಗೆ ವೀಕ್ಲಿ ಕರೆಂಟ್ ಅಫೇರ್ಸ್ ಅನ್ನು ನಾನಿಲ್ಲಿ ಅಪ್ಲೋಡ್ ಮಾಡ್ತಿರ್ತೀನಿ. ಯಾರು ಮೊದಲ ಬಾರಿಗೆ ನೋಡ್ತಾ ಇದ್ದೀರಿ, ವಿಡಿಯೋವನ್ನು ಕೊನೆಗೆವರೆಗೆ ನೋಡಿ ಮತ್ತು ಮುಂಬರ್ತಕ್ಕಂಥ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಯೂಸ್ಫುಲ್ ಆಗಿರತಕ್ಕಂಥ ಈ ವಿಡಿಯೋವನ್ನು ನಿಮ್ಮ ಇತರ ಎಲ್ಲ ಸ್ನೇಹಿತರಿಗೆ ಇದನ್ನು ಶೇರ್ ಮಾಡಿ. ಈಗ ನಾವು ನೋಡ್ತಾ ಹೋಗೋಣ. ಸ್ಟಾಕ್ಹೋಮ್ ವಾಟರ್ ಪ್ರೈಸ್ 2026 ಅನ್ನು ಯಾರು ಗೆದ್ರು? ಸೊ ಆಪ್ಷನ್ ಆಯ್ಕೆಗಳು: ಗುಂಟೆರ್ ಬ್ಲಾಸ್ಕೋ, ರೋಜರ್ ಫಾಲ್ಕನರ್, ಸುನಿತಾ ನರೈನ್, ಕೆವೆ ಮದಾನಿ. 4 ಆಯ್ಕೆಗಳಿದಾವೆ. ಸರಿಯಾದ ಆನ್ಸರ್ ಏನಂತಂದ್ರೆ ಕೆವೆ ಮದಾನಿ. ಸೊ ಆಪ್ಷನ್ ಡಿ ನಿಮ್ದು ಸರಿಯಾದ ಆಯ್ಕೆ ಆಗಿರ್ತದೆ. ನೋಡ್ರಿ, ಸ್ಟಾಕ್ಹೋಮ್ ವಾಟರ್ ಅವಾರ್ಡು ಇದನ್ನ ನೋಬೆಲ್ ಪ್ರೈಸ್ ಆಫ್ ವಾಟರ್ ಅಂತ ಕರೆಯಲಾಗ್ತದೆ. ನೀರಿಗಾಗಿ ಕೊಡ್ತಕ್ಕಂಥ ನೋಬೆಲ್ ಪ್ರಶಸ್ತಿ ಅಂತ ಇದನ್ನು ಕರೆಯಲಾಗ್ತದೆ. 1991ರಲ್ಲಿ ಈ ಒಂದು ಪ್ರಶಸ್ತಿಯನ್ನು ಸ್ಥಾಪನೆ ಮಾಡಲಾಯಿತು. ಈ ಒಂದು ಅವಾರ್ಡನ್ನು ಕೊಡ್ತಕ್ಕಂಥವ್ರು ಸ್ಟಾಕ್ಹೋಮ್ ವಾಟರ್ ಫೌಂಡೇಶನ್ ವತಿಯಿಂದ ನೀಡಲಾಗ್ತಾ ಇದೆ. 2026ರಲ್ಲಿ ಈ ಒಂದು ಪ್ರಶಸ್ತಿ ವಿಜೇತರಾಗಿರ್ತಕ್ಕಂಥವ್ರು ಇರಾನ್ ದೇಶದ ವಿಜ್ಞಾನಿ ಆಗಿರ್ತಕ್ಕಂಥ ಕೆವೆ ಮದಾನಿಯವರು ಈ ಒಂದು ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಇವರು ಸಮುದ್ರದ ಉಪ್ಪು ನೀರನ್ನ ಸಿಹಿ ನೀರನ್ನಾಗಿ ಪರಿವರ್ತನೆ ಮಾಡ್ತಕ್ಕಂಥ ತಾಂತ್ರಿಕತೆಯನ್ನ ಪತ್ತೆ ಹಚ್ಚಿದ್ದಕ್ಕಾಗಿ ಇವರಿಗೆ ಈ ಪ್ರಶಸ್ತಿ ನೀಡಿ ಗೌರವಿಸಲಾಗಿದೆ ಅಂತ ಹೇಳ್ಬೋದು. 2025ರ 60ನೇ ಜ್ಞಾನಪೀಠ ಪ್ರಶಸ್ತಿಯನ್ನು ಇತ್ತೀಚೆಗೆ ಯಾರಿಗೆ ನೀಡಲಾಯಿತು? ಆನ್ಸರ್: ಆರ್ ವೈರಮತ್ತು, ನರೇಶ್ ಮೆಹ್ತಾ, ಲೀಲಾಧರ್ ಮಂಡೋಲಿ, ನಾಗಾರ್ಜುನ್. ಸೊ ಸರಿಯಾದ ಆನ್ಸರ್ ಯಾವುದಂತಂದ್ರೆ ಆರ್ ವೈರಮುತ್ತು ಅವರಿಗೆ ಈ ಬಾರಿ 60ನೇ ಜ್ಞಾನಪೀಠ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಜ್ಞಾನಪೀಠ ಪ್ರಶಸ್ತಿ ನೋಡ್ರಿ, ಇದು ಸಾಹಿತ್ಯ ಕ್ಷೇತ್ರದಲ್ಲಿ ಕೊಡ್ತಕ್ಕಂಥ ಅತ್ಯುನ್ನತ ಪ್ರಶಸ್ತಿಯಾಗಿದ್ದು ಸಾಹಿತ್ಯ ಕ್ಷೇತ್ರದ ಅತಿ ಹಳೆಯ ಪ್ರಶಸ್ತಿ ಅಂತೇಳಿ ಇದನ್ನ ಕರೆಯಲಾಗ್ತದೆ. ಈ ಒಂದು ಜ್ಞಾನಪೀಠ ಪ್ರಶಸ್ತಿಯನ್ನ ಮೊದಲ ಬಾರಿಗೆ ವಿಜೇತರಾಗಿರ್ತಕ್ಕಂಥವರು ಜಿ ಶಂಕರ್ ಕುರುಪ್. 1965ರಲ್ಲಿ ಜಿ ಶಂಕರ್ ಕುರುಪ್ ಅವರು ಆಯ್ಕೆಯಾದರು. ಜ್ಞಾನಪೀಠ ಪ್ರಶಸ್ತಿಗೆ ನೀಡ್ತಕ್ಕಂಥ ಮೊತ್ತ ಎಷ್ಟು ಅಂತಂದ್ರೆ 11 ಲಕ್ಷ. ಈ ಬಾರಿ ನೀಡಿರ್ತಕ್ಕಂಥ ಜ್ಞಾನಪೀಠ ಪ್ರಶಸ್ತಿ ಎಷ್ಟನೇ ಸಾಲಿನ ಪ್ರಶಸ್ತಿ ಅಂತಂದ್ರೆ 2025ನೇ ಸಾಲಿನ ಪ್ರಶಸ್ತಿ ಆಗಿದ್ದು 60ನೇ ಜ್ಞಾನಪೀಠ ಪ್ರಶಸ್ತಿ ಇದಾಗಿದೆ. ಇವರು ತಮಿಳಿನ ಪ್ರಸಿದ್ಧ ಕವಿಗಳು ಮತ್ತು ಸಾಹಿತ್ಯಕಾರರಾಗಿದ್ದು ಇವರಿಗೆ ಮತ್ತು ಅವರಿಗೆ ಈ ಪ್ರಶಸ್ತಿಯನ್ನು ನೀಡಲಾಗಿದೆ. 59ನೇ ಜ್ಞಾನಪೀಠ ಪ್ರಶಸ್ತಿ 2024ರಲ್ಲಿ ವಿನೋದ್ ಕುಮಾರ್ ಶುಕ್ಲಾ ಅವರಿಗೆ ಈ ಪ್ರಶಸ್ತಿ ನೀಡಿ ಗೌರವಿಸಲಾಗಿತ್ತು. ಆಸ್ಕರ್ 2026ರಲ್ಲಿ ಅತ್ಯುತ್ತಮ ಚಲನಚಿತ್ರ ಪ್ರಶಸ್ತಿಯನ್ನು ಗೆದ್ದಿರ್ತಕ್ಕಂಥ ಚಿತ್ರ ಯಾವುದು? ಜಗತ್ತಿನಲ್ಲೇ ಚಲನಚಿತ್ರ ಕ್ಷೇತ್ರದಲ್ಲಿ ಕೊಡ್ತಕ್ಕಂಥ ಅತ್ಯುನ್ನತ ಪ್ರಶಸ್ತಿ ಯಾವುದಂತಂದ್ರೆ ಆಸ್ಕರ್ ಪ್ರಶಸ್ತಿ. ಈ ಬಾರಿ ಆಸ್ಕರ್ ಪ್ರಶಸ್ತಿ ಗೆದ್ದಿರ್ತಕ್ಕಂಥ ಚಿತ್ರ ಯಾವುದು? ಹ್ಯಾಮ್ನೆತ್, ಸಿನ್ನರ್ಸ್, ಒನ್ ಬೆಟಲ್ ಆಫ್ಟರ್ ಅನದರ್, ಫ್ರಾಂಕೆನ್ಸ್ಟೈನ್. ಸೊ ಕರೆಕ್ಟ್ ಆನ್ಸರ್ ಯಾವುದಂತಂದ್ರೆ ಒನ್ ಬ್ಯಾಟಲ್ ಆಫ್ಟರ್ ಅನದರ್ ಅಂತಕ್ಕಂಥ ಒಂದು ಚಿತ್ರಕ್ಕೆ ಈ ಬಾರಿ ಚಲನಚಿತ್ರ ಆಸ್ಕರ್ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಈ ಬಾರಿ ಕೊಟ್ಟಿರ್ತಕ್ಕಂಥ ಚಲನಚಿತ್ರ ಪ್ರಶಸ್ತಿ 98ನೇ ಅಕಾಡೆಮಿಕ್ಸ್ ಅವಾರ್ಡ್ ಅಂತೇಳಿ ಇದನ್ನ ಕರೆಯಲಾಗುತ್ತೆ. ಎಷ್ಟನೇ ಅವಾರ್ಡ್ ಅಂತ ಕೇಳ್ಬೋದು ನೀವು ನಾಳೆ ಎಕ್ಸಾಮ್ದಲ್ಲಿ. ಇದು 98ನೇ ಅಕಾಡೆಮಿಕ್ ಅವಾರ್ಡು. ಬೆಸ್ಟ್ ಫಿಲ್ಮ್ ಯಾವ್ದಂದ್ರೆ ಒನ್ ಬ್ಯಾಟಲ್ ಆಫ್ಟರ್ ಅನದರ್. ಬೆಸ್ಟ್ ಆಕ್ಟರ್ ಯಾರತ್ತಂದ್ರೆ ಮೈಕಲ್ ಬಿ ಜೋರ್ಡನ್. ಸಿನ್ನರ್ ಚಿತ್ರದ ನಟನೆಗಾಗಿ ಈ ಪ್ರಶಸ್ತಿ ನೀಡಿ ಅವರಿಗೆ ಗೌರವಿಸಲಾಗಿದೆ. ಬೆಸ್ಟ್ ಆಕ್ಟ್ರೆಸ್ ಯಾವತ್ತಂದ್ರೆ ಜೂಸಿಯಾ ಬುಕ್ಲಿ. ಹ್ಯಾಮ್ನೆತ್ ಚಿತ್ರದ ನಟನೆಗಾಗಿ ಅವರಿಗೆ ಈ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಯಿತು. ಬೆಸ್ಟ್ ಡೈರೆಕ್ಟರ್ ಅವಾರ್ಡ್ ಅನ್ನು ಈ ಬಾರಿ ವಿಚಿತ್ರವಾಗಿರ್ತಾರೆ ಯಾವತ್ತಂದ್ರೆ ಪೌಲ್ ಥಾಮಸ್ ಅಂಡರ್ಸನ್. ಒನ್ ಬ್ಯಾಟಲ್ ಆಫ್ಟರ್ ಅನದರ್ ಅಂತಕ್ಕಂಥ ಚಿತ್ರ ನಿರ್ದೇಶನಕ್ಕೆ ಈ ಒಂದು ಬೆಸ್ಟ್ ಡೈರೆಕ್ಟರ್ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಬೆಸ್ಟ್ ಅನಿಮೇಟೆಡ್ ಫ್ಯೂಚರ್ ಫಿಲ್ಮ್ ಯಾವುದಂತಂದ್ರೆ ಪಾಪ್ ಡೆಮನ್ ಹಂಟರ್ಸ್ ಅಂತಕ್ಕಂಥ ಚಿತ್ರ.
ಬೆಸ್ಟ್ ಡಾಕ್ಯುಮೆಂಟರಿ ಚಿತ್ರ ಯಾವ್ದಂದ್ರೆ ಮಿಸ್ಟರ್ ನೋ ಬಡಿ ಅಗೇನೆಸ್ಟ್ ಪುಟಿನ್. ಮಿಸ್ಟರ್ ನೋ ಬಡಿ ಅಗೇನೆಸ್ಟ್ ಪುಟಿನ್ ಅಂತಕ್ಕಂಥ ಒಂದು ಡಾಕ್ಯುಮೆಂಟರಿ ಚಿತ್ರಕ್ಕೆ ಬೆಸ್ಟ್ ಡಾಕ್ಯುಮೆಂಟರಿ ಅವಾರ್ಡ್ ನೀಡಿ ಗೌರವಿಸಲಾಯಿತು. ಇವೆಲ್ಲ ಪರೀಕ್ಷಾ ದೃಷ್ಟಿಯಿಂದ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ಗಳಂತ ಹೇಳ್ಬೋದು. ಮುಂದೆ ಬರ್ತಕ್ಕಂಥ ಎಲ್ಲ ಎಕ್ಸಾಮ್ಗೆ ಇವುಗಳನ್ನ ಕೇಳುವಂತ ಚಾನ್ಸ್ ಇರ್ತದೆ. ಯಾರಿಗೆ ಅಬೆಲ್ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು? 2026ರಲ್ಲಿ ಅಬೆಲ್ ಪ್ರಶಸ್ತಿ ಯಾವ ಕ್ಷೇತ್ರಕ್ಕೆ ನೀಡಲಾಗ್ತದೆ ಅಂತ ಕ್ವಶನ್ ಕೇಳಾರ. ಇದನ್ನ ಸಾಕಷ್ಟು ಸಾರಿ ಲಾಸ್ಟ್ ಇಯರ್ KS ಎಕ್ಸಾಮ್ಗೆ ಇದು ಡೆನ್ನಿಸ್ ಪಿ ಸುಲಿವನ್, ಗೇರ್ಡ್ ಪಾಲ್ಟಿಂಗ್ಸ್, ಲೂಯಿಸ್ ಕೆಫರೆಲಿ, ಮಸಾಕಿ ಕಾಸಿವಾರ. ಸೊ ಆನ್ಸರ್ ಯಾವ್ದಂದ್ರೆ ಆಪ್ಷನ್ ಬಿ ಗೇರ್ಡ್ ಪಾಲ್ಟಿಂಗ್ಸ್. ಇವರಿಗೆ ಆಬೆಲ್ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಆಬೆಲ್ ಪ್ರಶಸ್ತಿ ಗಣಿತ ಕ್ಷೇತ್ರದಲ್ಲಿ ಕೊಡ್ತಕ್ಕಂಥ ಅತ್ಯುನ್ನತ ಪ್ರಶಸ್ತಿ. ಇದು ಗಣಿತದ ನೋಬೆಲ್ ಅಂತೇಳಿನೂ ಇದನ್ನ ಕರೆಯಲಾಗ್ತದೆ ಆಬೆಲ್ ಪ್ರಶಸ್ತಿಯನ್ನ. ಈ ಬಾರಿ ವಿಚಿತ್ರ ಆಗಿರ್ತಕ್ಕಂಥವ್ರು ಜರ್ಮನ್ ಗಣಿತಜ್ಞನಾಗಿರ್ತಕ್ಕಂಥ ಜೇರ್ಡ್ ಪಾಲ್ಟಿಂಗ್ಸ್ ಅವರಿಗೆ ಈ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಈ ಒಂದು ಅವಾರ್ಡ್ ಅನ್ನು ಕೊಡೋರು ಯಾರು ಅಂತಂದ್ರೆ ನಾರ್ವೇಜಿಯನ್ ಅಕಾಡೆಮಿ ಆಫ್ ಸೈನ್ಸ್ ಅಂಡ್ ಲೆಟರ್ಸ್ ಅಂತಕ್ಕಂಥ ಒಂದು ಸಂಸ್ಥೆ ಈ ಒಂದು ಅಬೆಲ್ ಪ್ರಶಸ್ತಿಯನ್ನು ನೀಡಲಾಗ್ತದೆ. ಇದು ಗಣಿತ ಕ್ಷೇತ್ರದಲ್ಲಿ ಕೊಡ್ತಕ್ಕಂಥ ಅತ್ಯುನ್ನತ ಪ್ರಶಸ್ತಿ ಅಂತ ಹೇಳ್ಬೋದು. 2026ರ ICC ಪುರುಷರ T20 ವಿಶ್ವಕಪ್ ಪ್ರಶಸ್ತಿಯನ್ನು ಗೆದ್ದ ದೇಶ ಯಾವುದು? 2026ರಲ್ಲಿ ICC ಪುರುಷರ T20 ಕ್ರಿಕೆಟ್ ಪ್ರಶಸ್ತಿ ಗೆದ್ದಿರತಕ್ಕಂಥ ದೇಶ ಯಾವುದು? ಆಯ್ಕೆಗಳು ಆಸ್ಟ್ರೇಲಿಯಾ, ಇಂಡಿಯಾ, ಸೌತ್ ಆಫ್ರಿಕಾ, ಬಾಂಗ್ಲಾದೇಶ್. ಸೊ ಸರಿಯಾದ ಆನ್ಸರ್ ಯಾವುದಂದ್ರೆ ಭಾರತ. ಭಾರತ ಈ ಬಾರಿ ICC ಪುರುಷರ T20 ವಿಶ್ವಕಪ್ ಅನ್ನು ಗೆತ್ತು. ಇದು ಯಾವ ದೇಶದ ವಿರುದ್ಧ ಗೆತ್ತು ಅಂತಂದ್ರೆ ನ್ಯೂಜಿಲೆಂಡಿನ ವಿರುದ್ಧ. ಫೈನಲ್ ಯಾವ ದೇಶದ ವಿರುದ್ಧ ಅಂದ್ರೆ ನ್ಯೂಜಿಲೆಂಡ್ ವಿರುದ್ಧ. ಈ ಬಾರಿ ನಡೆದಿದ್ದು ಎಷ್ಟನೇ ಒಂದು ವಿಶ್ವಕಪ್ ಪಂದ್ಯಾವಳಿ ಅಂತಂದ್ರೆ 10ನೇ ವಿಶ್ವಕಪ್ ಪಂದ್ಯಾವಳಿ. ಭಾರತ ಚಾಂಪಿಯನ್ ಆಗ್ತಾ ಇರೋದು ಎಷ್ಟನೇದಂದ್ರೆ 3ನೇ ಬಾರಿ. T20ಯಲ್ಲಿ ಭಾರತ ಈ ಬಾರಿ ಎಷ್ಟನೇ ಒಂದು ಇದನ್ನ ಸಾಧಿಸಿದೆ ಅಂತಂದ್ರೆ ಹ್ಯಾಟ್ರಿಕ್ ಸಾಧಿಸಿದೆ. ಟೋಟಲ್ ಈ ಬಾರಿ ಭಾಗವಹಿಸಿರ್ತಕ್ಕಂಥ ಟೀಮ್ಗಳು ಎಷ್ಟಂತಂದ್ರೆ 20 ಟೀಮ್ಗಳು ಇದರಲ್ಲಿ ಭಾಗವಹಿಸಿದ್ದು. ಈ ಬಾರಿ ಈ ಒಂದು T20ಯನ್ನ ನಡೆಸಿಕೊಟ್ಟಿರ್ತಕ್ಕಂಥ ಹಾಸ್ಟ್ ಕಂಟ್ರೀಸ್ಗಳು ಯಾವತ್ತಂದ್ರೆ ಇಂಡಿಯಾ ಮತ್ತು ಶ್ರೀಲಂಕಾದಲ್ಲಿ ಈ ಒಂದು ಕ್ರೀಡೆಗಳು ನಡೆದು ಅಂತ ಹೇಳ್ಬೋದು. ಈ ಒಂದು ಅಡ್ಮಿನಿಸ್ಟ್ರೇಟರ್ ಯಾರು ಇರ್ತಾರೆ ಇಂಟರ್ನ್ಯಾಷನಲ್ ಕ್ರಿಕೆಟ್ ಕೌನ್ಸಿಲ್ ಯಾವ್ದಂದ್ರೆ ICC ಅವರು ಈ ಒಂದು ಸಂಘಟಕರಾಗಿರ್ತಾರೆ. ಈ ಬಾರಿ ಫೈನಲ್ ಮ್ಯಾಚ್ ನಡೆದಿದ್ದೆಲ್ಲ ಅಂತಂದ್ರೆ ನರೇಂದ್ರ ಮೋದಿ ಸ್ಟೇಡಿಯಂ, ಅಹಮದಾಬಾದ್, ಗುಜರಾತ್ ಇಂಟರ್ನ್ಯಾಷನಲ್ ಸ್ಟೇಡಿಯಂ ಅಂತ ನಾವು ಇದನ್ನು ಕರಿತೀವಿ. ಇಲ್ಲಿ ಈ ಬಾರಿ ಫೈನಲ್ ಮ್ಯಾಚ್ ನಡೀತು. ಇವೆಲ್ಲದರ ಮೇಲೆ ಪರೀಕ್ಷೆಗೆ ಪ್ರಶ್ನೆಗಳು ಬರುವಂತ ಚಾನ್ಸ್ ಇರ್ತದೆ. 2026ರ ICC ಪುರುಷರ T20 ವಿಶ್ವಕಪ್ನಲ್ಲಿ ಅತ್ಯುತ್ತಮ ಆಟಗಾರ ಅಂತೇಳಿ ಗುರುತಿಸಲಾಗಿರ್ತಕ್ಕಂಥ ಆಟಗಾರ ಯಾರು? ವಿರಾಟ್ ಕೊಹ್ಲಿ, ಸಂಜು ಸ್ಯಾಮ್ಸನ್, ಸೂರ್ಯಕುಮಾರ್ ಯಾದವ್, ಜೋಯ್ ರೂಟ್. ಸೊ ಆನ್ಸರ್ ಯಾವ್ದಂದ್ರೆ ಸಂಜು ಸ್ಯಾಮ್ಸನ್. ಇವರು ಅತ್ಯುತ್ತಮ ಆಟಗಾರ, ಬೆಸ್ಟ್ ಪ್ಲೇಯರ್ ಆಫ್ ದ ಸೀರೀಸ್ ಅಂತೇಳಿ ಇವರನ್ನ ಗುರುತಿಸಲಾಗಿದೆ ಅಂತ ಹೇಳ್ಬೋದು. ಸೆನ್ಸೇಷನಲ್ ಸ್ಯಾಮ್ಸನ್ ಅಂತೇಳಿ ಇವರನ್ನ ಕರೆಯಲಾಗ್ತದೆ. ಆದ್ಮೇಲೆ ಕೇಂದ್ರ ಸರ್ಕಾರದ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಂಬಂಧಪಟ್ಟ ಹಾಗೆ ಅತ್ಯುತ್ತಮ ಗುಣಮಟ್ಟದ ಒಂದು ಮೊಬೈಲ್ ಆ್ಯಪ್ ಅನ್ನು ನಾವು ತಯಾರು ಮಾಡಿದೀವಿ. ಕ್ರಿಯೇಟಿವ್ ಸ್ಟಡಿ ಸರ್ಕಲ್ ಆ್ಯಪ್ ಅನ್ನ ಪ್ಲೇಸ್ಟೋರಲ್ಲಿ ಡೌನ್ಲೋಡ್ ಮಾಡ್ಕೊಡ್ರಿ. ಇಲ್ಲೆಲ್ಲ ಡೈಲಿ ಕರೆಂಟ್ ಅಫೇರ್ಸ್ ಫ್ರೀ ಇರುತ್ತೆ, ಮಾಕ್ ಟೆಸ್ಟ್ ಫ್ರೀ ಇರುತ್ತೆ. ಮಾಕ್ ಟೆಸ್ಟ್ಗಳನ್ನು ನೀವು ಅಟೆಂಡ್ ಮಾಡ್ಬೋದು. ಸೊ ಎಲ್ಲ ಎಕ್ಸಾಮ್ಗಳ ಮಾಕ್ ಟೆಸ್ಟ್ಗಳು ಇದರಲ್ಲಿದ್ದಾವೆ. ರಿಯಲ್ ಎಕ್ಸಾಮ್ ಪ್ರಾಕ್ಟೀಸ್ ನೀವು ಇದನ್ನು ಮಾಡ್ಬೋದು. ಡೈಲಿ ಕರೆಂಟ್ ಅಫೇರ್ಸ್ ಫ್ರೀ ಇರ್ತದೆ. ಆಮೇಲೆ ಟಾಪಿಕ್ ವೈಸ್ ಟೆಸ್ಟನ್ನು ನಾವಿಲ್ಲಿ ಕೊಟ್ಟಿದ್ದೀವಿ. ಸೊ ಸಾಕಷ್ಟು ಸ್ಟಡಿ ಮೆಟೀರಿಯಲ್ಗಳು ಇದರಲ್ಲಿ ಲಭ್ಯ ಇದೆ. ಜೊತೆಗೆ ರೆಕಾರ್ಡೆಡ್ ಕೋರ್ಸ್ಗಳು ಇದಾವೆ, ಲೈವ್ ಕ್ಲಾಸ್ಗಳು ನಾವು ಇದರಲ್ಲಿ ತೆಗೆದುಕೊಳ್ತೀವಿ. ನಾವು ಡಿಫೆನ್ಸ್ ಯಾವುದೇ ಒಂದು ಅಗ್ನಿವೀರ ಎಕ್ಸಾಮನ್ನು ಜಸ್ಟ್ 49 rupees ಪೇ ಮಾಡಿ ನೀವು ಇದನ್ನು ಪರ್ಚೇಸ್ ಮಾಡ್ಬೋದು. ರೈಲ್ವೆ ಎಕ್ಸಾಮನ್ನು 199 rupees ಪೇ ಮಾಡಿದರೆ ಗ್ರೂಪ್ ಡಿ ಮತ್ತು NTPC ಎಕ್ಸಾಮ್ ಈಗೇನು ಸ್ಟಾರ್ಟ್ ಆಗ್ತಾ ಇದೆ ಎಕ್ಸಾಮ್ಗಳನ್ನು ನೀವು ಇಲ್ಲಿ ಲೈವ್ ಎಕ್ಸಾಮ್ ಬರಿಬೋದು. ಆಮೇಲೆ ಡಿಟೇಲ್ ಎಕ್ಸ್ಪ್ಲನೇಷನ್ ಬರುತ್ತೆ. ಕನ್ನಡದಲ್ಲಿ ನೀವು ಇದನ್ನು ಬರಿಬೇಕು ಅಂದರೆ ಇಲ್ಲಿ ನೀವು ಸೆಟ್ಟಿಂಗ್ಸಲ್ಲಿ ಹೋಗಿ ಲ್ಯಾಂಗ್ವೇಜ್ ಕನ್ನಡ ಅಂತ ಸೆಟ್ ಮಾಡಿದರೆ ಇಡೀ ಎಲ್ಲ ಕ್ವಶನ್ಸು ಕನ್ನಡದಲ್ಲೇ ಬರುತ್ತೆ. ನೀವು ಮೊಬೈಲಲ್ಲಿ ಅಟೆಂಡ್ ಮಾಡ್ಬೋದು ಅಥವಾ ನಿಮ್ಮ ಲ್ಯಾಪ್ಟಾಪಲ್ಲಿ ನೀವು ಇದನ್ನು ಅಟೆಂಡ್ ಮಾಡ್ಬೋದು. ರೈಲ್ವೆ ಗ್ರೂಪ್ ಡಿ NTPC ಎರಡು ಟೆಸ್ಟ್ ಅಟೆಂಡ್ ಮಾಡ್ತಕ್ಕಂಥವ್ರು ಓನ್ಲಿ 99 rupeesಗೆ ನೀವು ಇದನ್ನು ಪರ್ಚೇಸ್ ಮಾಡ್ಬೋದು. SSC ಬ್ಯಾಂಕಿಂಗ್ ಇನ್ಶೂರೆನ್ಸ್ ಎಲ್ಲ ಎಕ್ಸಾಮ್ ಬರೀತಕ್ಕಂಥವ್ರು ಜಸ್ಟ್ 299 rupees ಪೇ ಮಾಡಿದರೆ 1 ವರ್ಷದವರೆಗೆ ಎಲ್ಲ ಒಂದು ಟೆಸ್ಟ್ಗಳನ್ನು ನೀವು ಪಡಿಬೋದು. ಇದಕ್ಕೆಲ್ಲ ಈ ಕೂಪನ್ ಕೋಡ್ ಇದೆ. ಕೂಪನ್ ಕೋಡ್ ಹಾಕಿದರೆ ನಿಮಗೆ ಡಿಸ್ಕೌಂಟಲ್ಲಿ ಸಿಗುತ್ತೆ. ನೀವು ಆನ್ಲೈನ್ ಟೆಸ್ಟನ್ನು ಪರ್ಚೇಸ್ ಮಾಡಿ. 2026ರ ICC ಪುರುಷರ T20 ವಿಶ್ವಕಪ್ ಅತಿ ಹೆಚ್ಚು ವಿಕೆಟ್ ಪಡೆದವರು ಯಾರು? ಶಹೀನ್ ಅಫ್ರಿದಿ, ಜಸ್ಪ್ರೀತ್ ಬುಮ್ರಾ ಅಂಡ್ ವರುಣ್ ಚಕ್ರವರ್ತಿ,
ಟ್ರೆಂಟ್ ಬೋಲ್ಟ್, ಅಡಮ್ ಜಂಪಾ. ಸೊ ಕರೆಕ್ಟ್ ಆನ್ಸರ್ ಯಾವ್ದಂದ್ರೆ ಆಪ್ಷನ್ ಬಿ ಜಸ್ಪ್ರೀತ್ ಬುಮ್ರಾ ಮತ್ತು ವರುಣ್ ಚಕ್ರವರ್ತಿ ಇಬ್ರು 14 ವಿಕೆಟ್ಗಳನ್ನು ಇಬ್ರು 14 ವಿಕೆಟ್ಗಳನ್ನು ಇಲ್ಲಿ ಪಡೆದ್ರು. ಮೋಸ್ಟ್ ರನ್ಸ್ ಯಾರತ್ತಂದ್ರೆ ಸಹಿಬ್ ಜುದಾ ಫರಾನ್ ಪಾಕಿಸ್ತಾನದ ಆಟಗಾರ ಅತಿ ಹೆಚ್ಚು ರನ್ ಅನ್ನು ಮಾಡಿರ್ತಕ್ಕಂಥ ಆಟಗಾರ. ಅತಿ ಹೆಚ್ಚು ವಿಕೆಟ್ ಪಡೆದವರು ಯಾರತ್ತಂದ್ರೆ ಜಸ್ಪ್ರೀತ್ ಬುಮ್ರಾ ಮತ್ತು ವರುಣ್ ಚಕ್ರವರ್ತಿ. ವಿತ್ತೀಯ ಆರೋಗ್ಯ ಸೂಚ್ಯಂಕ 2026 ಯಾರು ಪ್ರಾರಂಭಿಸಿದ್ರು? ಪಾಸ್ಕಲ್ ಹೆಲ್ತ್ ಇಂಡೆಕ್ಸ್ 2026 ಲಾಂಚ್ಡ್ ಬೈ ಫೈನಾನ್ಸ್ ಮಿನಿಸ್ಟರ್ ಆಫ್ ಇಂಡಿಯಾ, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ, ನೀತಿ ಆಯೋಗ, ಸೆಬಿ. ಕರೆಕ್ಟ್ ಆನ್ಸರ್ ಯಾವ್ದಂದ್ರೆ ನೀತಿ ಆಯೋಗ. ನೀತಿ ಆಯೋಗ ಈ ವರ್ಷ ವಿತ್ತೀಯ ಆರೋಗ್ಯ ಸೂಚಕ ಅಂತಕ್ಕಂಥ ಒಂದು ಸರ್ವೆಯನ್ನ ಮಾಡಿ ಅದನ್ನು ಅನೌನ್ಸ್ ಮಾಡಿದ್ರು. ಈ ಒಂದು ಇದು ಏನು ತೋರಿಸ್ತದೆ ಅಂದ್ರೆ ಯಾವುದೇ ಒಂದು ರಾಜ್ಯದ ಆರ್ಥಿಕ ಸ್ಥಿತಿಗತಿ ಯಾವ ಥರ ಇದೆ ಅನ್ನೋದನ್ನ ಇದು ಪತ್ತೆ ಹಚ್ತದೆ. ಇಲ್ಲಿ 5 ಫ್ಯಾಕ್ಟರ್ಗಳ ಮೇಲೆ ಒಂದು ರಾಜ್ಯದ ದೇಶದ ಆರ್ಥಿಕ ಸ್ಥಿತಿಗತಿಯನ್ನ ಅಧ್ಯಯನ ಮಾಡಲಾಗ್ತದೆ. ಸ್ಪೆಂಡಿಂಗ್ ಕ್ವಾಲಿಟಿ, ರೆವಿನ್ಯೂ ಕಲೆಕ್ಷನ್ ಯಾವ ಥರ ಇದೆ, ಆಮೇಲೆ ಫೈನಾನ್ಷಿಯಲ್ ಡಿಸಿಪ್ಲಿನ್ ಆ ರಾಜ್ಯದಲ್ಲಿ ಯಾವ ಥರ ಇದೆ, ಡೆಪ್ತ್ ಲೆವೆಲ್ ಆ್ಯಂಡ್ ಡೆಪ್ತ್ ಸಸ್ಟೈನಬಿಲಿಟಿ ಯಾವ ಥರ ಅವರಂತೇಳಿ ಇದೆ, ಅದನ್ನು ಕುರಿತು ಈ 5 ಆಸ್ಪೆಕ್ಟ್ಗಳ ಮೇಲೆ ಅವರ ಒಂದು ಆರ್ಥಿಕ ಸ್ಥಿತಿಗತಿಯನ್ನ ಅಧ್ಯಯನ ಮಾಡಿ ರೇಟಿಂಗ್ಸ್ ಅನ್ನ ಕೊಡ್ಲಾಗ್ತದೆ. ಸೊ ಈ ಬಾರಿ ಅತ್ಯುತ್ತಮ ಪರ್ಫಾರ್ಮೆನ್ಸ್ ಮಾಡಿರ್ತಕ್ಕಂಥ ರಾಜ್ಯ ಯಾವುದಂದ್ರೆ ಒರಿಸ್ಸಾ ಫಸ್ಟ್, ಸೆಕೆಂಡ್ ಗೋವಾ, ಥರ್ಡ್ ಜಾರ್ಖಂಡ್. ನಾರ್ತ್ ಈಸ್ಟ್ ಸ್ಟೇಟ್ ಪ್ರತ್ಯೇಕವಾಗಿ ಅನೌನ್ಸ್ ಮಾಡಲಾಗ್ತದೆ. ಅಲ್ಲಿ ಫಸ್ಟ್ ಅರುಣಾಚಲ್ ಪ್ರದೇಶ, ಸೆಕೆಂಡ್ ಉತ್ತರಾಖಂಡ್ ರಾಜ್ಯಗಳು ಈ ಒಂದು ಬೆಸ್ಟ್ ಪರ್ಫಾರ್ಮೆನ್ಸ್ ಫೈನಾನ್ಷಿಯಲ್ ಡಿಸಿಪ್ಲಿನ್ ಅನ್ನ ಮೇಂಟೈನ್ ಮಾಡಿರ್ತಕ್ಕಂಥ ರಾಜ್ಯಗಳು ಅಂತೇಳಿ ಇದನ್ನು ಕರೆಯಲಾಗ್ತದೆ. UCC ಮಸೂದೆಯನ್ನು ಅಂಗೀಕರಿಸಿದ ಮೊದಲ ರಾಜ್ಯ ಯಾವುದು? ಯೂನಿಫಾರ್ಮ್ ಸಿವಿಲ್ ಕೋಡ್ ಅಂತ ನಾವು ಇದನ್ನು ಕರಿತೀವಿ. ಏಕರೂಪ ನಾಗರಿಕ ಸಂಹಿತೆ. ಇದಕ್ಕೇನು ಕರೀತಾರೆ? ಏಕರೂಪ ನಾಗರಿಕ ಸಂಹಿತೆ. ನಾಗರಿಕ ಸಂಹಿತೆಯನ್ನ ಅನೌನ್ಸ್ ಮಾಡಿರ್ತಕ್ಕಂಥ ರಾಜ್ಯ ಮೊದಲ ರಾಜ್ಯ ಯಾವುದು? ಗುಜರಾತ್, ಮಧ್ಯಪ್ರದೇಶ್, ರಾಜಸ್ಥಾನ್, ಹರಿಯಾಣ. ಸೊ ಕರೆಕ್ಟ್ ಆನ್ಸರ್ ಯಾವ್ದಂದ್ರೆ ಗುಜರಾತ್ ರಾಜ್ಯ. ಗುಜರಾತ್ ರಾಜ್ಯ ಮೊದಲ ಬಾರಿಗೆ ಎರಡನೇ ರಾಜ್ಯ ಇದು. ಹಾಗಾದ್ರೆ ಮೊದಲ ಬಾರಿಗೆ UCC ಇಂಪ್ಲಿಮೆಂಟ್ ಮಾಡ್ಕೊಂಡಿರ್ತಕ್ಕಂಥ ರಾಜ್ಯ ಯಾವ್ದು ಕೇಳಿದ್ರೆ ಅಂದ್ರೆ ಉತ್ತರಾಖಂಡ್. ಮೊದಲ ಬಾರಿಗೆ ಯಾವ್ದ್ರಿ? ಉತ್ತರಾಖಂಡ. ಸೆಕೆಂಡ್ ಯಾವ್ದಂದ್ರೆ ಗುಜರಾತ್. ಸ್ವಾತಂತ್ರ್ಯ ಪೂರ್ವದಲ್ಲೇ ಪೋರ್ಚುಗೀಸರು ಆಳ್ವಿಕೆ ಮಾಡುವ ಸಂದರ್ಭದಲ್ಲಿ ಮೊದಲ ಬಾರಿಗೆ ಈ UCC ಏಕರೂಪ ನಾಗರಿಕ ಸಂಹಿತೆಯನ್ನು ಅಳವಡಿಸಿಕೊಂಡ ರಾಜ್ಯ ಯಾವ್ದಂದ್ರೆ ಗೋವಾ. ಬಟ್ ಸ್ವಾತಂತ್ರ್ಯ ಅನಂತರ ಹೊಸ ಕಾನೂನು ಪ್ರಕಾರ ಅಳವಡಿಸಿಕೊಂಡ ರಾಜ್ಯ ಯಾವ್ದಂದ್ರೆ ಉತ್ತರಾಖಂಡ್ ಫಸ್ಟ್, ಸೆಕೆಂಡ್ ಗುಜರಾತ್. ಈ ಏಕರೂಪ ನಾಗರಿಕ ಸಂಹಿತೆ ಅನ್ನೋದು ರಾಜ್ಯ ನೀತಿ ನಿರ್ದೇಶಕ ತತ್ವಗಳಲ್ಲಿ ಹೇಳಲಾಗಿದೆ. ಸಂವಿಧಾನದ 4ನೇ ಅಧ್ಯಾಯದಲ್ಲಿ ಬರ್ತಕ್ಕಂಥ ರಾಜ್ಯ ನೀತಿ ನಿರ್ದೇಶಕ ತತ್ವಗಳಲ್ಲಿ ಇದನ್ನ ಹೇಳಲಾಗಿದೆ. ರಾಜ್ಯಗಳು ಇದನ್ನ ಅಳವಡಿಸ್ಕೊಳ್ಬಹುದು ಅಂತ ಹೇಳಿ. ಸೊ ಹಂಗಾಗಿ ಸಂವಿಧಾನದ 44ನೇ ವಿಧಿ ಪ್ರಕಾರ ಈಗ ಕೇಂದ್ರ ಸರ್ಕಾರ UCC ಇಂಟ್ರೊಡ್ಯೂಸ್ ಮಾಡಿದೆ. ಬಟ್ ಅದ್ರ ಬಗ್ಗೆ ಸಾಕಷ್ಟು ಕಾಂಟ್ರವರ್ಸಿ ಆಯಿತು. ಅಂತಿಮವಾಗಿ ರಾಜ್ಯಗಳು ಇವುಗಳನ್ನ ಜಾರಿಗೆ ತರಬಹುದು ಅಂತ ಹೇಳಲಾಗಿತ್ತು. ಆ ಪ್ರಕಾರ ಮೊದಲು ಜಾರಿಗೆ ತಂದ ರಾಜ್ಯ ಉತ್ತರಾಖಂಡ, ಸೆಕೆಂಡ್ ಯಾವ್ದಂದ್ರೆ ಗುಜರಾತ್ ಅಂತ ಹೇಳ್ಬೋದು. ಇದರಿಂದ ಯಾವುದೇ ಜಾತಿ ಮತ ಪಂಥದವರು ಇರಲಿ ಎಲ್ಲರಿಗೂ ಒಂದೇ ಕಾನೂನುಗಳನ್ನ ಅಪ್ಲೈ ಮಾಡಲಾಗ್ತದೆ. ಈಗ ನಮ್ಮ ರಾಜ್ಯಗಳಲ್ಲಿ ಏನಾಗಿದೆ ಅಂದ್ರೆ ಹಿಂದೂಗಳಿಗೆ ಒಂದು ಪ್ರತ್ಯೇಕ ಕಾಯ್ದೆ ಇದೆ, ಮುಸ್ಲಿಮರಿಗೆ ಅವರ ಧಾರ್ಮಿಕ ಕಾಯ್ದೆ ಇದೆ. ಸೊ ಅಲ್ಲಿ ಹಂಗಲ್ಲ. UCC ಇದ್ದಲ್ಲಿ ಎಲ್ಲರಿಗೂ ಒಂದೇ ರೀತಿಯಾಗಿರ್ತಕ್ಕಂಥ ಕಾಯ್ದೆ. ಅದು ಮದುವೆಗಾಗಿರ್ಬೋದು, ಡೈವರ್ಸಿಗಾಗಿರ್ಬೋದು, ಹೌದಾ, ಇನ್ಹೆರಿಟೆನ್ಸ್ ಆಫ್ ಪ್ರಾಪರ್ಟಿಗಾಗಿರ್ಬೋದು, ಏನು ಪಿತ್ರಾರ್ಜಿತ ಆಸ್ತಿಗಾಗಿ ಪ್ರತ್ಯೇಕ ಹಿಂದೂ ಕಾಯ್ದೆ ಬೇರೆ ಇದೆ, ಮುಸ್ಲಿಂ ಕಾಯ್ದೆ ಬೇರೆ ಇದೆ. ಆದ್ಮೇಲೆ ಯಾರು RRB SSC ಎಕ್ಸಾಮ್ಗಳನ್ನು ಬರಿತಾ ಇದ್ದೀರಿ, ಕನ್ನಡ ಮಾಧ್ಯಮದಲ್ಲಿ ಮೆಂಟಲ್ ಅಬಿಲಿಟಿ ಮ್ಯಾಥ್ಸ್ಗೆ ಸಂಬಂಧಪಟ್ಟಿರ್ತಕ್ಕಂಥ 2 ಪುಸ್ತಕಗಳನ್ನು ನಾನು ಬರೆದಿದ್ದೀನಿ. ಈಗಾಗಲೇ 3ನೇ ಆವೃತ್ತಿ ಪುಸ್ತಕ ಮಾರುಕಟ್ಟೆಯಲ್ಲಿದೆ. ಎಲ್ಲ ಪ್ರಮುಖ ಬುಕ್ ಸ್ಟಾಲ್ಗಳಲ್ಲಿ ಸಿಗ್ತದೆ. ಅದು ಸಪ್ರಾ ಬುಕ್ ಹೌಸ್ ಆಗಿರ್ಬೋದು, ಧಾರವಾಡ, ಬೆಂಗಳೂರಿನ ಅವೆನ್ಯೂ ರೋಡಲ್ಲಿ ಇರ್ತಕ್ಕಂಥ ಸತ್ಯಂ ಬುಕ್ ಸ್ಟಾಲ್ ಆಗಿರ್ಬೋದು, ಎಲ್ಲ ಕಡೆ ಇದು ಸಿಗುತ್ತೆ. ಪುಸ್ತಕದ ವಿಶೇಷತೆ ಅಂತಂದರೆ 100% ಸಿಲಾಬಸ್ ಇದೆ. 2 ವಿಷಯಗಳಲ್ಲಿ. ಪ್ರತಿ ಅಧ್ಯಾಯದ ಮೇಲೆ YouTube QR ಕೋಡ್ ಇದೆ, MCQಗಳಿದ್ದಾವೆ, ಡಿಟೇಲ್ ಎಕ್ಸ್ಪ್ಲೇನ್ ಆನ್ಸರ್ಗಳಿದ್ದಾವೆ. ನೀವು ವಿಡಿಯೋಗಳನ್ನು ನೋಡ್ತೀವಿ, ಸ್ವಲ್ಪ ನೀವು ಸ್ಟಡಿ ಮಾಡಲಿಕ್ಕೆ ಇದು ಹೆಲ್ಪ್ಫುಲ್ ಆಗ್ತದೆ. ಅದಕ್ಕೆ ಪ್ರತಿಯೊಬ್ಬ ವಿದ್ಯಾರ್ಥಿ ಹತ್ರ ಈ ಪುಸ್ತಕಗಳು ಇರಲೇಬೇಕು. ಇದರ ಜೊತೆಗೆ ಯಾರು RRB ಗ್ರೂಪ್ D ಎಕ್ಸಾಮನ್ನು ಬರಿತಾ ಇದ್ದೀರಿ ಅವ್ರ ಸಲುವಾಗಿ ನಾವು ಮೆಂಟಲ್ ಅಬಿಲಿಟಿ, ಮ್ಯಾಥ್ಸು, ಸ್ಟ್ಯಾಟಿಕ್ GK 10 ವರ್ಷದ MCQಗಳು ಮತ್ತು ಜನರಲ್ ಸೈನ್ಸು ಈ 4 ಪುಸ್ತಕಗಳನ್ನು 1150 ಆಗ್ತದೆ. ಅದನ್ನು ಕೇವಲ 850 ರೂಪಾಯಿಗಳಿಗೆ ಕೊರಿಯರ್ ಮಾಡ್ತಾ ಇದ್ವಿ. ಯಾರಿಗೆ ಪುಸ್ತಕಗಳು ಬೇಕು 850 ರೂಪಾಯಿ ಇಲ್ಲಿ ಕಾಣಿಸುವಂಥ ನಂಬರ್ಗೆ ಫೋನ್ಪೇ ಮಾಡಿ
ಅದರ ಸ್ಕ್ರೀನ್ಶಾಟು ಮತ್ತು ನಿಮ್ಮ ಅಡ್ರೆಸ್ಸನ್ನು ಇದೇ ನಂಬರ್ಗೆ ವಾಟ್ಸಪ್ ಮಾಡಿ. ನಾವು ಬೈ ಪೋಸ್ಟ್ ಮೂಲಕ, ಇಂಡಿಯನ್ ಪೋಸ್ಟ್ ಮೂಲಕ ಕಳಿಸ್ತೀವಿ. 3 ದಿನದಲ್ಲಿ ಪುಸ್ತಕ ನಿಮಗೆ ಬಂದು ತಲುಪುತ್ತೆ. ಸರಿನಾ? ಓಕೆ. ಇವು ಪ್ರತಿಯೊಬ್ಬ ವಿದ್ಯಾರ್ಥಿ ಹತ್ರ ಇರಬೇಕಾಗಿರ್ತಕ್ಕಂಥ ಪುಸ್ತಕಗಳು ಅಂತ ಹೇಳ್ಬೋದು. ನೆಕ್ಸ್ಟ್, INS ತಾರಾಗಿರಿಯನ್ನು ಯಾವ ಸ್ಥಳದಲ್ಲಿ ನಿಯೋಜಿಸಲಾಗಿದೆ? ಭಾರತೀಯ ಯುದ್ಧ ಹಡಗು INS ತಾರಾಗಿರಿ ಅಂತೇಳಿ. ಇದನ್ನ ವಿಶಾಖಪಟ್ಟಣ, ಮುಂಬೈ, ಕೊಚ್ಚಿ, ಚೆನ್ನೈ. ಸೊ ಕರೆಕ್ಟ್ ಆನ್ಸರ್ ಯಾವುದಂತಂದ್ರೆ ವಿಶಾಖಪಟ್ಟಣದಲ್ಲಿ ಇದನ್ನ ನಿಲುಗಡೆ ಮಾಡಲಾಗಿದೆ. ಇದು ಯಾವುದು? INS ತಾರಾಗಿರಿ ಅಂತೇಳಿ. ಪ್ರೊಜೆಕ್ಟ್ 17A ಅಡಿಯಲ್ಲಿ ಇಂಥ ಒಂದು ಯುದ್ಧ ಹಡಗುಗಳನ್ನ ನಿರ್ಮಾಣ ಮಾಡಲಾಗ್ತಾ ಇದ್ದು, ಇದರ ಅಡಿಯಲ್ಲಿ ನಿರ್ಮಾಣ ಆಗಿರ್ತಕ್ಕಂಥ ಒಂದು ಯುದ್ಧ ಹಡಗು ಅಂತ ನಾವು ಇದನ್ನ ಕರಿತೀವಿ. ಇದು ಭಾರತದ ನೌಕಾಸೇನೆ ವಿಶಾಖಪಟ್ಟಣದಲ್ಲಿ ಇದನ್ನ ನೆಲೆಗೊಳಿಸಲಾಗಿದೆ. ಇದು ಮಜ್ಗಾಂವ್ ಡಕ್ ಯಾರ್ಡ್ ಅಡಿಯಲ್ಲಿ ಇದು ನಿರ್ಮಾಣ ಆಗಿದೆ. ಸೊ 17A ಅನ್ನೋದು 7 ಅಡ್ವಾನ್ಸ್ ಗೈಡೆಡ್ ಮಿಸೈಲ್ ಒಂದು ಯುದ್ಧ ನೌಕೆ ಅಂತ ಹೇಳ್ಬೋದು. ಕ್ಷಿಪಣಿಯನ್ನು ಹೊಂದಿರತಕ್ಕಂಥ ಸಾಮರ್ಥ್ಯ, ಉಡಾಯಿಸುವಂಥ ಸಾಮರ್ಥ್ಯ ಹೊಂದಿರತಕ್ಕಂಥ ಯುದ್ಧ ಹಡಗು ಅಂತ ನಾವು ಇದನ್ನ ಕರೆಯಲಾಗ್ತೀವಿ. ಈ ಒಂದು 17A ಅಡಿಯಲ್ಲಿ ಇರುವಂಥ ಪ್ರಮುಖ ಯುದ್ಧ ಹಡಗುಗಳ ಹೆಸರೇನು ಅಂತಂದ್ರೆ INS ನೀಲಗಿರಿ, INS ಉದಯಗಿರಿ, INS ಹಿಮಗಿರಿ, INS ತಾರಾಗಿರಿ. ಇವೆಲ್ಲ ಪ್ರಮುಖವಾಗಿ ಭಾರತದ ನೌಕಾಸೇನೆಯಲ್ಲಿ ಇರ್ತಕ್ಕಂಥ ಯುದ್ಧ ಹಡಗುಗಳ ಹೆಸರುಗಳಿವು. ರೈಟ್ರಿ? ಬಾಲೆನ್ ಶಾ ಅವರು ಇತ್ತೀಚೆಗೆ ಯಾವ ದೇಶದ ಅತ್ಯಂತ ಕಿರಿಯ ಪ್ರಧಾನಮಂತ್ರಿಯಾಗಿ ನೇಮಕ ಆಗಿದ್ದಾರೆ? ನೇಪಾಳ್, ಮಾಲ್ಡೀವ್ಸ್, ಬಾಂಗ್ಲಾದೇಶ್, ಶ್ರೀಲಂಕಾ. ಸೊ ಆನ್ಸರ್ ಯಾವುದಂತಂದ್ರೆ ಇತ್ತೀಚೆಗೆ ನೇಪಾಳದ ಪ್ರಧಾನಮಂತ್ರಿಯಾಗಿ ಇವರು ನೇಮಕ ಆಗಿದ್ದಾರೆ. ಇದು ಇತ್ತೀಚೆಗೆ ಜನ್ಜಿ ರೆವಲ್ಯೂಷನ್ ನೇಪಾಳದಲ್ಲಿ ಏನಾಗಿತ್ತು, ಅದರ ಅಡಿಯಲ್ಲಿ ಮತದಾನ ಆಗಿ ನಂತರ ಚುನಾವಣೆ ಮೂಲಕ ಇವರನ್ನ ಆಯ್ಕೆ ಮಾಡಲಾಗಿದೆ ಅಂತ ಹೇಳ್ಬೋದು. ರಾಷ್ಟ್ರೀಯ ಸ್ವತಂತ್ರತಾ ಪಾರ್ಟಿ ಅಡಿಯಲ್ಲಿ ಇವರು ಏನು ಮಾಡಿದ್ದಾರೆ ಅಂದ್ರೆ ಕಾಂಪಿಟೇಷನ್ ಮಾಡಿದ್ರು. ನೇಪಾಳದ ಹೊಸ ಪ್ರಧಾನಮಂತ್ರಿಯಾಗಿ ಇತ್ತೀಚೆಗೆ ಇವರು ಆಯ್ಕೆ ಆಗಿದ್ದಾರೆ. ನೇಪಾಳದ ರಾಜಧಾನಿ ಯಾವುದಂದ್ರೆ ಕಾಠ್ಮಂಡು. ನೇಪಾಳ ರಾಜಧಾನಿ ಕಾಠ್ಮಂಡು ಅಂತ ಹೇಳ್ಬೋದು. ವಿಚ್ ಆಫ್ರಿಕನ್ ಕಂಟ್ರಿ ಸಪ್ಲೈಡ್ 9 ಚಿತಾಸ್ ಟು ಇಂಡಿಯಾ ಅಂಡರ್ ಪ್ರಾಜೆಕ್ಟ್ ಚಿತಾ? ಸಂವಿಧಾನ ನೋಡ್ರಿ, ಭಾರತಕ್ಕೆ ಚಿತಾ ಒಂದು ಪ್ರಾಜೆಕ್ಟ್ ಚಿತಾ ಅಂದ್ರೆ ಇದರ ಅಡಿಯಲ್ಲಿ ಭಾರತಕ್ಕೆ ಚಿರತೆಗಳನ್ನ 9 ಚಿರತೆಗಳನ್ನ ಕೊಟ್ಟಿರ್ತಕ್ಕಂಥ ದೇಶ ಯಾವುದು? ಈಗಾಗಲೇ ನಾವು ಬೇರೆ ಬೇರೆ ಆಫ್ರಿಕಾದ ದೇಶಗಳನ್ನು ತೆಗೆದುಕೊಂಡು ಬಂದೀವಿ. ಈ ಬಾರಿ ಮತ್ತೆ ಫೆಬ್ರವರಿ 28ರಲ್ಲಿ ಭಾರತಕ್ಕೆ 9 ಚಿರತೆಗಳು ಬಂದು ಅವು ಯಾವ ದೇಶದಿಂದ ತರಲಾಯಿತು? ಬೋಟ್ಸವಾನಾ, ಉಗಾಂಡ, ಮಾಲಿ, ಕೀನ್ಯಾ. ಕರೆಕ್ಟ್ ಆನ್ಸರ್ ಯಾವುದಂತಂದ್ರೆ ಬೋಟ್ಸವಾನಾದಿಂದ, ಆಫ್ರಿಕಾದ ಬೋಟ್ಸವಾನಾ ದೇಶದಿಂದ ನಾವು 9 ಚಿರತೆಗಳನ್ನ ಭಾರತದಲ್ಲಿ ತೆಗೆದುಕೊಂಡು ಬಂದೀವಿ ಅಂತ ಹೇಳ್ಬೋದು. ಯಾಕಂದ್ರೆ ಭಾರತದಲ್ಲಿ ಚಿರತೆಗಳ ಸಂಖ್ಯೆ ಕಡಿಮೆ ಇದೆ. ಸೊ ಹಾಗಾಗಿ ಇವು ಇಲ್ಲಿ ಆಫ್ರಿಕಾದಿಂದ ತಂದಿರತಕ್ಕಂಥ ಚಿರತೆಗಳನ್ನ ಅಲ್ಲಿಯ ವಾಯುಗುಣಕ್ಕೆ ಸರಿಯಾಗಿ ಹೊಂದಿಕೆ ಆಗ್ತಕ್ಕಂಥ ರಾಜ್ಯ ಯಾವುದಂತಂದ್ರೆ ಮಧ್ಯಪ್ರದೇಶ್. ಮಧ್ಯಪ್ರದೇಶದ ಕುನ್ನೋ ನ್ಯಾಷನಲ್ ಪಾರ್ಕ್. ಇದು ಲಾಸ್ಟ್ ಟೈಮ್ ಎಕ್ಸಾಮ್ಗಳಲ್ಲಿ 2-3 ಸಲ ಕೇಳಿದ್ದಾರೆ. ಇದು ಯಾವ ಒಂದು ನ್ಯಾಷನಲ್ ಪಾರ್ಕಲ್ಲಿ ಒಂದು ಚಿರತೆಗಳನ್ನು ತಂದು ಬಿಡಲಾಗಿದೆ ಅಂತ ಕೇಳಿದ್ರು ಅಂತಂದ್ರೆ ಮಧ್ಯಪ್ರದೇಶದ ಕುನ್ನು ನ್ಯಾಷನಲ್ ಪಾರ್ಕಲ್ಲಿ ತಂದು ಬಿಡಲಾಗಿದೆ. ಮೊದಲ ಬಾರಿಗೆ ಚಿತೆಯನ್ನು ತೆಗೆದುಕೊಂಡು ಬಂದಿದ್ದು ಸೌತ್ ಆಫ್ರಿಕಾ, ನಮೀಬಿಯಾದಿಂದ. ಎಷ್ಟ್ರಿ? ನಮೀಬಿಯಾದಿಂದ ನಾವು 8 ಚಿರತೆಗಳನ್ನ ನಮೀಬಿಯಾದಿಂದ ತೆಗೆದುಕೊಂಡು ಬಂದಿದ್ದೀವಿ. ಇವುಗಳನ್ನ ಕುನ್ನು ನ್ಯಾಷನಲ್ ಪಾರ್ಕಲ್ಲಿ ಬಿಡಲಾಗಿತ್ತು. ರೈಟ್ರಿ? ಟೋಟಲ್ ಈ ಸದ್ದು 48 ಚಿರತೆಗಳು ಏನಾಗ್ಯಾವ ಅಂತಂದ್ರೆ ಈ ಒಂದು ನ್ಯಾಷನಲ್ ಪಾರ್ಕಲ್ಲಿ ಇದ್ದಾವೆ. ಇಲ್ಲಿ ನಾವೇನು ನಮೀಬಿಯಾ ತಂದಿರತಕ್ಕಂಥ ಚಿರತೆಗಳಿದ್ದು ಇತ್ತೀಚೆಗೆ 4 ಮರಿಗಳಿಗೆ ಜನ್ಮ ನೀಡಿರ್ತಕ್ಕಂಥ ಒಂದು ಇದನ್ನು ನೋಡ್ಬೋದು. ಆ ಮರಿಗಳನ್ನು ಮತ್ತು ಚಿರತೆಗಳನ್ನು ಸೇರಿ ಒಟ್ಟಾರೆ ಇವತ್ತು ನಮ್ಮ ದೇಶದಲ್ಲಿ 48 ಚಿರತೆಗಳಿದಾವೆ ಅಂತ ಹೇಳ್ಬೋದು. ಸಿ ಡ್ರ್ಯಾಗನ್ ಎಕ್ಸರ್ಸೈಸ್ 2026 ಅನ್ನು ಯಾವ ದೇಶದಲ್ಲಿ ನಡೆಸಲಾಯಿತು? ಸಿ ಡ್ರ್ಯಾಗನ್ ಮಿಲಿಟರಿ ಎಕ್ಸರ್ಸೈಸ್ ಇದು ಯಾವ ದೇಶದಲ್ಲಿ ನಡೆಸಿದ್ರು? USA, ಫ್ರಾನ್ಸ್, UK, ಇಂಡಿಯಾ. ಸೊ ಕರೆಕ್ಟ್ ಆನ್ಸರ್ ಯಾವುದಂತಂದ್ರೆ ಆಪ್ಷನ್ ಎ USA. ಇದನ್ನ ಮಲ್ಟಿ ಲ್ಯಾಟ್ರಲ್ ಆಂಟಿ ಸಬ್ಮರೀನ್ ವಾರ್ಫೇರ್ ಎಕ್ಸರ್ಸೈಸ್ ಅಂತ ನಾವು ಇದನ್ನು ಕರಿತೀವಿ. ಗುವಾಮ್ US ಒಂದು ದ್ವೀಪದಲ್ಲಿ ಗುವಾಮ್ ದ್ವೀಪದಲ್ಲಿ ಇದನ್ನ ಎಕ್ಸರ್ಸೈಸ್ ಅನ್ನು ಮಾಡಲಾಯಿತು. ಇದರಲ್ಲಿ ಭಾಗವಹಿಸಿರ್ತಕ್ಕಂಥ ದೇಶಗಳಂತಂದ್ರೆ ಇಂಡಿಯಾ, ಜಪಾನ್, ಆಸ್ಟ್ರೇಲಿಯಾ ಮತ್ತು US. ಈ ಕ್ವಾಡ್ ಸದಸ್ಯ ದೇಶಗಳು, ಅದರ ಜೊತೆಗೆ ನ್ಯೂಜಿಲೆಂಡ್ ಇದರಲ್ಲಿ ಭಾಗವಹಿಸಿತ್ತು. ಈ 5 ದೇಶಗಳು ಈ ಒಂದು ಸಿ ಡ್ರ್ಯಾಗನ್ ಎಕ್ಸರ್ಸೈಸ್ ಅಲ್ಲಿ ಪಾಲ್ಗೊಂಡಿದ್ದು ಅಂತ ಹೇಳ್ಬೋದು. ಭಾರತವು ಯಾವ ದೇಶದೊಂದಿಗೆ ಲಮಿಟಿಯೆ 2026 ಅಂತಕ್ಕಂಥ ಒಂದು ಯುದ್ಧಾಭ್ಯಾಸವನ್ನು ನಡೆಸಲಾಯಿತು? ಇರಾನ್, ಇಂಡೋನೇಷಿಯಾ, ಸೆಚೆಲ್ಸ್, ಶ್ರೀಲಂಕಾ. ಸೊ ಕರೆಕ್ಟ್ ಆನ್ಸರ್ ಯಾವುದಂತಂದ್ರೆ ಸಿಸೆಲ್ಸ್.
ಆಫ್ರಿಕಾದಲ್ಲಿ ಬರ್ತಕ್ಕಂಥ ಒಂದು ಪ್ರಮುಖ ದ್ವೀಪ ರಾಷ್ಟ್ರ ಯಾವುದಂದ್ರೆ ಸಿಸೆಲ್ಸ್. ಈ ಸಿಸೆಲ್ಸ್ನ ರಾಜಧಾನಿ ಯಾವುದಂದ್ರೆ ವಿಕ್ಟೋರಿಯಾ. ಇಲ್ಲಿ ಭಾರತ ಒಂದು ಮಿಲಿಟರಿ ಸಮರಾಭ್ಯಾಸವನ್ನ ಜಂಟಿಯಾಗಿ ನಡೆಸಲಾಯಿತು ಅಂತ ಹೇಳ್ಬೋದು. 2021ರಿಂದ 25ರ ಅವಧಿಯಲ್ಲಿ ಅತಿ ದೊಡ್ಡ ಶಸ್ತ್ರಾಸ್ತ್ರ ಆಮದುದಾರ ದೇಶ ಯಾವುದು? ವಿದೇಶಗಳಿಂದ ಶಸ್ತ್ರಾಸ್ತ್ರ ಆಮದು ಮಾಡಿಕೊಂಡ ದೇಶಗಳ ಸಾಲಿನಲ್ಲಿ ಅತಿ ದೊಡ್ಡ ರಾಷ್ಟ್ರ ಯಾವುದು ಅಂತ ಕೇಳಿದ್ರು ಅಂತಂದ್ರೆ ಇಂಡಿಯಾ, ಚೀನಾ, ಸೌದಿ ಅರೇಬಿಯಾ, ಉಕ್ರೇನ್. ಆನ್ಸರ್ ಯಾವುದಂತಂದ್ರೆ ಉಕ್ರೇನ್. ಈಗಾಗಲೇ ರಷ್ಯಾ ಜೊತೆ ನಿರಂತರವಾಗಿ ಯುದ್ಧದಲ್ಲಿ ತೊಡಗಿರ್ತಕ್ಕಂಥ ಯುಕ್ರೇನ್ ದೇಶ 2021ರಿಂದ 25ರ ಅವಧಿಯಲ್ಲಿ ಅತಿ ಹೆಚ್ಚು ಶಸ್ತ್ರಾಸ್ತ್ರಗಳನ್ನ ಬೇರೆ ದೇಶಗಳಿಂದ ಆಮದು ಮಾಡಿಕೊಂಡಿರ್ತಕ್ಕಂಥ ದೇಶ ಅಂತ ಇದನ್ನ ಕರೆಯಲಾಗ್ತದೆ. ಸೆಕೆಂಡ್ ಯಾವುದಂತಂದ್ರೆ ಇಂಡಿಯಾ, ಥರ್ಡ್ ಸೌದಿ ಅರೇಬಿಯಾ. ಅತಿ ಹೆಚ್ಚು ಶಸ್ತ್ರಾಸ್ತ್ರಗಳನ್ನ ಸಪ್ಲೈ ಮಾಡ್ತಕ್ಕಂಥ ದೇಶ ಯಾವುದಪ್ಪ ಅಂದ್ರೆ ರಷ್ಯಾ. ಹೌದ್ರಿ, ಇದು ರಷ್ಯಾ. ವಿಶ್ವ ಕ್ಷಯ ರೋಗ ದಿನ, TB ರೋಗನ್ನ ಯಾವ ದಿನದಿಂದ ಆಚರಿಸಲಾಗ್ತದೆ? ಸೊ ಆನ್ಸರ್ ಯಾವುದಂತಂದ್ರೆ ಮಾರ್ಚ್ 24ನ ವಿಶ್ವ ಕ್ಷಯ ರೋಗ ದಿನ ಅಂತೇಳಿ ಇದನ್ನ ಕರೆಯಲಾಗ್ತದೆ. ಇದಕ್ಕೆ ಇಂಗ್ಲಿಷ್ನಾಗ ಟ್ಯೂಬರ್ಕ್ಯುಲೋಸಿಸ್ ಅಂತೇಳಿ ಇದನ್ನ ಕರೆಯಲಾಗ್ತದೆ. ಇದೊಂದು ಬ್ಯಾಕ್ಟೀರಿಯಾದಿಂದ ಬರ್ತಕ್ಕಂಥ ರೋಗ. ಇದು ಯಾವುದಿದ್ರೆ ಬ್ಯಾಕ್ಟೀರಿಯಾದಿಂದ ಬರ್ತಕ್ಕಂಥ ರೋಗ. ಈ TB ರೋಗ ಮೊದಲ ಅಟ್ಯಾಕ್ ಆಗೋದು ಯಾವುದಪ್ಪ ಅಂದ್ರೆ ನಮ್ಮ ಲಂಗ್ಸ್ಗೆ, ಪುಪ್ಪಸಗಳಿಗೆ ಈ ಒಂದು ರೋಗ ಅಟ್ಯಾಕ್ ಆಗ್ತದೆ. ಭಾರತ ಇದನ್ನ 2025 ಕೊನೆವರೆಗೆ ಈ ಒಂದು ಸಂಪೂರ್ಣವಾಗಿ ಭಾರತದಿಂದ TB ರೋಗನ ಹೊರದೋಡಿಸ್ಲಿಕ್ಕೆ ಇದು ಒಂದು ಗುರಿಯನ್ನ ಹಾಕಿಕೊಂಡಿತ್ತು ಅಂತ ಹೇಳ್ಬೋದು. ಭಾರತದಲ್ಲಿ ಪ್ರತಿ ವರ್ಷ ಶಹೀದ್ ದಿವಸ್ ಅನ್ನ ಯಾವ ದಿನದಂದು ಆಚರಿಸಲಾಗುತ್ತದೆ? ಆಪ್ಷನ್ ಕರೆಕ್ಟ್ ಆನ್ಸರ್ ಯಾವುದಂತಂದ್ರೆ ಮಾರ್ಚ್ 23ರನ್ನ ಶಹೀದ್ ದಿನಾಚರಣೆ ಅಂತ ಆಚರಣೆ ಮಾಡಲಾಗ್ತದೆ. ಶಹೀದ್ ದಿನಾಚರಣೆ ನೋಡ್ರಿ 1931ರಲ್ಲಿ ಮಾರ್ಚ್ 23ರಂದು ಭಾರತದ ಕ್ರಾಂತಿಕಾರಿಗಳಾಗಿರ್ತಕ್ಕಂಥ ಭಗತ್ ಸಿಂಗ್, ಸುಖದೇವ್ ಹಾಗೂ ರಾಜ್ಗುರು ಈ ಮೂವರನ್ನ ಬ್ರಿಟಿಷರು ಗಲ್ಲಿಗೇರಿಸಿರ್ತಕ್ಕಂಥ ಒಂದು ದಿನ. ಲಾಹೋರ್ ಜೈಲಿನಲ್ಲಿ ಗಲ್ಲಿಗೇರಿಸಿರ್ತಕ್ಕಂಥ ದಿನ. ಇವ್ರು ಏನ್ ಮಾಡಿದ್ರು ಅಂದ್ರೆ ಲಾಹೋರಿನ ಅಧಿವೇಶನದಲ್ಲೇನೆ ಮಧ್ಯದಲ್ಲಿ ಬಾಂಬ್ ಅನ್ನ ಹಾಕಿ ಇವರು ಬ್ರಿಟಿಷರಿಗೆ ಎಚ್ಚರಿಕೆಯನ್ನು ನೀಡಿದ್ರು. ಸೊ ವಿಚಾರಣೆ ಮಾಡಿ ಇವರನ್ನ ಗಲ್ಲಿಗೇರಿಸುವಂತ ಒಂದು ತೀರ್ಮಾನಕ್ಕೆ ಬರಲಾಯಿತು. ಲಾಹೋರ್ ಜೈಲಲ್ಲಿ ಇವರನ್ನ ಗಲ್ಲಿಗೇರಿಸಲಾಯಿತು. ಆ ದಿನವನ್ನ ಶಹೀದ್ ದಿನ ಅಂತೇಳಿ ಪ್ರತಿ ವರ್ಷ ಆಚರಣೆ ಮಾಡಲಾಗ್ತದೆ. ಶಹೀದ್ ದಿವಸ್ ಅಂತೇಳಿ ಯಾವ್ದನ್ನ ಆಚರಣೆ ಮಾಡಲಾಗ್ತಾ ಇದೆ ಅಂತ ಕೇಳಿದ್ರೆ ಜನವರಿ 30 ಮಹಾತ್ಮ ಗಾಂಧಿ ದಿನವನ್ನ ಹುತಾತ್ಮ ದಿನ ಅಂತೇಳಿ ಇದನ್ನ ಆಚರಣೆ ಮಾಡಲಾಗ್ತದೆ. ಹೂ ಹ್ಯಾಸ್ ಬೀನ್ ರೀಸೆಂಟ್ಲಿ ಅಪಾಯಿಂಟೆಡ್ ಆಸ್ ಗವರ್ನರ್ ಆಫ್ ಬಿಹಾರ್? ಬಿಹಾರದ ಇತ್ತೀಚೆಗೆ ಹೊಸ ರಾಜ್ಯಪಾಲರು ಯಾರು? ಸೈಯದ್ ಹುಸೇನ್ ರಾಜೇಂದ್ರ ಅರ್ಲೇಕರ್, ಫಗು ಚೌಹಾಣ್, ದೆನ್ ಆನಂದಿಬೇನ್ ಪಟೇಲ್. ಸೊ ಕರೆಕ್ಟ್ ಆನ್ಸರ್ ಯಾವುದಂತಂದ್ರೆ ಸೈಯದ್ ಹುಸೇನ್. ಸೈಯದ್ ಅತಾ ಹುಸೇನ್ ಅವರನ್ನ ಬಿಹಾರದ ಹೊಸ ರಾಜ್ಯಪಾಲರಾಗಿ ಇತ್ತೀಚೆಗೆ ನೇಮಕ ಮಾಡಲಾಗಿದೆ. 2026ರಲ್ಲಿ ದ್ರೌಪದಿ ಮುರ್ಮು ಅವರು ಈ ಒಂದು ಹೊಸ ರಾಜ್ಯಪಾಲರನ್ನ ನೇಮಕ ಮಾಡಿದ್ರು. ಎಲ್ಲ ರಾಜ್ಯಪಾಲರ ನೇಮಕ ಆಗೋದು ಯಾರಿಂದ ಅಂದ್ರೆ ರಾಷ್ಟ್ರಪತಿಗಳಿಂದ. ರಾಷ್ಟ್ರಪತಿಗಳು ಹೇಗೆ ಇವರನ್ನ ಆಯ್ಕೆ ಮಾಡ್ತಾರೆ ಅಂದ್ರೆ ಕೇಂದ್ರ ಕ್ಯಾಬಿನೆಟಿನ ಶಿಫಾರಸಿನ ಮೇರೆಗೆ ರಾಷ್ಟ್ರಪತಿಗಳು ರಾಜ್ಯಪಾಲರನ್ನ ನೇಮಕ ಮಾಡ್ತಾರೆ. ಇತ್ತೀಚೆಗೆ ಹೊಸದಾಗಿ ಆಗಿರ್ತಕ್ಕಂಥ ರಾಜ್ಯಪಾಲರು ಯಾರತ್ತಂದ್ರೆ ವೆಸ್ಟ್ ಬೆಂಗಾಲಕ್ಕೆ RN ರವಿ ಅಂತಕ್ಕಂಥವ್ರು, ತೆಲಂಗಾಣಕ್ಕೆ ಶಿವಪ್ರತಾಪ್ ಶುಕ್ಲಾ ಅವರು, ಮಹಾರಾಷ್ಟ್ರಕ್ಕೆ ಜಿಷ್ಣುದೇವ್ ವರ್ಮಾ ಅವರು, ನಾಗಾಲ್ಯಾಂಡಕ್ಕೆ ನಂದ್ ಕಿಶೋರ್ ಯಾದವ್ ಅವರು, ಬಿಹಾರಕ್ಕೆ ಸಯೀದ್ ಅತಾ ಹುಸೇನ್ ಅವರು, ಹಿಮಾಚಲ್ ಪ್ರದೇಶಕ್ಕೆ ಕವಿಂದರ್ ಗುಪ್ತಾ ಅವರು, ಲಡಾಖ್ಗೆ ವಿನಯ್ ಕುಮಾರ್ ಸಕ್ಸೇನಾ ಅವರು, ಡೆಲ್ಲಿಗೆ ತರಂಜಿತ್ ಸಿಂಗ್ ಸಂಧು. ಇವರು ಇತ್ತೀಚೆಗೆ ಹೊಸದಾಗಿ ನೇಮಕ ಆಗಿರ್ತಕ್ಕಂಥ ರಾಜ್ಯಪಾಲರು ಅಂತ ಹೇಳ್ಬೋದು. ಗವರ್ನರ್ ಅನ್ನ ನೇಮಕ ಮಾಡ್ತಕ್ಕಂಥ ಅಧಿಕಾರ ಯಾರಿಗೆ ಅದೈತಂದ್ರೆ ರಾಷ್ಟ್ರಪತಿಗಳಿಗೆ ಈ ರಾಜ್ಯಪಾಲರ ನೇಮಕ ಮಾಡುವ ಅಧಿಕಾರ ಇದೆ. ಸಂವಿಧಾನದ 6ನೇ ಭಾಗದಲ್ಲಿ ಆರ್ಟಿಕಲ್ 153 ಇಂದ 167 ವರೆಗೆ ಈ ರಾಜ್ಯಪಾಲ, ಮುಖ್ಯಮಂತ್ರಿ, ಮಂತ್ರಿಗಳು ಮತ್ತು ರಾಜ್ಯ ಆಡಳಿತದ ಬಗ್ಗೆ ಹೇಳಲಾಗ್ತದೆ. 153ನೇ ವಿಧಿ ಪ್ರಕಾರ ಪ್ರತಿಯೊಂದು ರಾಜ್ಯಕ್ಕೆ ರಾಜ್ಯಪಾಲರು ಇರಬೇಕು ಅಂತ ಹೇಳ್ತದೆ. 154ನೇ ವಿಧಿ ರಾಜ್ಯಪಾಲರ ಅಧಿಕಾರಾವಧಿಗಳನ್ನು ಹೇಳ್ತದೆ, 155ನೇ ವಿಧಿ ಪ್ರಕಾರ ಅವರ ನೇಮಕಾತಿ ಬಗ್ಗೆ ಹೇಳ್ತದೆ. 156ನೇ ವಿಧಿ ಅವರ 5 ವರ್ಷ ಅಧಿಕಾರದಲ್ಲಿ ಇರ್ತಾರೆ. ಆದ್ರೆ ರಾಷ್ಟ್ರಪತಿ ಇಚ್ಛೆವರೆಗೆ ಇರೋವರೆಗೆ 5 ವರ್ಷ ಅಂತ ಇವ್ರ ಅಧಿಕೃತ ಅವಧಿ ಆಗಿರ್ತದೆ. ಆದ್ರೆ ಯಾವಾಗ ರಾಜ್ಯಪಾಲರು ತೆಗಿತಾರೆ ಇವ್ರನ್ನ ಅವಾಗ ಇವ್ರ ಟರ್ಮ್ ಏನಾಗ್ತದೆ ಎಂಡ್ ಆಗ್ತದೆ ಅಂತ ಹೇಳ್ಬೋದು. ಸೊ 157 ಪ್ರಕಾರ ಇವ್ರಿಗೆ ಏನು ಅರ್ಹತೆಗಳು ಇರಬೇಕು ಬೇಟ್ರಿ, ರಾಜ್ಯಸಭಾ ಸದಸ್ಯರಿಗೆ ಇರಬೇಕಾದ ಎಲ್ಲ ಅರ್ಹತೆಗಳು ಇವರಿಗೆ ಇರಬೇಕಾಗ್ತದೆ. ದೆನ್ 159 ಪ್ರಕಾರ ಓತ್ ಮತ್ತು ಇವರಿಗೆ ಅಫರ್ಮೇಷನ್ ಬೈ ಗವರ್ನರ್. ದೆನ್ 161 ಪ್ರಕಾರ ಇವರನ್ನ ಕ್ಷಮಾದಾನ ಮಾಡ್ತಕ್ಕಂಥ ಒಂದು ಅಧಿಕಾರ ಇವರಿಗೆ ಇರ್ತದೆ.
ಸೊ ಈ ಆರ್ಡಿನೆನ್ಸ್ ಹೊರಡಿಸ್ತಕ್ಕಂಥ ಅಧಿಕಾರನು ರಾಜ್ಯಪಾಲರಿಗೆ ಇರ್ತದೆ ಅಂತ ಹೇಳ್ಬೋದು. 6 ಮಂದಿ ಯಾವನ ರೈಸಿನಾ ಡೈಲಾಗ್ 6 ಹೆಲ್ಡ್ ಇನ್ ವಿಚ್ ಸಿಟಿ? ನೋಡ್ರಿ, ಇದು ನ್ಯೂ ದಿಲ್ಲಿ, ಸೂರತ್, ನೋಯ್ಡಾ, ಮುಂಬೈ. ರೈಸಿನಾ ಡೈಲಾಗ್ ಅಂತ ಇತ್ತೀಚೆಗೆ ಭಾಳ ಫೇಮಸ್ ಆಗಿರ್ತಕ್ಕಂಥದ್ದು ಇದು. ಸೊ 6 ಪ್ರಮುಖ ವಿಷಯಗಳು ಇಟ್ಕೊಂಡು ಇಲ್ಲಿ ಏನು ಮಾಡಿದ್ರು, ಚರ್ಚೆಯನ್ನು ಮಾಡಲಾಯಿತು. ಸೊ ಅದು ಎಲ್ಲಿ ನಡೀತು ಹೇಳ್ರಿ? 11th ಎಡಿಷನ್ ಆಫ್ ರೈಸಿನಾ ಡೈಲಾಗ್ ಇತ್ತೀಚೆಗೆ ನಡೆದಿದ್ದು ಎಲ್ಲಿ ಅಂದ್ರೆ ದೆಹಲಿಯಲ್ಲಿ. ಪ್ರಧಾನಿ ನರೇಂದ್ರ ಮೋದಿ ಅವರು ಇದನ್ನ ಉದ್ಘಾಟನೆ ಮಾಡಿದ್ರು. ಚೀಫ್ ಗೆಸ್ಟ್ ಯಾರಾಗಿದ್ರು ಅಂದ್ರೆ ಅಲೆಕ್ಸಾಂಡರ್ ಸ್ಟಬ್, ಫಿನ್ಲ್ಯಾಂಡಿನ ಅಧ್ಯಕ್ಷರು ಏನಾಗಿದ್ರು ಅಂದ್ರೆ ಇಲ್ಲಿ ಚೀಫ್ ಗೆಸ್ಟ್ ಆಗಿದ್ರು. ಇದರ ಮುಖ್ಯ ಉದ್ದೇಶ MEA ಮತ್ತು ಅಬ್ಸರ್ವರ್ ರಿಸರ್ಚ್ ಫೌಂಡೇಶನ್ ಈ ಒಂದು ಇದನ್ನ ಏನ್ ಮಾಡಿದ್ರು, ಆರ್ಗನೈಸ್ ಮಾಡಿದ್ರು ಅಂತ ಇದನ್ನ ಹೇಳ್ಬೋದು. ಈ ಜಾಗತಿಕ ರಾಜಕೀಯ ವ್ಯವಸ್ಥೆಗಳನ್ನ ಕುರಿತು ಇಲ್ಲಿ ಚರ್ಚೆಯನ್ನ ಮಾಡಲಾಯಿತು. ಉಕ್ರೇನ್ ರಷ್ಯಾ ವಾರ ಆಗಿರ್ಬೋದು, ಇಸ್ರೇಲ್ ಇರಾನ್ ನಡುವಿನ ವಾರ ಆಗಿರ್ಬೋದು, ಹಿಂಗೆ ಜಾಗತಿಕ ಸಮಸ್ಯೆಗಳನ್ನು ಕುರಿತು ಈ ಒಂದು ಡಿಸ್ಕಷನ್ಗಳನ್ನು ಇಲ್ಲಿ ಮಾಡಲಾಯಿತು ಅಂತ ಹೇಳ್ಬೋದು. ಉಡಾನ್ 2.0 ಅಡಿಯಲ್ಲಿ ಎಷ್ಟು ವಿಮಾನ ನಿಲ್ದಾಣಗಳನ್ನು ಭಾರತದಲ್ಲಿ ಅಭಿವೃದ್ಧಿಪಡಿಸಲಾಗಿದೆ? ನೋಡ್ರಿ, ಆಂತರಿಕ ವಾಯು ಸಾರಿಗೆಗಾಗಿ ಕೇಂದ್ರ ಸರ್ಕಾರ ಆರಂಭ ಮಾಡಿರ್ತಕ್ಕಂಥ ಯೋಜನೆ ಯಾವುದಂತಂದ್ರೆ ಉಡಾನ್ ಯೋಜನೆ. ಈಗಾಗಲೇ ಉಡಾನ್ ಅಡಿಯಲ್ಲಿ ಅನೇಕ ದೇಶದ ಪ್ರಮುಖ ನಗರಗಳ ನಡುವೆ ಸಂಪರ್ಕ ಕಲ್ಪಿಸ್ತಕ್ಕಂಥ ವಿಮಾನ ಸೇವೆ ಆರಂಭ ಆಗಿದೆ. ಈಗ ಇದನ್ನು ಮತ್ತೆ ಅಪ್ಗ್ರೇಡ್ ಮಾಡಿ 2.0 ಅಂತ ಮಾಡಲಾಗಿದೆ. ಈಗ ಹೊಸದಾಗಿ ಉಡಾನ್ ಅಡಿಯಲ್ಲಿ ಎಷ್ಟು ವಿಮಾನ ನಿಲ್ದಾಣಗಳನ್ನು ದೇಶದಲ್ಲಿ ಅಭಿವೃದ್ಧಿಪಡಿಸಲಾಗಿದೆ ಅಂತ ಕೇಳಿದ್ರಂದ್ರೆ 100 ವಿಮಾನಗಳನ್ನು, ಎಷ್ಟು ನಿಲ್ದಾಣಗಳನ್ನು? 100 ವಿಮಾನ ನಿಲ್ದಾಣಗಳ ಹೊಸ ಏರ್ಪೋರ್ಟ್ಗಳನ್ನು ಅಭಿವೃದ್ಧಿಪಡಿಸಲಾಗಿದ್ದು 200 ಹೆಲಿಪ್ಯಾಡ್ಗಳನ್ನು ಅಭಿವೃದ್ಧಿಪಡಿಸಲಾಗಿದೆ. ಉಡಾನ್ ಯೋಜನೆ ಅಂದ್ರೆ ಉಡೇ ದೇಶ್ ಕಾ ಆಮ್ ನಾಗರಿಕ್ ಅಂತಕ್ಕಂಥ ಯೋಜನೆ ಅಡಿಯಲ್ಲಿ ಸಾಮಾನ್ಯ ವ್ಯಕ್ತಿಯು ವಿಮಾನದಲ್ಲಿ ಹಾರಾಟ ಮಾಡುವಂತ ಒಂದು ಕಡಿಮೆ ಒಂದು ಬೆಲೆಯ ಸೇವೆಯನ್ನು ಇಲ್ಲಿ ಒದಗಿಸಲಾಗ್ತಾ ಅಂತ ಹೇಳ್ಬೋದು. ಈ ಒಂದು ಯೋಜನೆ 2016ರಲ್ಲಿ ಇದು ಆರಂಭ ಆಗಿತ್ತು. ನಾಗರಿಕ ವಾಯುಯಾನ ಇಲಾಖೆ ಅಡಿಯಲ್ಲಿ ಈ ಒಂದು ಯೋಜನೆ ಕಾರ್ಯನಿರ್ವಹಿಸ್ತಾ ಇದೆ ಅಂತ ಹೇಳ್ಬೋದು. ತೃತೀಯ ಲಿಂಗಿಗಳ ಹಕ್ಕುಗಳಿಗಾಗಿ 2026ರಲ್ಲಿ ಲೋಕಸಭೆಯಲ್ಲಿ ಯಾವ ಮಸೂದೆಯನ್ನ ಅಂಗೀಕರಿಸಲಾಯಿತು? ಆಪ್ಷನ್ ಟ್ರಾನ್ಸ್ಜೆಂಡರ್ ಪರ್ಸನ್ಸ್ ಅಮೆಂಡ್ಮೆಂಟ್ ಬಿಲ್. ಆಪ್ಷನ್ ಎ ರೈಟ್ ಆನ್ಸರ್. ಟ್ರಾನ್ಸ್ಜೆಂಡರ್ ಪರ್ಸನ್ಸ್ ಅಮೆಂಡ್ಮೆಂಟ್ ಬಿಲ್, ಪ್ರೊಟೆಕ್ಷನ್ ಆಫ್ ರೈಟ್ಸ್ ಅಂದ್ರೆ ತೃತೀಯ ಲಿಂಗಿಗಳ ಒಂದು ಹಕ್ಕುಗಳ ರಕ್ಷಣಾ ಕಾಯ್ದೆ ಅಂತೇಳಿ ಇದನ್ನ 2019ರ ಕಾಯ್ದೆಯನ್ನ ಮರು ತಿದ್ದುಪಡಿಯನ್ನು ಮಾಡಲಾಯಿತು. ಇಲ್ಲಿ ಸೆಲ್ಫ್ ಐಡೆಂಟಿಫಿಕೇಶನ್ ಆಫ್ ಜೆಂಡರ್ ಇದನ್ನ ತೆಗೆದು ಇದೇನು ಮಾಡಿದ್ದಾರೆ ಅಂದ್ರೆ ಮತ್ತೆ ಮಾಡಿಫೈ ಮಾಡಿದ್ದಾರೆ. ನ್ಯೂ ಐಡೆಂಟಿಟಿ ಡಿಪೆಂಡ್ಸ್ ಆನ್ ಮೆಡಿಕಲ್ ವೆರಿಫಿಕೇಶನ್ ಆ್ಯಂಡ್ ಪ್ರೋಸೆಸ್ ಮೆಡಿಕಲ್ ಸರ್ಟಿಫಿಕೇಶನ್. ಅಧಿಕೃತವಾಗಿ ಇವರನ್ನ ತೃತೀಯ ಲಿಂಗಿಗಳು ಅಂತೇಳಿ ಚೆಕ್ ಮಾಡಿ ಸರ್ಟಿಫೈ ಆಗ್ಬೇಕು ಇವರು. ಮೊದಲು ಏನಾಗಿತ್ತು ಅಂದ್ರೆ ತೃತೀಯ ಲಿಂಗಿಗಳು ತಾವೇ ಘೋಷಣೆ ಮಾಡಿಕೊಂಡು ಅವರು ವರ್ತನೆ ಮಾಡಿದ್ರೆ ನಡೀತಾ ಇತ್ತು, ತೃತೀಯ ಲಿಂಗಿಗಳಂತ ಕರೆಯಲಾಗ್ತಾ ಇತ್ತು, ಅದರೆಲ್ಲ ಬೆನಿಫಿಟ್ ಸಿಗ್ತಾ ಇತ್ತು. ಆದ್ರೆ ಯಾರು ಇವ್ರನ್ನ ತೃತೀಯ ಲಿಂಗಿಗಳಂತ ಪತ್ತೆ ಹಚ್ಚಿ ಘೋಷಣೆ ಮಾಡ್ಬೇಕು ಅನ್ನೋದು ಇರಲಿಲ್ಲ ಕಾಯ್ದೆಯಲ್ಲಿ. ಈ ಹೊಸ ತಿದ್ದುಪಡಿ ಕಾಯ್ದೆಯಲ್ಲಿ ತೃತೀಯ ಲಿಂಗಿಗಳು ಯಾರು ಅವರು ವೈದ್ಯಕೀಯ ಪರೀಕ್ಷೆಗೆ ಒಳಪಟ್ಟು ಸರ್ಟಿಫೈಡ್ ಆಗಿರ್ಬೇಕು. ಅವರು ಅಂದಾಗ ಮಾತ್ರ ಅವ್ರು ತೃತೀಯ ಲಿಂಗಿ ಅಂತ ಕನ್ಸಿಡರ್ ಮಾಡ್ಲಾಗ್ತದೆ. ಈ ಮೆಡಿಕಲ್ ಸರ್ಟಿಫಿಕೇಶನ್ ಆಗಿರಬೇಕು. ಸೊ ಈ ಒಂದು ಬಿಲ್ಲಲ್ಲಿ ಇದನ್ನ ಸೇರಿಸಲಾಗಿದೆ. ಇವರಿಗೆ ಸ್ವತಂತ್ರವಾಗಿ ಬದುಕುವಂತ ಅವಕಾಶವನ್ನ ಸಂವಿಧಾನದ 14ನೇ ವಿಧಿಯಲ್ಲಿ ನೀಡಲಾಗಿದೆ ಅಂತ ಹೇಳ್ಬೋದು. ಕುಷ್ಠರೋಗವನ್ನು ನಿರ್ಮೂಲನೆ ಮಾಡಿದ ದಕ್ಷಿಣ ಅಮೆರಿಕಾದ ಮೊದಲ ದೇಶ ಯಾವುದು? ಅಮೆರಿಕ ಖಂಡದಲ್ಲಿ ಇರ್ತಕ್ಕಂಥ ಮೊದಲ ದೇಶ ಯಾವುದು? ಚಿಲಿ, ಬ್ರೆಜಿಲ್, ಕ್ಯೂಬಾ, ಮೆಕ್ಸಿಕೋ. ಕುಷ್ಠರೋಗ ಲೆಪ್ರಸಿ ಅಂತ ನಾವು ಇದನ್ನ ಕರಿತೀವಿ. ಲೆಪ್ರಸಿಯನ್ನ ಸಂಪೂರ್ಣವಾಗಿ ಎಲಿಮಿನೇಟ್ ಮಾಡಿರ್ತಕ್ಕಂಥ ಮೊದಲ ರಾಜ್ಯ ಯಾವುದು, ಮೊದಲ ದೇಶ, ಆಫ್ರಿಕಾದ ಮೊದಲ ದೇಶ ಯಾವುದಂದ್ರೆ ಚಿಲಿಯಲ್ಲಿ ಕುಷ್ಠರೋಗವನ್ನು ಸಂಪೂರ್ಣವಾಗಿ ನಿರ್ಮೂಲನೆ ಮಾಡಲಾಗಿದೆ. ಇದು ಬ್ಯಾಕ್ಟೀರಿಯಾದಿಂದ ಹರಡತಕ್ಕಂಥ ಒಂದು ರೋಗ ಅಂತೇಳಿ ಇದನ್ನು ಗುರುತಿಸಲಾಗ್ತದೆ. ಯಾವ ಕಾಯ್ದೆಯ ಬಗ್ಗೆ ನಾಗರಿಕರಿಗೆ ಶಿಕ್ಷೆ ನೀಡಲು ಭಾರತ ಸರ್ಕಾರ ಪ್ರಾರಂಭ್ 2026 ಅಂತಕ್ಕಂಥ ಒಂದು ಅಭಿಯಾನವನ್ನ ಚಾಲು ಮಾಡ್ತು? ಕ್ಯಾಂಪೇನ್ ಯಾವೊಂದು ಕಾನೂನಿನ ಬಗ್ಗೆ ಅರಿವು ಮೂಡಿಸ್ಲಿಕ್ಕೆ ಅಂತಂದ್ರೆ GST ಆಕ್ಟ್, ಇನ್ಕಮ್ ಟ್ಯಾಕ್ಸ್ ಆಕ್ಟ್ 2025, ಕಂಪನೀಸ್ ಆಕ್ಟ್, ಬ್ಯಾಂಕಿಂಗ್ ರೆಗ್ಯುಲೇಷನ್ ಆಕ್ಟ್. ಸೊ ಆನ್ಸರ್ ಯಾವುದಂದ್ರೆ ಆಪ್ಷನ್ ಬಿ, ಇನ್ಕಮ್ ಟ್ಯಾಕ್ಸ್ ಆಕ್ಟ್. ಅಂದ್ರೆ ಇನ್ಕಮ್ ಟ್ಯಾಕ್ಸ್ ಹೊಸ ಕಾನೂನನ್ನ ಕೇಂದ್ರ ಸರ್ಕಾರ ಇತ್ತೀಚೆಗೆ ಹೊರಡಿಸಲಾಗಿದ್ದು ಇನ್ಕಮ್ ಟ್ಯಾಕ್ಸ್ ಫೈಲ್ ಮಾಡ್ತಕ್ಕಂಥವರಿಗೆ ಮತ್ತಷ್ಟು ಸರಳೀಕರಣ ಮಾಡಲಿಕ್ಕೆ, ಅವರು ಗೊಂದಲಗಳನ್ನು ಬಗೆಹರಿಸಲಿಕ್ಕೆ ಈ ಒಂದು ಪ್ರಾರಂಭ 2026 ಅಂತಕ್ಕಂಥ ಕ್ಯಾಂಪೇನ್ ಅನ್ನ ಸ್ಟಾರ್ಟ್ ಮಾಡಿ
ಕರ್ ಸಾತಿ ಅಂತಕ್ಕಂಥ ಒಂದು ಚಾಟ್ ಬೋಟ್ ಅನ್ನ ಅಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ರು. ಇದರಿಂದ ಟ್ಯಾಕ್ಸಿಗೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶ್ನೆಗಳಿಗೆ ಉತ್ತರಿಸ್ತಕ್ಕಂಥ ಒಂದು ಪ್ರಯತ್ನವನ್ನ ಮಾಡಲಾಗ್ತಾ ಇದೆ. ಇನ್ಕಮ್ ಟ್ಯಾಕ್ಸ್ ಆಕ್ಟ್ 2025 ಪ್ರಕಾರ ಇದು ಸ್ಟಾರ್ಟ್ ಮಾಡಲಾಗಿದೆ ಅಂತ ಹೇಳ್ಬೋದು. ಪ್ರಂಬನನ್ ದೇವಾಲಯ ಸಂಕೀರ್ಣ ಯಾವ ದೇಶದಲ್ಲಿದೆ? ಪ್ರಂಬನನ್ ದೇವಾಲಯ ಇತ್ತೀಚೆಗೆ ಬಹಳಷ್ಟು ಸುದ್ದಿಯಲ್ಲಿ ಇರ್ತಕ್ಕಂಥ ದೇವಸ್ಥಾನ. ಇಂಡೋನೇಷಿಯಾ, ಇಂಡಿಯಾ, ಥೈಲ್ಯಾಂಡ್, ಕಾಂಬೋಡಿಯಾ. ಸೊ ಕರೆಕ್ಟ್ ಆನ್ಸರ್ ಯಾವುದಂತಂದ್ರೆ ಇಂಡೋನೇಷಿಯಾದಲ್ಲಿ ಈ ಪ್ರಂಬನನ್ ದೇವಾಲಯ ಇದ್ದು, ಇತ್ತೀಚೆಗೆ ಭಾರತ ಮತ್ತು ಇಂಡೋನೇಷಿಯಾಗಳು ಈ ದೇವಾಲಯವನ್ನ ಪುನರುಜ್ಜೀವನಗೊಳಿಸಲಾಗಿದೆ ಅಂತ ಹೇಳ್ಬೋದು. ಈ ದೇವಾಲಯ ನೋಡ್ರಿ, ಭಾರತದ ಜಗತ್ತಿನ ಅತಿ ದೊಡ್ಡ ಹಿಂದೂ ದೇವಾಲಯ ಅಂತ ನಾವು ಇದನ್ನ, ಅಥವಾ ಆಗ್ನೇಯ ದೇಶಗಳಲ್ಲೇನೆ ಅತಿ ದೊಡ್ಡ ಹಿಂದೂ ದೇವಾಲಯ ಅಂತ ಇದನ್ನ ಕರೆಯಲಾಗ್ತಿದ್ದು, ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಲಿಸ್ಟ್ ಅಲ್ಲಿ ಇದು ಲಿಸ್ಟೆಡ್ ಆಗಿರ್ತಕ್ಕಂಥ ಒಂದು ದೇವಸ್ಥಾನ. ಇದು ಇಂಡೋನೇಷಿಯಾದ ಜಾವಾ ನಗರದಲ್ಲಿ ಕಂಡು ಬರ್ತಾ ಇದೆ. 9ನೇ ಶತಮಾನದಲ್ಲಿ ಇದನ್ನ ಸಂಜಯ ಡೈನಸ್ಟಿಯವರು, ಸಾಮ್ರಾಜ್ಯದವರು ಇದನ್ನ ನಿರ್ಮಾಣ ಮಾಡಿದ್ರು. ಇದು ಶಿವ, ವಿಷ್ಣು ಮತ್ತು ಬ್ರಹ್ಮನಿಗೆ ಅರ್ಪಿತವಾಗಿರ್ತಕ್ಕಂಥ ಪ್ರಸಿದ್ಧ ದೇವಾಲಯ ಅಂತ ಹೇಳಿ ಇದನ್ನ ಕರಿತೀವಿ. ಆ ದೇವಾಲಯ ಯಾವುದಂದ್ರೆ ಪ್ರಂಬನನ್ ದೇವಾಲಯ, ಇಂಡೋನೇಷಿಯಾದ ಜಾವಾದಲ್ಲಿ ಕಂಡು ಬರ್ತಕ್ಕಂಥ ಪ್ರಸಿದ್ಧ ಹಿಂದೂ ಟೆಂಪಲ್ ಅಂತ ನಾವು ಇದನ್ನ ಕರೆಯಲಾಗ್ತದೆ. ಭವ್ಯ ಯೋಜನೆಗೆ ಅನುಮೋದನೆ ನೀಡಲಾದ ಮೊತ್ತ ಎಷ್ಟು? ಭವ್ಯ ಸ್ಕೀಮ್ ಹ್ಯಾಸ್ ಬಿನ್ ಅಪ್ರೂವ್ಡ್. ಎಷ್ಟು ಮೊತ್ತವನ್ನು ಇದಕ್ಕೆ ಮೀಸಲಿಡಲಾಗಿದೆ? ಆಪ್ಷನ್ ಎ 33,660 crore ಮೊತ್ತವನ್ನ ಕೇಂದ್ರ ಕ್ಯಾಬಿನೆಟ್ ಮೂಲಕ ಅನುಮೋದನೆ ಮಾಡಲಾಗಿದೆ. ಭವ್ಯ ಯೋಜನೆ ಅನ್ನೋದು ಎದಕ್ಕೆ ಸಂಬಂಧಪಟ್ಟಿದೆ ಅಂದ್ರೆ ಭಾರತ್ ಔದ್ಯೋಗಿಕ್ ವಿಕಾಸ್ ಯೋಜನಾ, ಅಂದ್ರೆ ಕೈಗಾರಿಕೀಕರಣಗಳನ್ನು ಅಭಿವೃದ್ಧಿಗೊಳಿಸಲಿಕ್ಕೆ ಕೇಂದ್ರ ಸರ್ಕಾರ ಜಾರಿ ಮಾಡಿರ್ತಕ್ಕಂಥ ಯೋಜನೆಯಾಗಿದ್ದು, ಇದು ದೇಶದ 100 ಪ್ರಮುಖ ವರ್ಲ್ಡ್ ಕ್ಲಾಸ್ ಇಂಡಸ್ಟ್ರಿಯಲ್ ಪಾರ್ಕ್ಗಳನ್ನು ನಿರ್ಮಾಣ ಮಾಡೋದು, ದೇಶದ ನಾನಾ ಕಡೆಗಳಲ್ಲಿ ಕೈಗಾರಿಕಾ ಪ್ರದೇಶಗಳನ್ನು ಅಭಿವೃದ್ಧಿಪಡಿಸಲಿಕ್ಕೆ ಈ ಮೊತ್ತವನ್ನ ಬಿಡುಗಡೆ ಮಾಡಲಾಗಿದೆ ಕೇಂದ್ರ ಸರ್ಕಾರ ಅಂತ ಹೇಳ್ಬೋದು. ಇಂಗ್ಲಿಷ್ ಭಾಷೆಯಲ್ಲಿ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ 2025ರಲ್ಲಿ ವಿಜೇತರಾಗಿರ್ತಕ್ಕಂಥವ್ರು ಯಾರು? ನವತೇಜ್ ಶರ್ಣ, ಅಮಿತಾಬ್ ಘೋಷ್, ಸಲ್ಮಾನ್ ರಸ್ತಿ, ಅರುಂಧತಿ ರಾಯ್. ಇಂಗ್ಲಿಷ್ ಭಾಷೆಯಲ್ಲಿ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ 2025ರ ವಿಜೇತರಾಗಿರ್ತಕ್ಕಂಥವ್ರು ನವತೇಜ್ ಶರ್ಣ ಅವರು, ರೈಟ್ರಿ. ಇದು ಜ್ಞಾನಪೀಠ ಪ್ರಶಸ್ತಿ ನಂತರ ಭಾರತದಲ್ಲಿ ಕೊಡ್ತಕ್ಕಂಥ 2ನೇ ಅತ್ಯುನ್ನತ ಸಾಹಿತ್ಯ ಪ್ರಶಸ್ತಿ ಅಂತ ನಾವು ಇದನ್ನ ಕರೆಯಲಾಗ್ತದೆ. 1954ರಲ್ಲಿ ಈ ಒಂದು ಕೇಂದ್ರ ಸಾಹಿತ್ಯ ಅಕಾಡೆಮಿಯನ್ನು ಸ್ಥಾಪನೆ ಮಾಡಿ ಅಲ್ಲಿನಿಂದ ಈ ಪ್ರಶಸ್ತಿ ನೀಡಲಾಗ್ತಾ ಇದೆ. ಇದಕ್ಕೆ 1 ಲಕ್ಷ ರೂಪಾಯಿ ಪ್ರಶಸ್ತಿ ಮೊತ್ತ ಇದೆ. ದೇಶದ ಸಂವಿಧಾನದ 8ನೇ ಭಾಗದಲ್ಲಿ ಶೆಡ್ಯೂಲ್ ಅಲ್ಲಿ ಇರ್ತಕ್ಕಂಥ 22 ಭಾಷೆಗಳು ಅಲ್ಲದೆ ಅದರ ಜೊತೆಗೆ ಇಂಗ್ಲಿಷ್ ಮತ್ತು ರಾಜಸ್ಥಾನಿ ಭಾಷೆಗಳಿಗೆ ಈ ಒಂದು ಪ್ರಶಸ್ತಿಯನ್ನು ನೀಡಲಾಗ್ತಾ ಇದೆ. ಈ ಬಾರಿ ಇಂಗ್ಲಿಷ್ನಲ್ಲಿ ನವತೇಜ್ ಶರ್ಣ, ಹಿಂದಿಯಲ್ಲಿ ಮಮತಾ ಕಾಲಿಯಾ ಅವರು ಈ ಒಂದು ಪ್ರಶಸ್ತಿಗೆ ಭಾಜನರಾಗಿರ್ತಕ್ಕಂಥ ಹೇಳ್ಬೋದು. ವಿಶ್ವ ಡೌನ್ ಸಿಂಡ್ರೋಮ್ ದಿನವನ್ನ ಯಾವ ದಿನಾಂಕದಂದು ಆಚರಿಸಲಾಗ್ತದೆ? ಇದೊಂದು ವಿಶ್ವದಲ್ಲಿ ಇರ್ತಕ್ಕಂಥ ಪ್ರಮುಖ ಭಯಂಕರ ರೋಗ ಇದು ಡೌನ್ ಸಿಂಡ್ರೋಮ್ ಅಂತಕ್ಕಂಥದ್ದು. ಇದು ಯಾವ ದಿನದಂದು ಅವೇರ್ನೆಸ್ ಅನ್ನು ಮಾಡಲಿಕ್ಕೆ ಈ ಒಂದು ದಿನಾಚರಣೆಯನ್ನು ಆಚರಣೆ ಮಾಡಲಾಗ್ತಾ ಇದೆ? ಪ್ರತಿ ವರ್ಷ ಮಾರ್ಚ್ 21 ಡೌನ್ ಸಿಂಡ್ರೋಮ್ ಡೇ ಅಂತೇಳಿ ಆಚರಣೆ ಮಾಡಲಾಗ್ತಾ ಇದೆ. ಇದರ ಒಂದು ಏನು ಅಂತಂದ್ರೆ ಜೆನೆಟಿಕ್ ಡಿಸಾರ್ಡರ್, ಇದು ಇದಕ್ಕೆ ಸಂಬಂಧಪಟ್ಟಿದ್ರಿ ಒಂದು ಜೆನೆಟಿಕ್ ಡಿಸಾರ್ಡರ್ ಆಗಿರ್ತಕ್ಕಂಥ ರೋಗ ಅಂತ ಹೇಳ್ಬೋದು. ಎಕ್ಸ್ಟ್ರಾ ಕಾಪಿ ಆಫ್ ಕ್ರೋಮೋಸೋಮ್ಸ್, ಇಲ್ಲಿ ಕ್ರೋಮೋಸೋಮ್ಗಳು ಏನಾಗಿರ್ತಾವೋ ಎಕ್ಸ್ಟ್ರಾ ಕ್ರೋಮೋಸೋಮ್ ಇಲ್ಲಿ ಏನಾಗಿರ್ತದೆ ಇಲ್ಲಿ ಕ್ರಿಯೇಟ್ ಆಗಿರ್ತದೆ. ಡೌನ್ ಸಿಂಡ್ರೋಮ್ ಇರ್ತಕ್ಕಂಥ ಮಕ್ಕಳಲ್ಲಿ 47 ಕ್ರೋಮೋಸೋಮ್ಗಳು ಇರ್ತಾವೆ. ನಾರ್ಮಲ್ ವ್ಯಕ್ತಿಯಲ್ಲಿ 46 ಕ್ರೋಮೋಸೋಮ್ಗಳಿದ್ರೆ ಇಂಥ ರೋಗಗಳಲ್ಲಿ ಇರ್ತಕ್ಕಂಥವರಲ್ಲಿ, ಇಂಥ ಡಿಸೀಸ್ ಇರ್ತಕ್ಕಂಥವರಲ್ಲಿ 47 ಇರ್ತಾವೆ. ಇದರಿಂದ ಕಣ್ಣಿನ ಆಕಾರದಲ್ಲಿ ವ್ಯತ್ಯಾಸ ಇರ್ತದೆ, ಕಿವಿಯ ಆಕಾರದಲ್ಲಿ ವ್ಯತ್ಯಾಸ ಇರ್ತದೆ, ಮೂಗ ಚಪ್ಪಟೆ ಆಗಿರ್ತಕ್ಕಂಥ ಮೂಗ ಇರ್ತದೆ, ಆಮೇಲೆ ನೆಕ್ ಕಡಿಮೆ ಸಣ್ಣ ಪ್ರಮಾಣದ ನೆಕ್ ಇರ್ತದೆ. ಸೊ ಹಿಂಗೆಲ್ಲ ಸ್ವಲ್ಪ ಶಾರೀರಿಕ ವೈರುಧ್ಯಗಳನ್ನು ಈ ಜನರು ಹೊಂದಿರ್ತಾರೆ ಅಂತ ಹೇಳ್ಬೋದು. ಇದು ಈ ಒಂದು ಕ್ರೋಮೋಸೋಮ್ಗಳು ವಂಶವಾಹಿನಿಗಳು ಅಂತ ಕರಿತೀವಿ. ಇದಕ್ಕೆ ವಂಶವಾಹಿನಿಗಳಿದ್ದು DNA ಮತ್ತು ಪ್ರೋಟೀನ್ಗಳಿಂದ ಇವೇನಾಗಿರ್ತವೆ ಅಂದ್ರೆ ರಚನೆ ಆಗಿರ್ತವೆ ಅಂತ ಹೇಳ್ಬೋದು. ಪ್ರತಿ ವರ್ಷ ಅಂತಾರಾಷ್ಟ್ರೀಯ ಮಹಿಳಾ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ? ಪ್ರತಿ ವರ್ಷ ಮಾರ್ಚ್ 8 ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯಾಗಿ ಆಚರಣೆ ಮಾಡಲಾಗ್ತಾ ಇದೆ. ಈ ಬಾರಿ ಥೀಮ್ ಏನಿತ್ತಂದ್ರೆ ರೈಟ್ಸ್, ಜಸ್ಟಿಸ್, ಆಕ್ಷನ್ ಫಾರ್ ಆಲ್ ವುಮನ್ ಆ್ಯಂಡ್ ಗರ್ಲ್ಸ್. ಇದು ಕೇಳ್ಬೋದು ನಿಮ್ಗೆ ಎಕ್ಸಾಮ್ಗೆ. 2026ರ ಮಹಿಳಾ ದಿನಾಚರಣೆ ಥೀಮ್ ಏನಾಗಿತ್ತು ಅಂದ್ರೆ ರೈಟ್ಸ್, ಜಸ್ಟಿಸ್, ಆಕ್ಷನ್ ಫಾರ್ ಆಲ್ ವುಮನ್ ಆ್ಯಂಡ್ ಗರ್ಲ್ಸ್ ಅಂತಕ್ಕಂಥ ಥೀಮನ್ನು ಈ ಬಾರಿ ಹೊಂದಲಾಗಿತ್ತು ಅಂತ ಹೇಳ್ಬೋದು. ಪ್ರತಿ ವರ್ಷ ವಿಶ್ವ ವನ್ಯಜೀವಿ ದಿನವನ್ನ ಯಾವ ದಿನವಂದು
ಆಚರಿಸಲಾಗುತ್ತದೆ. ಆಪ್ಷನ್ ಸಿ ಮಾರ್ಚ್ 3 ವಿಶ್ವ ವನ್ಯಜೀವಿ ದಿನಾಚರಣೆ ಅಂತೇಳಿ ವನ್ಯಜೀವಿ ದಿನಾಚರಣೆ ಅಂತೇಳಿ ಇದನ್ನ ಆಚರಣೆ ಮಾಡಲಾಗ್ತಾ ಇದೆ ಅಂತ ಹೇಳ್ಬೋದು. ಯಾವ ಅನುಚ್ಛೇದ ಅಡಿಯಲ್ಲಿ ಸರ್ವೋಚ್ಚ ನ್ಯಾಯಾಲಯ ಇತ್ತೀಚೆಗೆ ದಯಾಮರಣಕ್ಕೆ ಅವಕಾಶ ನೀಡಿದೆ? ಅವ್ರು ಯಾರಿಗಂದ್ರೆ ಹರೀಶ್ ರಾಣಾ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಏನು ಮಾಡ್ತಂದ್ರೆ ಈ ಒಂದು ದಯಾಮರಣಕ್ಕೆ ಅವಕಾಶ ನೀಡಿತು. ಇಲ್ಲಿ ನರ್ವ್ ಡಿಸೀಸ್ ಆಗಿ ಈ ಭಾಳ ದಿನಗಳಿಂದ ಬೆಡ್ ರೆಸ್ಟಲ್ಲಿ ಇರ್ತಕ್ಕಂಥ ಈ ವ್ಯಕ್ತಿಗೆ ಒಂದು ಇಚ್ಛಾ ಮರಣವನ್ನು ಹೊಂದಲಿಕ್ಕೆ ದಯಾಮರಣದ ಅವಕಾಶವನ್ನು ನೀಡಲಾಯಿತು. ಯಾವ ಕಾನೂನಿನ ಅಡಿಯಲ್ಲಿ ಅಂತಂದ್ರೆ ಸಂವಿಧಾನದ 21ನೇ ವಿಧಿ ಅಡಿಯಲ್ಲಿ. 21ನೇ ವಿಧಿ ಸ್ವತಂತ್ರವಾಗಿ ಬದುಕುವ ಹಕ್ಕು ಪ್ರತಿಯೊಬ್ಬರಿಗೂ ಇರಬೇಕಾಗ್ತದೆ. ಸೊ ಈ ಒಂದು ನಿಷ್ಕ್ರಿಯವಾಗಿರ್ತಕ್ಕಂಥ ಶರೀರಕ್ಕೆ ಬೇಗ ದಯಾಮರಣವನ್ನು ಕಲ್ಪಿಸಲಿಕ್ಕೆ ಸಂವಿಧಾನದಲ್ಲಿ ಇದು ಒಂದು ಆರ್ಟಿಕಲ್ದ ಮೂಲಕ ಸುಪ್ರೀಂ ಕೋರ್ಟು ಅವಕಾಶ ನೀಡಿತು ಅಂತ ಹೇಳ್ಬೋದು. ಜಲ್ ಜೀವನ್ ಮಿಷನ್ ಅನ್ನು ಯಾವ ವರ್ಷದವರೆಗೆ ವಿಸ್ತರಿಸಲಾಗಿದೆ? ನೋಡ್ರಿ, ಕೇಂದ್ರ ಸರ್ಕಾರ ಕುಡಿಯುವ ನೀರನ್ನು ಒದಗಿಸಲಿಕ್ಕೆ ಜಾರಿಗೆ ತಂದಿರತಕ್ಕಂಥ ಒಂದು ಪ್ರಮುಖ ಯೋಜನೆ JJM ಅಂತ ನಾವು ಇದನ್ನು ಕರಿತೀವಿ. ಇದರ ಅವಧಿ ಮುಕ್ತಾಯವಾಗಿತ್ತು, ಆದರೂ ಇದನ್ನು ಮತ್ತೇನು ಮಾಡಿದ್ದಾರೆ, ಎಕ್ಸ್ಟೆಂಡ್ ಮಾಡಿದ್ದಾರೆ. 2028ರವರೆಗೆ ಈ ಒಂದು ಯೋಜನೆಯನ್ನು ಎಕ್ಸ್ಟೆಂಡ್ ಮಾಡಲಾಗಿದೆ ಅಂತ ಹೇಳ್ಬೋದು. ಸೊ ಜಲ್ ಜೀವನ್ ಮಿಷನ್ ಹರ್ ಘರ್ ಜಲ್ ಅಂತಕ್ಕಂಥ ಒಂದು ಸಂದೇಶದ ಮೂಲಕ ಪ್ರತಿಯೊಂದು ಗ್ರಾಮಗಳಲ್ಲಿ ಗ್ರಾಮ ಪಂಚಾಯತಿ ಮೂಲಕ ಕುಡಿಯುವ ನೀರಿನ ಸೌಲಭ್ಯವನ್ನು ಒದಗಿಸೋದು. ಇದು 2019ರಲ್ಲೇ ಇದು ಲಾಂಚ್ ಆಗಿತ್ತು. ಇದರ ಅವಧಿ ಮುಗಿಲಿಕ್ಕೆ ಬಂದಿತ್ತು, ಮತ್ತೆ ಇದನ್ನ ಏನು ಮಾಡಿದ್ದಾರೆ ಅಂತಂದ್ರೆ ಎಕ್ಸ್ಟೆಂಡ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಸುರಕ್ಷಿತ ಮತ್ತು ಸ್ವಚ್ಛ ಕುಡಿಯುವ ನೀರನ್ನು ಪ್ರತಿ ಮನೆಗೆ ಒದಗಿಸೋದು. 2026ರಲ್ಲಿ ಭಾರತದಿಂದ ಬ್ರಹ್ಮೋಸ್ ಕ್ಷಿಪಣಿಯನ್ನು ಖರೀದಿಸಲು ಒಪ್ಪಂದ ಮಾಡಿಕೊಂಡಿರ್ತಕ್ಕಂಥ ಮೊದಲ ದೇಶ ಯಾವುದು? ಆಪ್ಷನ್ ಇಂಡೋನೇಷಿಯಾ, ವಿಯೆಟ್ನಾಂ, ಫಿಲಿಪೈನ್ಸ್, ಮಲೇಷಿಯಾ. ಬ್ರಹ್ಮೋಸ್ ಕ್ಷಿಪಣಿ ಭಾರತದ ಒಂದು ಪ್ರಮುಖ ಸೂಪರ್ಸಾನಿಕ್ ಮಿಸೈಲ್ ಅಂತ ನಾವು ಇದನ್ನು ಕರಿತೀವಿ. ಇದನ್ನ ಭಾರತದಿಂದ ಆಮದು ಮಾಡ್ಕೊಳ್ಳಿಕ್ಕೆ ಖರೀದಿ ಮಾಡಲಿಕ್ಕೆ ಒಪ್ಪಂದ ಮಾಡ್ಕೊಂಡಿರ್ತಕ್ಕಂಥ ದೇಶ ಯಾವುದಂದ್ರೆ ಇಂಡೋನೇಷಿಯಾ. ಇದು ಮೀಡಿಯಂ ರೇಂಜ್ ಸೂಪರ್ಸಾನಿಕ್ ಕ್ರೂಸ್ ಮಿಸೈಲ್ ಅಂತ ಇದನ್ನು ಕರೆಯಲಾಗ್ತದೆ. ವರ್ಲ್ಡ್ ಫಾಸ್ಟೆಸ್ಟ್ ಕ್ರೂಸ್ ಮಿಸೈಲ್. ಆಪರೇಷನ್ ಸಿಂಧೂರಲ್ಲಿ ಇದು ಕರಾರುವಾಕ್ ಅಟ್ಯಾಕ್ ಮಾಡಿದ ನೋಡಿ ಜಗತ್ತಿನ ಹಲವಾರು ದೇಶಗಳು ಇವತ್ತು ಬ್ರಹ್ಮೋಸ್ ಅನ್ನ ಪರ್ಚೇಸ್ ಮಾಡಲಿಕ್ಕೆ ಮುಂದೆ ಬಂದಿವೆ ಅಂತ ಹೇಳ್ಬೋದು. ಬ್ರಹ್ಮೋಸ್ ಅನ್ನೋದು ಇದೊಂದು ಕ್ಷಿಪಣಿಯನ್ನ ಭಾರತ ಮತ್ತು ರಷ್ಯಾ ಎರಡು ಜಂಟಿಯಾಗಿ ಕೂಡಿ ಈ ಒಂದು ಕ್ಷಿಪಣಿಯನ್ನ ಡೆವಲಪ್ ಮಾಡ್ಯಾವ. ಇದರಲ್ಲಿ ಭಾರತದ ಬ್ರಹ್ಮಪುತ್ರ ನದಿ ಮತ್ತು ರಷ್ಯಾದ ಓಲ್ಗಾಜ್ ರಿವರ್ ಇವೆರಡೂ ಕೂಡಿಸಿ ಬ್ರಹ್ಮೋಸ್ ಅಂತಕ್ಕಂಥ ಒಂದು ಹೆಸರನ್ನು ಇದಕ್ಕೆ ಇಡಲಾಗಿದೆ ಅಂತ ಹೇಳ್ಬೋದು. ಮೊದಲ ಇದು ಸಹಿ ಹಾಕಿರ್ತಕ್ಕಂಥ ದೇಶ ಅಂದ್ರೆ ಫಿಲಿಪೈನ್ಸ್. ಸೆಕೆಂಡ್ ಯಾವ್ದು ಅಂದ್ರೆ ಇಂಡೋನೇಷಿಯಾ. ಇದು ಭಾರತದಿಂದ ಇದನ್ನ ಪರ್ಚೇಸ್ ಮಾಡಲಿಕ್ಕೆ ಮುಂದೆ ಬಂದಿರತಕ್ಕಂಥ ದೇಶಗಳು. ಮಹಾತ್ಮ ಎ ಗ್ರೇಟ್ ಕಮ್ಯುನಿಕೇಟರ್ ಎಂಬ ಪುಸ್ತಕದ ಲೇಖಕರು ಯಾರು? ಆಪ್ಷನ್ ಬಿ ಧೀರಜ್ ಕಕಾಡಿಯಾ. ಯಾರಿದು? ಧೀರಜ್ ಕಕಾಡಿಯಾ. HIV ಮತ್ತು ಸಿಫಿಲಸ್ನ ತಾಯಿಯಿಂದ ಮಗುವಿಗೆ ಹರಡುವುದನ್ನು ತೊಡೆದು ಹಾಕಿದ ನಲ್ಲಿ ಮೊದಲ ದೇಶ ಯಾವುದು? ನೋಡ್ರಿ, HIV ಸೋಂಕಿತ ತಾಯಿ ಒಂದು ಮಗುವಿಗೆ ಜನ್ಮ ನೀಡಿದ್ರೆ ಆ ಮಗುವಿಗೆ HIV ಬರದಂತೆ ಅದನ್ನ ಕಾಪಾಡುವಂತ ಒಂದು ತಾಂತ್ರಿಕತೆಯನ್ನ ಪತ್ತೆ ಹಚ್ಚಿದ ಒಂದು ದೇಶ ಯಾವುದು ಅಂತಂದ್ರೆ ಡೆನ್ಮಾರ್ಕ್. ಯಾವ ದೇಶ ಇದು? ಡೆನ್ಮಾರ್ಕ್. HIV ಹರಡದಂತೆ, ಮಗುವಿಗೆ ಹರಡದಂತೆ ಕಾಪಾಡ್ಕೊಳ್ತಕ್ಕಂಥ ಒಂದು ವೈದ್ಯಕೀಯ ಒಂದು ಸಂಶೋಧನೆಯನ್ನ ಮಾಡಲಾಗಿದೆ ಅಂತ ಹೇಳ್ಬೋದು. ಇದನ್ನ ಅನೌನ್ಸ್ ಮಾಡಿದ ದೇಶ ಯಾವುದು? ಇದು ಜಿನೇವಾದಲ್ಲಿ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ದವರು ಇದನ್ನ ಅನೌನ್ಸ್ ಮಾಡಿದ್ರು ಅಂತ ಹೇಳ್ಬೋದು. ಏಡ್ಸ್ನ ಒಂದು ಲಾಂಗ್ ಫಾರ್ಮ್ ಏನಂದ್ರೆ ಅಕ್ವೈರ್ಡ್ ಇಮ್ಯುನೋ ಡೆಫಿಷಿಯನ್ಸಿ ಸಿಂಡ್ರೋಮ್ ಅಂತ ನಾವು ಇದನ್ನು ಕರಿತೀವಿ. ಇದು ಹ್ಯೂಮನ್ HIV ಇಂದ ಇದು ಹರಡ್ತಕ್ಕಂಥ ವೈರಸ್ ಇಂದ ಹರಡ್ತಕ್ಕಂಥ ಒಂದು ರೋಗ ಅಂತೇಳಿ ಇದನ್ನ ಕರೆಯಲಾಗ್ತದೆ. ಭಾರತದ ಮೊದಲ ಬಂದರು ಆಫ್ ರೆಫ್ಯೂಜ್ ಮೆಕ್ಯಾನಿಸಮ್ ಯಾವ ಬಂದರುಗಳ ಮೂಲಕ ಕಾರ್ಯನಿರ್ವಹಿಸ್ತಾ ಇದೆ? ಅಪಾಯದಲ್ಲಿ ಇರ್ತಕ್ಕಂಥ ಹಡಗುಗಳಿಗೆ ನೆಲೆ ಒದಗಿಸ್ತಕ್ಕಂಥ ಒಂದು ಬಂದರುಗಳು. ಈ ಭಾರತ ಮೊದಲ ಬಂದರ್ ಆಫ್ ರೆಫ್ಯೂಸ್ ಅಂತಕ್ಕಂಥ ಒಂದು ಸೌಲಭ್ಯ ನೀಡತಕ್ಕಂಥ ಬಂದರುಗಳು ಯಾವಂದ್ರೆ ದಿಗ್ಗಿ ಮತ್ತು ಗೋಪಾಲ್ಪುರ್ ಬಂದರುಗಳು. ಯಾವುದು? ದಿಗ್ಗಿ ಮತ್ತು ಗೋಪಾಲ್ಪುರ್ ಬಂದರುಗಳು ಈ ಒಂದು ಅಪಾಯದಲ್ಲಿರ್ತಕ್ಕಂಥ ಎಮರ್ಜೆನ್ಸಿ ಒಂದು ಸ್ಥಳಾವಕಾಶವನ್ನು ಅಲ್ಲಿ ಬಂದರು ಲಂಗರ್ ಹಾಕ್ಲಿಕ್ಕೆ ಸ್ಥಳಾವಕಾಶ ಕೊಡ್ತಕ್ಕಂಥ ಒಂದು ಬಂದರುಗಳು ಅಂತೇಳಿ ಇದನ್ನ ಕರೆಯಲಾಗ್ತದೆ. ಒಂದು ದಿಗ್ಗಿ ಬಂದರು ಮುಂಬೈ ಹತ್ರ, ಗೋಪಾಲ್ಪುರ್ ಬಂದರು ಒರಿಸ್ಸಾದಲ್ಲಿ ಈ ಬಂದರುಗಳು ಇರೋದನ್ನ, ಒಂದು ಪಶ್ಚಿಮ ತೀರದಲ್ಲಿ ಒಂದು ಪೂರ್ವ ತೀರದಲ್ಲಿ. ಯಾವುದೇ ವಿದೇಶಿ ಹಡಗು ಅಪಾಯಕ್ಕೊಳಗಾಗಿತ್ತು ಅಂದ್ರೆ ಎಮರ್ಜೆನ್ಸಿ ಆಗಿ ಅದು ಲಂಗರ್ ಹಾಕಬೇಕಾಗಿತ್ತು ಅಂದ್ರೆ ಈ ಬಂದರುಗಳಲ್ಲಿ ಹಾಕ್ಲಿಕ್ಕೆ ಅವಕಾಶವನ್ನ ಮಾಡಿಕೊಡ್ಲಾಗಿದೆ. ಮೂಸಿ ನದಿ ಪುನರುಜ್ಜೀವನ ಯೋಜನೆಯನ್ನು ಯಾವ ರಾಜ್ಯದಲ್ಲಿ ಪ್ರಾರಂಭಿಸಲಾಗಿದೆ? ನೋಡ್ರಿ, ಮೂಸಿ ನದಿ ಯಾವ ನಗರದ ಹತ್ತಿರ ಹಾಯ್ದು ಹೋಗ್ತದೆ ಅಂತಂದ್ರೆ ಹೈದರಾಬಾದ್ ಹತ್ರ.
ಸೊ ಅದಕ್ಕೆ ಆನ್ಸರ್ ಯಾವ್ದಂದ್ರೆ ನಿಮ್ಗೆ ತೆಲಂಗಾಣ. ಮುಸಿ ನದಿ ಡೆವಲಪ್ ಮಾಡಲಿಕ್ಕೆ, ಸ್ವಚ್ಛತೆಯನ್ನು ಮಾಡಲಿಕ್ಕೆ ಒಂದು ಹೊಸ ಯೋಜನೆ ಹಮ್ಮಿಕೊಂಡಿರ್ತಕ್ಕಂಥ ರಾಜ್ಯ ಯಾವ್ದಂದ್ರೆ ತೆಲಂಗಾಣ ರಾಜ್ಯ ಅಂತ ಹೇಳ್ಬೋದು. ಟೆರಾಫಾಬ್ ಯೋಜನೆ ಯಾವ ವಲಯಕ್ಕೆ ಸಂಬಂಧಪಟ್ಟಿದೆ? ಟೆರಾಫ್ಯಾಬ್ ಇದು AI ಚಿಪ್ ಮ್ಯಾನುಫ್ಯಾಕ್ಚರಿಂಗ್ ಒಂದು ಸೆಂಟರ್ ಅಂತ ನಾವು ಇದನ್ನ ಕರಿತೀವಿ, ಟೆರಾಫಾಬ್ ಅಂತ. ಈ ಒಂದು ಟೆರಾಫಾಬ್ AI ಚಿಪ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಆಗಿದ್ದು, ನೋಡಿ ಎಲಾನ್ ಮಸ್ಕ್ ಏನ್ ಮಾಡಿದ್ದಾರೆ ಅಂತಂದ್ರೆ ಈ ಒಂದು ಕಂಪನಿಯನ್ನ ಸ್ಟಾರ್ಟ್ ಮಾಡಿದ್ದಾರೆ. AI ಚಿಪ್ಸ್ ಅನ್ನ ಡೆವಲಪ್ ಮಾಡ್ತಕ್ಕಂಥ ಒಂದು ಕಂಪನಿ ಇದು. ಯಾರ್ದಿದು? ಎಲಾನ್ ಮಸ್ಕ್ ಒಂದು ಕಂಪನಿ ಅಂತ ಹೇಳ್ಬೋದು. ಟೆಸ್ಲಾ, ಸ್ಪೇಸ್ ಎಕ್ಸ್ ನೋಡ್ರಿ ಇದರೆಲ್ಲ ಮುಖ್ಯಸ್ಥಿವ ಯಾರು? ಎಲಾನ್ ಮಸ್ಕ್. ಸರ್ಹುಲ್ ಹಬ್ಬ ಇದೊಂದು ಸುಗ್ಗಿ ಹಬ್ಬ ಯಾವ ರಾಜ್ಯದಲ್ಲಿ ಇದನ್ನ ಆಚರಣೆ ಮಾಡಲಾಗ್ತದೆ? ಸೊ ಆಪ್ಷನ್ ಬಿ, ಜಾರ್ಖಂಡದಲ್ಲಿ ಇದನ್ನ ಸರ್ಹುಲ್ ಫೆಸ್ಟಿವಲ್ ಅನ್ನ ಆಚರಣೆ ಮಾಡಲಾಗ್ತಾ ಇದೆ ಅಂತ ಹೇಳ್ಬೋದು. ವರ್ಷಿಪ್ ಆಫ್ ಸಾಲ್ ಟ್ರೀ, ಸಾಲ್ ಮರವನ್ನ ಪೂಜೆ ಮಾಡಲಿಕ್ಕೆ ಈ ಒಂದು ಸರ್ಹುಲ್ ಒಂದು ಹಬ್ಬವನ್ನ ಆಚರಣೆ ಮಾಡ್ತಾರೆ ಅಂತ ಹೇಳ್ಬೋದು. ಜಾರ್ಖಂಡ್ನ ಇತರೆ ಒಂದು ಹಬ್ಬಗಳು ಯಾವತ್ತಂದ್ರೆ ಕರ್ಮ, ಆಮೇಲೆ ಭಕ್ತಾ ಪರಬ್, ಜಾವಾ, ಸೊಹರಾಯ್, ಈ ಒಂದು ಹಬ್ಬಗಳನ್ನು ಇಲ್ಲಿ ಆಚರಣೆ ಮಾಡಲಾಗ್ತಾ ಇದೆ. ಲಿಪುಲೇಕ್ ಪಾಸ್ ಯಾವ ರಾಜ್ಯದಲ್ಲಿದೆ? ಲಿಪುಲೇಕ್ ಅಂತಕ್ಕಂಥ ಒಂದು ಕಣಿವೆ ಮಾರ್ಗ. ಇದು ಕಣಿವೆ ಮಾರ್ಗ ಯಾವ ರಾಜ್ಯದಲ್ಲಿ ಕಂಡು ಬರ್ತಾ ಇದೆ? ಆಪ್ಷನ್ ಯಾವ್ದಂದ್ರೆ ಉತ್ತರಾಖಂಡದಲ್ಲಿ. ಎಲ್ಲಿ ಕಂಡು ಬರ್ತಾ ಇದೆ? ಇದು ಉತ್ತರಾಖಂಡದಲ್ಲಿ ಕಂಡು ಬರ್ತಕ್ಕಂಥ ಪ್ರಮುಖ ಕಣಿವೆ ಮಾರ್ಗ ಅಂತ ಹೇಳ್ಬೋದು. ಇದು ಭಾರತ ಮತ್ತು ಟಿಬೇಟ್, ಚೀನಾ ಆಕ್ಯುಪೈಡ್ ಮಾಡಿರ್ತಕ್ಕಂಥ ಟಿಬೇಟ್ ನಡುವೆ ಹೊಸ ವ್ಯಾಪಾರಿ ಮಾರ್ಗ ಇಲ್ಲಿ ಏನಾಗಿದೆ? ಪುನರಾರಂಭಗೊಂಡಿದೆ. ಇದು ಕಳೆದ 7 ವರ್ಷಗಳಿಂದ ಇದು ವ್ಯಾಪಾರಿ ಮಾರ್ಗ ಮುಚ್ಚಲ್ಪಟ್ಟಿತ್ತು. ಈಗ ಮತ್ತೆ ಈ ಲಿಪುಲೇಕ್ ಮೂಲಕ, ಕಣಿವೆ ಮಾರ್ಗದ ಮೂಲಕ ಚೀನಾ ಮತ್ತು ಭಾರತ ನಡುವೆ ಇಲ್ಲಿ ಮತ್ತೆ ಪುನರ್ ವ್ಯಾಪಾರವನ್ನು ಸ್ಟಾರ್ಟ್ ಮಾಡ್ತಕ್ಕಂಥ ಒಂದು ಪ್ರಕ್ರಿಯೆ ಸ್ಟಾರ್ಟ್ ಆಗಿದೆ ಅಂತ ಹೇಳ್ಬೋದು. ಚೀನಾಕ್ಕೆ ಭಾರತ ರಾಯಭಾರಿಯಾಗಿ ಇತ್ತೀಚೆಗೆ ಯಾರನ್ನ ನೇಮಕ ಮಾಡಲಾಗಿದೆ? ಆಪ್ಷನ್ ಯಾವ್ದಂದ್ರೆ ವಿಕ್ರಮ್ ದೊರೈಸ್ವಾಮಿ ಅವರನ್ನ. ಯಾರಂದ್ರೆ ವಿಕ್ರಮ್ ದೊರೈಸ್ವಾಮಿ ಅವರನ್ನ ಭಾರತದ ರಾಯಭಾರಿಯನ್ನಾಗಿ ಚೀನಾಕ್ಕೆ ನೇಮಕ ಮಾಡಲಾಗಿದೆ ಅಂತ ಹೇಳ್ಬೋದು. ಜೋಸ್ ಅಂಟೋನಿಯೋ ಕಾಸ್ಟಾ ಅವರು ಯಾವ ದೇಶದ ಅಧ್ಯಕ್ಷರಾಗಿ ಇತ್ತೀಚೆಗೆ ಆಯ್ಕೆಯಾಗಿದ್ದಾರೆ? ಚಿಲಿ ದೇಶದ ಅಧ್ಯಕ್ಷರು. ಯಾವ ದೇಶದವರು? ಚಿಲಿ ದೇಶದ. ಜೋಸ್ ಅಂಟಾನಿಯೋ ಕಾಸ್ಟಾ ಚಿಲಿ ದೇಶದ ಒಂದು ಅಧ್ಯಕ್ಷರಾಗಿ ಇತ್ತೀಚೆಗೆ ಆಯ್ಕೆಯಾಗಿದ್ದಾರೆ. ಚಿಲಿ ರಾಜಧಾನಿ ಯಾವ್ದಂದ್ರೆ ಬೊಲಿವಿಯಾ. ಚಿಲಿ ರಾಜಧಾನಿ ಯಾವ್ದ್ರಿ? ಬೊಲಿವಿಯಾ. ಯಾವ ರಾಜ್ಯವು ಧಾರ್ಮಿಕ ಸ್ವಾತಂತ್ರ್ಯ ಮಸೂದೆ 2026 ಇತ್ತೀಚೆಗೆ ಜಾರಿಗೊಳಿಸಲಾಗಿದೆ? ಧಾರ್ಮಿಕ ಸ್ವಾತಂತ್ರ್ಯ ಮಸೂದೆಯನ್ನು ಜಾರಿಗೊಳಿಸಿರ್ತಕ್ಕಂಥ ರಾಜ್ಯ ಯಾವ್ದಂದ್ರೆ ಮಹಾರಾಷ್ಟ್ರ. ಯಾವ ರಾಜ್ಯದು? ಮಹಾರಾಷ್ಟ್ರ ಅಂತ ಹೇಳ್ಬೋದು. ಮಹಾರಾಷ್ಟ್ರ ಇತ್ತೀಚೆಗೆ ಅನ್ಲಾಫುಲ್ ರಿಲಿಜಿಯಸ್ ಕನ್ವರ್ಸೇಷನ್ ಥ್ರೂ ಫೇಸ್ ಫಾರ್ಡ್, ನೋಡ್ರಿ, ಫ್ರಾಡ್ ಮಾಡಿ ಯಾರನ್ನಾದರೂ ಬೇರೆ ಧರ್ಮಕ್ಕೆ ಮತಾಂತರ ಮಾಡಿದರೆ ಅದನ್ನು ತಡೆಗಟ್ಟತಕ್ಕಂಥ ಒಂದು ಕಾನೂನನ್ನ ಇಲ್ಲಿ ಜಾರಿಗೊಳಿಸಲಾಗಿದೆ. ಒಂದ್ ವೇಳೆ ಏನಾದರೂ ಆಶೆ ಆಮಿಷಗಳನ್ನ ನೀಡಿ ಮತಾಂತರ ಮಾಡಿದರೆ 3 ರಿಂದ 5 ವರ್ಷದವರೆಗೆ ಜೈಲು ಶಿಕ್ಷೆಯನ್ನ ನೀಡಲಾಗ್ತಾ ಇದೆ. ಈ ಒಂದು ಮತ್ತು 1 ಲಕ್ಷ ರೂಪಾಯಿ ದಂಡವನ್ನ ಹಾಕಲಾಗ್ತಾ ಇದೆ. ಹೇಳ್ರಿ, ಧಾರ್ಮಿಕ ಸ್ವಾತಂತ್ರ್ಯ ಕಾಯ್ದೆ ಸಂವಿಧಾನದ 25ನೇ ವಿಧಿಯಲ್ಲಿ ಮೂಲಭೂತ ಹಕ್ಕುಗಳಲ್ಲಿ ಏನಿದೆ? ಸ್ವಾತಂತ್ರ್ಯದ ಹಕ್ಕಿದೆಯಲ್ಲ, ಅದು ಮೂಲಭೂತ ಹಕ್ಕು, ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕನ್ನು ನೀಡಲಾಗ್ತಾ ಇದೆ. ಸೊ ಇದರಡಿಯಲ್ಲಿ ಇವರಿಗೆ ಶಿಕ್ಷೆಯನ್ನು ನೀಡಲಾಗ್ತಾ ಇದೆ ಅಂತ ಹೇಳ್ಬೋದು. BCCIನ ನಮನ್ ಅವಾರ್ಡ್ 2026 ಅತ್ಯುತ್ತಮ ಅಂತಾರಾಷ್ಟ್ರೀಯ ಕ್ರಿಕೆಟಿಗ ಪ್ರಶಸ್ತಿಯನ್ನು ಗೆದ್ದಿರ್ತಕ್ಕಂಥ ಆಟಗಾರ ಯಾರು? ಸುಬ್ಮನ್ ಗಿಲ್. ಸೊ ಕರೆಕ್ಟ್ ಆನ್ಸರ್ ಯಾವ್ದಂದ್ರೆ ಸುಬ್ಮನ್ ಗಿಲ್ ಅವರು ಅತ್ಯುತ್ತಮ ಅಂತಾರಾಷ್ಟ್ರೀಯ ಕ್ರಿಕೆಟ್ ಆಟಗಾರ ಅಂತಕ್ಕಂಥ ಈ ಬಾರಿ BCCIಯಿಂದ ಅವಾರ್ಡ್ ಪಡೆದಿರ್ತಕ್ಕಂಥ ಆಟಗಾರ ಅಂತ ಹೇಳಿದ್ವಿ. ಬೆಸ್ಟ್ ಇಂಟರ್ನ್ಯಾಷನಲ್ ಕ್ರಿಕೆಟರ್ ಯಾರು? ಸುಬ್ಮನ್ ಗಿಲ್. ಬೆಸ್ಟ್ ಇಂಟರ್ನ್ಯಾಷನಲ್ ಕ್ರಿಕೆಟರ್ ವುಮನ್ ಯಾರತ್ತಂದ್ರೆ ಸ್ಮೃತಿ ಮಂದಣ್ಣ ಅವರು. ಮಹಿಳೆಯರೊಳಗೆ ಸ್ಮೃತಿ ಮಂದಣ್ಣ, ಪುರುಷರೊಳಗೆ ಸುಬ್ಮನ್ ಗಿಲ್ ಅವರು. ವಾಯು ಮಾಲಿನ್ಯವನ್ನು ನಿಭಾಯಿಸಲು ಭಾರತ ಮೊಟ್ಟ ಮೊದಲು ಮೈಕ್ರೋ ಅಲ್ಗೆ ಏರ್ ಟವರ್ ಅನ್ನು ಯಾವ ನಗರದಲ್ಲಿ ಇತ್ತೀಚೆಗೆ ಸ್ಥಾಪನೆ ಮಾಡಲಾಗಿದೆ? ನೋಡ್ರಿ, ನಗರದ ವಾಯು ಮಾಲಿನ್ಯವನ್ನು ತಡೆಗಟ್ಟಲಿಕ್ಕೆ ಇಂಥ ಒಂದು ಏರ್ ಟವರ್ಗಳನ್ನು ಸ್ಥಾಪನೆ ಮಾಡಲಾಗಿದೆ. ಎಲ್ಲಿ ಸ್ಥಾಪನೆ ಮಾಡಲಾಗಿದೆ ಅಂದ್ರೆ ದೆಹಲಿಯಲ್ಲಿ. ಪ್ರತಿ ವರ್ಷ ದೆಹಲಿ ವಾಯು ಮಾಲಿನ್ಯಕ್ಕೆ ಒಳಗಾಗ್ತಕ್ಕಂಥ ನಗರ ಇದು. ಸೊ ಹಂಗಾಗಿ IIT ಮದ್ರಾಸ್ ಒಂದು ಡೆವಲಪ್ ಮಾಡಿರ್ತಕ್ಕಂಥ ಈ ಒಂದು ಟೆಕ್ನಾಲಜಿಯನ್ನ ದೆಹಲಿಯಲ್ಲಿ ಇಂಪ್ಲಿಮೆಂಟ್ ಮಾಡಲಾಗಿದೆ. ಇದು CO2, ನೈಟ್ರೋಜನ್ ಆಕ್ಸೈಡ್ ಮತ್ತು ಒಳಗೊಂಡಿದೆ ಅಂತ. ಕರ್ಗ್ ದ್ವೀಪವು ಯಾವ ಜಲಮೂಲದಲ್ಲಿದೆ?
ನೋಡ್ರಿ ಇತ್ತೀಚೆಗೆ ಬಹಳಷ್ಟು ಸುದ್ದಿಯಲ್ಲಿ ಇರ್ತಕ್ಕಂಥ ದ್ವೀಪ ಯಾವ್ದಪ್ಪ ಅಂದ್ರೆ ಕರ್ಗ್ ದ್ವೀಪ. ಕರ್ಗ್ ದ್ವೀಪ ಇರಾನ್ ದೇಶದ ಒಂದು ಐಲ್ಯಾಂಡ್ ಇದು. ನೋಡ್ರಿ ಅರೇಬಿಯನ್ ಸಿ, ರೆಡ್ ಸಿ, ಮೆಡಿಟರೇನಿಯನ್ ಸಿ, ಪರ್ಸಿಯನ್ ಸಿ, ಪರ್ಸಿಯನ್ ಗಲ್ಫ್, ಪರ್ಸಿಯನ್ ಕೊಲ್ಲಿ ಅಂತ ನಾವು ಇದನ್ನ ಕರಿತೀವಿ. ಗಲ್ಫ್ ಮೀನ್ಸ್ ಕೊಲ್ಲಿ. ಈ ಪರ್ಷಿಯನ್ ಕೊಲ್ಲಿಯಲ್ಲಿ ಇರಾನ್ ದೇಶದಲ್ಲಿ ಬರ್ತಕ್ಕಂಥ ಪ್ರಮುಖವಾದ ಒಂದು ದ್ವೀಪ ಯಾವ್ದಪ್ಪ ಅಂದ್ರೆ ಕರ್ಗ್ ದ್ವೀಪ. ಇಲ್ಲೇನ್ ಮಾಡಿದೆ ಇರಾನ್ ಅಂತಂದ್ರೆ ತನ್ನಲ್ಲಿ ಸಿಗ್ತಕ್ಕಂಥ ಎಲ್ಲಾ ಕಚ್ಚಾ ಪೆಟ್ರೋಲ್ಗಳನ್ನು ಇಲ್ಲಿ ಸ್ಟಾಕ್ ಮಾಡಿಡ್ತದೆ. ಇಲ್ಲಿಂದ ರಿಫೈನ್ ಮಾಡಿ ಜಗತ್ತಿನ ಬೇರೆ ದೇಶಗಳಿಗೆಲ್ಲ ಇದು ಸಪ್ಲೈ ಮಾಡ್ತದೆ. ಒಟ್ಟಾರೆ ಇರಾನಿನ 90% ಒಂದು ಫ್ಯೂಲ್ ಏನಾಗ್ತದೆ ಅಂದ್ರೆ ಇಲ್ಲಿಂದ ಏನಾಗ್ತದೆ ಜಗತ್ತಿನ ನಾನಾ ಕಡೆಗಳಲ್ಲಿ ಸಪ್ಲೈ ಆಗ್ತದೆ. ಆದ್ರೆ ಇತ್ತೀಚೆಗೆ ಇರಾನ್, ಇಸ್ರೇಲ್, ಅಮೆರಿಕ ನಡುವಿನ ಯುದ್ಧದ ಸಂದರ್ಭದಲ್ಲಿ ಅಮೆರಿಕ ಮತ್ತು ಇಸ್ರೇಲ್ಗಳು ಈ ಒಂದು ಕರ್ಗ್ ದ್ವೀಪದ ಮೇಲೆ ಏನ್ ಮಾಡ್ತು, ದಾಳಿಯನ್ನ ಮಾಡ್ತು ಅಂತ ಹೇಳ್ಬೋದು. ಮಿಲಿಟರಿ ಅಟ್ಯಾಕ್ ಅನ್ನ ಮಾಡ್ಲಾಯ್ತು ಅಂತ ನಾವು ಇದನ್ನ ಹೇಳ್ಬೋದು. ಹೀಗಾಗಿ ಬಹಳಷ್ಟು ಸುದ್ದಿಯಲ್ಲಿ ಇರ್ತಕ್ಕಂಥ ದ್ವೀಪ ಯಾವ್ದು ಅಂತಂದ್ರೆ ಕರ್ಗ್ ದ್ವೀಪ. ನಾಳೆ ಕ್ವಶನ್ ಬರ್ಬೋದು ನಿಮಗೆ. ಎಲ್ಲಿ ಬರ್ತದೆ ಇದು? ಪರ್ಷಿಯನ್ ಕೊಲ್ಲಿಯಲ್ಲಿ ಬರ್ತದೆ. ಇದೇ ಪರ್ಷಿಯನ್ ಕೊಲ್ಲಿಯಲ್ಲಿ ಬರ್ತಕ್ಕಂಥ ಪ್ರಮುಖ ಈ ಸದ್ದೆಲ್ಲ ವಿವಾದಕ್ಕೆ ಕಾರಣವಾಗಿರ್ತಕ್ಕಂಥದ್ದು ಯಾವ್ದಂದ್ರೆ ಹಾರ್ಮುಜಾ ಒಂದು ಜಲಸಂಧಿ. ಇದು ಹಾರ್ಮುಜಾ ಜಲಸಂಧಿ, ಸ್ಟ್ರೇಟ್ ಆಫ್ ಹಾರ್ಮುಜ್ ಅಂತ ಕರಿತೀವಿ. ಜಲಸಂಧಿ ಅಂದ್ರೆ ಏನು? ಎರಡು ಜಲ ಭಾಗಗಳನ್ನು ಕೂಡಿಸುವಂತ ಒಂದು ಭಾಗಕ್ಕೆ ನಾವೇನ್ ಕರಿತೀವಿ ಅಂದ್ರೆ ಜಲಸಂಧಿ ಅಂತ ಕರಿತೀವಿ. ಈ ಕಡೆ ಪರ್ಷಿಯನ್ ಗಲ್ಫ್ ಅದ, ಪರ್ಷಿಯನ್ ಕೊಲ್ಲಿ ಅದ, ಈ ಕಡೆ ಅರೇಬಿಯನ್ ಸಿ ಅದ. ಎರಡನ್ನ ಕೂಡಿಸ್ತಕ್ಕಂಥದ್ದು ಯಾವ್ದತ್ತಂದ್ರೆ ಇದು ಹಾರ್ಮುಜ್ ಜಲಸಂಧಿ. ಈ ಹಾರ್ಮುಜ್ ಜಲಸಂಧಿ ಈ ಕಡೆ ಇರಾನ್ ದೇಶದ, ಈ ಕಡೆ ಅದು ಇದು ಅದ. ಇಲ್ಲಿ ಬರ್ತಕ್ಕಂಥ ಎಲ್ಲ ಹಡಗುಗಳು ಬಹರೇನ, ಸೌದಿ ಅರೇಬಿಯಾ, ಕತಾರ್, UAE ಇಲ್ಲಿಂದ ಹೋಗತಕ್ಕಂಥ ಎಲ್ಲ ಪೆಟ್ರೋಲ್ ಏನಾಗಬೇಕು, ಇದೇ ಒಂದು ಜಲಸಂಧಿ ಮೂಲಕ ಆಯ್ದು ಜಗತ್ತಿನ ನಾನಾ ಕಡೆಗಳಲ್ಲಿ ಈ ಒಂದು ಪೆಟ್ರೋಲ್ ತುಂಬಿದ ಹಡಗುಗಳು, ಗ್ಯಾಸ್ ತುಂಬಿದ ಹಡಗುಗಳು ಹೋಗ್ಬೇಕಾಗ್ತದೆ. ಆದ್ರೆ ಇರಾನ್ ಏನ್ ಮಾಡಿದೆ ಅಂದ್ರೆ ಈ ಜಲಸಂಧಿ ಮೇಲೆ ತನ್ನ ನಿಯಂತ್ರಣವನ್ನ ಸಾಧಿಸಿ ಅದನ್ನ ಬಂದ್ ಮಾಡಿತ್ತು. ಇದು ಜಗತ್ತಿನ ತೈಲ ಬೆಲೆಗೆ ಒಂದು ಕ್ರೈಸಿಸ್ಗೆ ಉಂಟಾಗಲಿಕ್ಕೆ ಕಾರಣ ಆಗಿತ್ತು ಅಂತ ಹೇಳ್ಬೋದು. ಈಗ ಅಮೆರಿಕ ಮತ್ತು ಇರಾನ್ ನಡುವಿನ ಪ್ರಮುಖ ಯುದ್ಧದ ಕಾರಣ ಅಂತಂದ್ರೆ ಈ ಹರ್ಮುಜ ಜಲಸಂಧಿ ಅಂತ ನಾವು ಇದನ್ನ ಕರೆಯಲಾಗ್ತದೆ. ಗಂಗಾ ಯೋಜನೆಯನ್ನ ಯಾವ ರಾಜ್ಯವು ಪ್ರಾರಂಭಿಸಿದೆ? ಆಪ್ಷನ್ ಎ, ಉತ್ತರ ಪ್ರದೇಶ ರಾಜ್ಯ ಇತ್ತೀಚೆಗೆ ಗಂಗಾ ಯೋಜನೆಯನ್ನ ಆರಂಭಿಸಿದೆ. ಇದು ಎದಕ್ಕೆ ಸಂಬಂಧಪಟ್ಟಿದ್ದ ಯೋಜನೆ ಅಂತ ನಾಳೆ ಕ್ವಶನ್ ಕೇಳಿದ್ರು ಅಂತಂದ್ರೆ ನೋಡ್ರಿ, ಹೈ ಸ್ಪೀಡ್ ಇಂಟರ್ನೆಟ್ಗಳನ್ನ ಅಂದ್ರೆ ಗ್ರಾಮೀಣ ಪ್ರದೇಶಗಳಿಗೆ ಅತಿ ವೇಗದ ಇಂಟರ್ನೆಟ್ ಸಂಪರ್ಕವನ್ನು ಕಲ್ಪಿಸ್ಲಿಕ್ಕೆ ಯಾವುದು ಉತ್ತರ ಪ್ರದೇಶ್ ರಾಜ್ಯ ಜಾರಿಗೊಳಿಸಿರ್ತಕ್ಕಂಥ ಒಂದು ಯೋಜನೆ ಇದಾಗಿದೆ ಅಂತ ಹೇಳ್ಬೋದು. 2027 ಜನಗಣತಿಯ ಮಾಸ್ಕತ್ಗಳ ಹೆಸರುಗಳು ಯಾವುವು? ಇಂಪಾರ್ಟೆಂಟ್ ನೋಡ್ರಿ, ಕ್ವಶನ್ ಭಾಳ ಇದು. 2027 ಜನಗಣತಿಗೆ ಎರಡು ಇಂಥವು ಮಾಸ್ಕತ್ಗಳಂದ್ರೆ ಈ ಸಿಂಬಾಲಿಸಮ್ ಇರತಕ್ಕಂಥ ಇಬ್ಬರು ಗಣತಿದಾರರ ಒಂದು ಇಮೇಜ್ಗಳನ್ನ ಕ್ರಿಯೇಟ್ ಮಾಡಲಾಗಿದೆ. ಇದರ ಹೆಸರು ಏನಂತಂದ್ರೆ ಪ್ರಗತಿ ಮತ್ತು ವಿಕಾಸ್. ಲೇಡೀಸ್ ಒಂದು ಇದಕ್ಕೆ ಲೋಗೋಗೆ ಏನು ಹೆಸರಿಟ್ಟಿದ್ದಾರೆ ಅಂದ್ರೆ ಪ್ರಗತಿ, ಬಾಯ್ಗೆ ಏನಿಟ್ಟಿದ್ದಾರೆ ಅಂತಂದ್ರೆ ಜೆಂಟ್ಸ್ಗೆ ಏನಿಟ್ಟಿದ್ದಾರೆ ಅಂದ್ರೆ ವಿಕಾಸ್. ಸೊ ಪ್ರಗತಿ ಮತ್ತು ವಿಕಾಸ್ ಅಂತಕ್ಕಂಥ ಒಂದು ಮ್ಯಾಸ್ಕತ್ಗಳ ಹೆಸರನ್ನು ಇಲ್ಲಿ ಇಡಲಾಗಿದೆ. ಕೇಂದ್ರ ಗೃಹ ಸಚಿವರಾಗಿರ್ತಕ್ಕಂಥ ಅಮಿತ್ ಶಾ ಅವರು ಜನಗಣತಿಗೆ ಈಗ ಇದನ್ನ ಲಾಂಚ್ ಮಾಡಿದ್ದಾರೆ. 2027 ಜನಗಣತಿ ಇದು 2021 ಆಗ್ಬೇಕಾಗಿತ್ತು. ಕೊರೋನಾದಿಂದಾಗಿ ಅದೇನಾಯ್ತು ಮುಂದಾಗ್ತಾ ಹೋಗಿ ಈ ಬಾರಿ ನಡೀತಾ ಇರತಕ್ಕಂಥದ್ದು ಡಿಜಿಟಲ್ ಜನಗಣತಿ ಅಂತ ನಾವು ಇದನ್ನ ಕರೆಯಲಾಗ್ತದೆ. ಭಾರತದ ಮೊದಲ ನದಿ ತೀರದ ಲೈಟ್ ಹೌಸ್ಗಳು ಯಾವ ನದಿಯ ಮೇಲೆ ನಿರ್ಮಿಸಲಾಗಿದೆ? ನೋಡ್ರಿ, ಲೈಟ್ ಹೌಸ್ಗಳು ಯೂಶಲಿ ಸಮುದ್ರದಲ್ಲಿ ಇರ್ತಾವು. ಮೊಟ್ಟ ಮೊದಲ ಬಾರಿಗೆ ನದಿ ತೀರದಲ್ಲಿ ಇಂಥ ಒಂದು ಲೈಟ್ ಹೌಸ್ ಅನ್ನ ಸ್ಥಾಪನೆ ಮಾಡಿದ್ದಾರೆ. ಅದು ಯಾವ್ದತ್ತಂದ್ರೆ ಬ್ರಹ್ಮಪುತ್ರ ನದಿ. ಇದು ಬ್ರಹ್ಮಪುತ್ರ ನದಿ ಜಲಸಾರಿಗೆಗೆ ಮಾಡ್ತಕ್ಕಂಥ ಪ್ರಮುಖ ನದಿ ಅಂತೇಳಿ ಇದನ್ನು ಕರೆಯಲಾಗ್ತದೆ. ಸೊ ಹೀಗಾಗಿ ಜಲಸಾರಿಗೆ ಮಾಡ್ತಕ್ಕಂಥವ್ರಿಗೆ ಗೊತ್ತಾಗ್ಲಿ ಅಂತೇಳಿ ಈ ಲೈಟ್ ಹೌಸ್ ಅನ್ನ ನಿರ್ಮಾಣ ಮಾಡಲಾಗಿದೆ ಅಂತ ಹೇಳಿ ರಿವರ್ ನ್ಯಾವಿಗೇಷನ್ ಸೇಫ್ಟಿ ಅಂತೇಳಿ ನಾವು ಅದನ್ನು ಕರಿತೀವಿ. ಹನುಮಾನ್ ಯೋಜನೆಯನ್ನು ಯಾವ ರಾಜ್ಯದಲ್ಲಿ ಇತ್ತೀಚೆಗೆ ಪ್ರಾರಂಭಿಸಲಾಗಿದೆ? ಏನ್ ಹೇಳ್ರಿ, ಇದು ಬಹಳಷ್ಟು ಸುದ್ದಿಯಲ್ಲಿ ಇರ್ತಕ್ಕಂಥ ಒಂದು ಯೋಜನೆ ಇದು ಹನುಮಾನ್ ಯೋಜನೆ. ಏನಿದು ಹನುಮಾನ್ ಯೋಜನೆ ಅಂದ್ರೆ ಇವತ್ತ ಮನುಷ್ಯರು ಏನ್ ಮಾಡ್ತಾರೆ ಅಂದ್ರೆ ಕಾಡುಗಳನ್ನ ಕಡಿದು ಅವುಗಳನ್ನ ಬೇರೆ ಬೇರೆ ಉದ್ದೇಶಗಳಿಗೆ ಬಳಕೆ ಮಾಡ್ಕೊಳ್ತಾ ಇದ್ದಾರೆ. ಹಿಂಗಾಗಿ ಕಾಡಿನಲ್ಲಿ ಇರ್ತಕ್ಕಂಥ ಪ್ರಾಣಿಗಳು ಜನರ ಮೇಲೆ ಅಟ್ಯಾಕ್ ಮಾಡ್ತಾ ಇದ್ದಾರೆ. ಇದು ಜನರ ಮತ್ತು ಪ್ರಾಣಿಗಳ ನಡುವಿನ ತಿಕ್ಕಾಟವನ್ನ ಕಡಿಮೆ ಮಾಡಲಿಕ್ಕೆ ಈ ಆಂಧ್ರ ಪ್ರದೇಶ ರಾಜ್ಯ ಈ ಒಂದು ಯೋಜನೆಯನ್ನ ಸ್ಟಾರ್ಟ್ ಮಾಡಿದೆ ಅಂತ ಹೇಳ್ಬೋದು. ಅದು ಯಾವ್ದಂದ್ರೆ ಹನುಮಾನ್ ಯೋಜನೆ. ಮಾನಿಟರಿಂಗ್ ಅಂಡ್ ನರ್ಸರಿಂಗ್ ವೈಲ್ಡ್ ಲೈಫ್ ಅಂತ ಹೇಳಿ ಇದನ್ನು ಕರಿತೀವಿ. ಅಲ್ಲಿ ಡೆಪ್ಯೂಟಿ CM ಆಗಿರ್ತಕ್ಕಂಥ ಪವನ್ ಕಲ್ಯಾಣ್ ಅವರು ಈ ಯೋಜನೆಯನ್ನ ಆರಂಭ ಮಾಡಿದ್ದಾರೆ. ಹ್ಯೂಮನ್ ವೈಲ್ಡ್ ಲೈಫ್ ಕಾನ್ಫ್ಲಿಕ್ಟ್ಸ್ ಆಫ್ ದ ಸ್ಟೇಟ್. ನೋಡ್ರಿ, ಆ ಪ್ರಾಣಿಗಳು ಮತ್ತು ಮಾನವರ ನಡುವಿನ ಸಂಘರ್ಷವನ್ನು ತಡೆಗಟ್ಟಲಿಕ್ಕೆ ಈ ಯೋಜನೆಯನ್ನು ಜಾರಿಗೊಳಿಸಲಾಗಿದೆ. ಚೈನೀಸ್ ಗ್ರ್ಯಾಂಡ್ ಪ್ರಿಕ್ಸ್ 2026 ಯಾರು ಇತ್ತೀಚೆಗೆ ಗೆದ್ರು?
ಸೊ ಆನ್ಸರ್ ಯಾವ್ದಂದ್ರೆ ಆಂಡ್ರೂ ಕಿಮಿ ಆಂಟಿನೆಲಿ ಆಂಡ್ರಿ ಕಿಮಿ ಆಂಟಿನೆಲಿ ಅಂತಕ್ಕಂಥವ್ರು ಈ ಒಂದು ಇಟಲಿ ದೇಶದ ಆಟಗಾರರು ಈ ಒಂದು ಪ್ರಶಸ್ತಿಯನ್ನ ಚೈನೀಸ್ ಗ್ರ್ಯಾಂಡ್ ಪ್ರಿಕ್ಸ್ ಅಂದ್ರೆ ಕಾರ್ ರೇಸ್ ಪ್ರಶಸ್ತಿಯನ್ನ ಗೆದ್ರು ಅಂತ ಹೇಳ್ಬೋದು. ಪ್ರಾಚೀನ ಭಾರತೀಯ ವಿಜ್ಞಾನ ಮತ್ತು ತಂತ್ರಜ್ಞಾನದ ರಾಷ್ಟ್ರೀಯ ಸಮ್ಮೇಳನವು ಯಾವ ಸಂಸ್ಥೆಯಲ್ಲಿ ಇತ್ತೀಚೆಗೆ ನಡೆಯಿತು? ನೋಡ್ರಿ, ಪ್ರಾಚೀನ ಭಾರತದ ವಿಜ್ಞಾನ ಮತ್ತು ತಂತ್ರಜ್ಞಾನ ಕುರಿತು ಒಂದು ನ್ಯಾಷನಲ್ ಒಂದು ಸಮ್ಮೇಳನ ಕಾನ್ಫರೆನ್ಸ್ ಇತ್ತೀಚೆಗೆ ಎಲ್ಲಿ ನಡೀತು ಅಂದ್ರೆ IIT ಧನ್ಬಾದಲ್ಲಿ. ಎಲ್ಲಿದ್ರೆ IIT ಧನ್ಬಾದಲ್ಲಿ ಈ ಒಂದು ಸಮ್ಮೇಳನವನ್ನ ನಡೆಸಲಾಯಿತು ಅಂತ ಹೇಳ್ಬೋದು. ಇಂದಿರಮ್ಮ ಕುಟುಂಬ ಬಿಮಾ ಯೋಜನೆಯನ್ನ ಇತ್ತೀಚೆಗೆ ಯಾವ ರಾಜ್ಯ ಸ್ಟಾರ್ಟ್ ಮಾಡಿದೆ? ಆಪ್ಷನ್ ಎ ತೆಲಂಗಾಣ ರಾಜ್ಯ ಇಂದಿರಮ್ಮ ಕುಟುಂಬ ಬಿಮಾ ಯೋಜನೆಯನ್ನ ಜಾರಿಗೊಳಿಸಲಾಗಿದೆ ಅಂತ ಹೇಳ್ಬೋದು. 5 ಲಕ್ಷ ಲೈಫ್ ಇನ್ಶೂರೆನ್ಸ್ ಏನಾಗ್ತದೆ ಅಂದ್ರೆ ಪ್ರತಿ ಕುಟುಂಬಕ್ಕೆ ಇದರಡಿಯಲ್ಲಿ ಕವರ್ ಆಗ್ತದೆ ಅಂತ ಹೇಳ್ಬೋದು. ಕಲಿಂಜರ್ ಕೋಟೆಯನ್ನು ರಾಷ್ಟ್ರೀಯ ಭೌಗೋಳಿಕ ಪರಂಪರೆ ತಾಣವೆಂದು ಇತ್ತೀಚೆಗೆ ಘೋಷಿಸಲಾಗಿದೆ. ಈ ಕಲಿಂಜರ್ ಕೋಟೆ ಎಲ್ಲಿ ಬರ್ತದೆ ಅಂತ ನಾವು ಕೇಳಿದ್ರಂದ್ರೆ ಉತ್ತರ ಪ್ರದೇಶದಲ್ಲಿ. ಎಲ್ಲಿ ಬರ್ತದೆ ಇದು? ಉತ್ತರ ಪ್ರದೇಶದಲ್ಲಿ. ಇದು ಮೊಘಲರ ಕಾಲದಲ್ಲಿ ಒಂದು ಪ್ರಸಿದ್ಧವಾಗಿರ್ತಕ್ಕಂಥ ಒಂದು ಕೋಟೆ ಅಂತ ಹೇಳಿದನ್ನ ಕರೆಯಲಾಗ್ತದೆ. ಚಂದೇಲರ ರಾಜರು ಈ ಒಂದು ಕೋಟೆ ನಿರ್ಮಾಣ ಮಾಡಿ ಕಲಿಂಜರ್ನಲ್ಲಿ ಆಳ್ವಿಕೆಯನ್ನು ಮಾಡಿದ್ರು ಅಂತ ಹೇಳ್ಬೋದು. ಮಹಿಳಾ ಉದ್ಯಮಿಗಳನ್ನು ಬೆಂಬಲಿಸಲು ಹರ್ ಸ್ಟಾರ್ಟ್ಸ್ ಕಾರ್ಯಕ್ರಮ 5ನೇ ಆವೃತ್ತಿ ಯಾವ ರಾಜ್ಯದಲ್ಲಿ ಇತ್ತೀಚೆಗೆ ಪ್ರಾರಂಭ ಆಯಿತು ಅಂದ್ರೆ ಗುಜರಾತ್ನಲ್ಲಿ ಮಹಿಳಾ ಉದ್ಯಮಿಗಳ ಪ್ರೋತ್ಸಾಹಿಸಲು ಆರಂಭ ಆಗಿರತಕ್ಕಂಥ ಯೋಜನೆ ಯಾವುದಂದ್ರೆ ಹರ್ ಸ್ಟಾರ್ಟ್ 5.0 ಯೋಜನೆಯನ್ನ ಜಾರಿಗೊಳಿಸಲಾಯಿತು ಅಂತ ಹೇಳ್ತೀವಿ. ವಿಶ್ವ ಬಿಲ್ಲುಗಾರಿಕೆಯಿಂದ 2025ರಲ್ಲಿ ವರ್ಷದ ಪ್ಯಾರಾ ಆರ್ಚರ್ ಪ್ರಶಸ್ತಿಯನ್ನ ಗೆದ್ದಿರ್ತಕ್ಕಂಥ ಆಟಗಾರ್ತಿ ಯಾರತ್ತಂದ್ರೆ ಶೀತಲ್ ದೇವಿ. ಯಾರು ಇವರು? ಶೀತಲ್ ದೇವಿ ಅಂಗವಿಕಲರ ಒಂದು ಬಿಲ್ಲುಗಾರರಾಗಿ ಪ್ಯಾರಾ ಆರ್ಚರ್ ಆಗಿ ಈ ಒಂದು ಪ್ರಶಸ್ತಿಗೆ ಭಾಜನರಾಗಿರ್ತಕ್ಕಂಥವ್ರು. 2020ರಲ್ಲಿ ಭಾರತೀಯ ಸೇನೆಗೆ 2000 ಪ್ರಹಾರ್ LMGಗಳನ್ನ ಲೈಟ್ ಮಷಿನ್ ಗನ್ಗಳನ್ನು ತಲುಪಿಸಿದ ಸಂಸ್ಥೆ ಯಾವುದು? DRDO, ಭಾರತ್ ಎಲೆಕ್ಟ್ರಾನಿಕ್ಸ್, HAL, ಅದಾನಿ ಡಿಫೆನ್ಸ್ ಅಂಡ್ ಏರೋಸ್ಪೇಸ್ ಲಿಮಿಟೆಡ್. ಸೊ ಆನ್ಸರ್ ಯಾವ್ದಂದ್ರೆ ಅದಾನಿ ಗ್ರೂಪ್ ಆಫ್ ಕಂಪ್ನೀಸ್ ಅವರು ಏರೋಸ್ಪೇಸ್ ಮತ್ತು ಡಿಫೆನ್ಸ್ ಅಲ್ಲಿ ಇವು ಅವರು ಮುಂದೆ ಬಂದಿದ್ದು. ಈ ಒಂದು ವೆಪನ್ಸ್ಗಳನ್ನು ಅವರು ಲೈಟ್ ಮಷಿನ್ ಗನ್ಗಳನ್ನು ಡೆವಲಪ್ ಮಾಡಿ ಭಾರತದ ಸೇನೆಗೆ ಅದನ್ನ ಏನು ಮಾಡಿದ್ದಾರೆ ಅಂದ್ರೆ ಪ್ರೊವೈಡ್ ಮಾಡಿದ್ದಾರೆ ಅಂತ ಹೇಳ್ಬೋದು. 2026ರಲ್ಲಿ ನೋಯ್ಡಾ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವನ್ನ ಇತ್ತೀಚೆಗೆ ಉದ್ಘಾಟನೆ ಮಾಡಿದವರು ಯಾರು? ಆಪ್ಷನ್ ಸಿ ನರೇಂದ್ರ ಮೋದಿ ಅವರು. ಯಾರಿದು? ನರೇಂದ್ರ ಮೋದಿ ಅವರು ನೋಯ್ಡಾದಲ್ಲಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವನ್ನ ಉದ್ಘಾಟನೆ ಮಾಡಿದ್ರು ಅಂತ ಹೇಳ್ಬೋದು. ಜವಾಹರ್ನಲ್ಲಿ. ಭಾರತ 1ನೇ ಫಸ್ಟ್ ಹೈಡ್ರೋಜನ್ ಚಾಲಿತ ರೈಲು ಇತ್ತೀಚೆಗೆ ಯಾವ ರಾಜ್ಯದಲ್ಲಿ ಇದರ ಪ್ರಯೋಗ ಮತ್ತು ಪೈಲಟ್ ಯೋಜನೆಯಾಗಿ ಇದನ್ನ ಜಾರಿಗೊಳಿಸಲಾಯಿತು ಅಂತಂದ್ರೆ ಹರಿಯಾಣದಲ್ಲಿ. ಎಲ್ಲಿದು? ಫಸ್ಟ್ ಹೈಡ್ರೋಜನ್ ಚಾಲಿತ ರೈಲು ಅಂತ ನಾವು ಇದನ್ನ ಕರಿತೀವಿ. ಹರಿಯಾಣದ ಜಿಂದಿಂದ ಸೋನಿಪತ್ವರೆಗೆ ಈ ಒಂದು ವಾಟರ್ ವೇವಪುರ ಮೂಲಕ ನಡೀತಾ ಇರ್ತಕ್ಕಂಥ ಒಂದು ರೈಲು ಅಂತ ಇದನ್ನ ಕರೆಯಲಾಗ್ತದೆ. ರಾಮನಾಥ್ ಗೋಯಂಕಾ ಪ್ರಶಸ್ತಿಯನ್ನ ಯಾವ ಕ್ಷೇತ್ರದಲ್ಲಿ ನೀಡಲಾಗ್ತಾ ಇದೆ? ಆನ್ಸರ್ ಏನಂತಂದ್ರೆ ಯಾವುದು? ಪತ್ರಿಕೋದ್ಯಮ ಕ್ಷೇತ್ರದಲ್ಲಿ, ಜರ್ನಲಿಸಂ ಕ್ಷೇತ್ರದಲ್ಲಿ ಅಭೂತಪೂರ್ವ ಸಾಧನೆ ಮಾಡಿದ ಲೇಖಕರಿಗೆ ಈ ಪ್ರಶಸ್ತಿಯನ್ನು, ಪತ್ರಕಾರರಿಗೆ ಈ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗ್ತದೆ. ಸಿವಿಲ್ ಜರ್ನಲಿಸಂ ಸಂದೀಪ್ ದಿಗೆ, ಫೋಟೋಗ್ರಾಫಿ ಜರ್ನಲಿಸಂನಲ್ಲಿ ಪ್ರವೀಣ್ ಜೈನ್, ಬುಕ್ಸ್ ಅಲ್ಲಿ ಅಪರಾಜಿತ್ ರಾಮನಾಥ್, ಪ್ರಿಂಟ್ ಅಲ್ಲಿ ಅದ್ವೇಶ್ ಅಕೋಡಿಯಾ. ವಿಶ್ವ ಯುವ ಸಂಸತ್ 2026ರಲ್ಲಿ ಭಾರತವನ್ನ ಪ್ರತಿನಿಧಿಸತಕ್ಕಂಥ ಹುಡುಗಿ ಯಾರು? ಸ್ತುತಿ ಪ್ರಧಾನ್. ಯಾರಿದ್ರಿ? ಸ್ತುತಿ ಪ್ರಧಾನ್. ಸಿಕ್ಕಿಂ ರಾಜ್ಯದ ಸ್ತುತಿ ಪ್ರಧಾನ್ ಅವರು ಇದಕ್ಕೆ ಆಯ್ಕೆಯಾಗಿದ್ದಾರೆ ಅಂತ ಹೇಳ್ಬೋದು. 3 ವರ್ಷ ಕಾಲ ಸೆಬಿ ಪೂರ್ಣಾವಧಿ ಸದಸ್ಯರಾಗಿ ಯಾರನ್ನ ನೇಮಕ ಮಾಡಲಾಗಿದೆ? KV ರಮಣಮೂರ್ತಿ. ಸೆಬಿ ಅಂದ್ರೆ ಭಾರತದ ಒಂದು ಸ್ಟಾಕ್ ಎಕ್ಸ್ಚೇಂಜ್ ಅನ್ನು ನಿಯಂತ್ರಣ ಮಾಡತಕ್ಕಂಥ ಒಂದು ಸಂಸ್ಥೆ. ಇದು 1988ರಲ್ಲಿ ಸ್ಥಾಪನೆ ಆಯಿತು. ಇದರ ಹೆಡ್ ಕ್ವಾರ್ಟರ್ ಎಲ್ಲಿದೆ ಅಂದ್ರೆ ಮುಂಬೈಯಲ್ಲಿದೆ. ಇದು ಷೇರು ಮಾರುಕಟ್ಟೆ ನಿಯಂತ್ರಣ ಮಾಡತಕ್ಕಂಥ ಸಂಸ್ಥೆ ಅಂತೇಳಿ ಇದನ್ನ ಕರೆಯಲಾಗ್ತದೆ. ಬ್ರಿಕ್ಸ್ CCW ವಾರ್ಷಿಕ ಮಹಿಳಾ ಶೃಂಗಸಭೆ 2026 ಮಹಿಳಾ ಸಬಲೀಕರಣ ಟ್ರೈಲ್ ಬ್ಲೇಜರ್ ಪ್ರಶಸ್ತಿ 2026 ಗೆದ್ದಿರ್ತಕ್ಕಂಥವ್ರು ಯಾರು? ಕಲ್ಪನಾ ಸುರೇನ್. ಯಾರು ಈ ಪ್ರಶಸ್ತಿ ಗೆದ್ದವರು? ಕಲ್ಪನಾ ಸುರೇನ್, ಜಾರ್ಖಂಡ್ನ MLA ಇವರು. ಇವರಿಗೆ ಈ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. 2024-25ರಲ್ಲಿ SHG ಬ್ಯಾಂಕ್ ಸಂಪರ್ಕಕ್ಕಾಗಿ ಯಾವ ಬ್ಯಾಂಕು ರಾಷ್ಟ್ರೀಯ ಪ್ರಶಸ್ತಿಯನ್ನು ಇತ್ತೀಚೆಗೆ ಪಡೀತು? ಸ್ವಸಹಾಯ ಸಂಘಗಳಿಗೆ
ಅತ್ಯುತ್ತಮ ಸೇವೆಯನ್ನು ಸಲ್ಲಿಸಿದ್ದಕ್ಕಾಗಿ ಕರ್ನಾಟಕ ಗ್ರಾಮೀಣ ಬ್ಯಾಂಕು ಈ ಒಂದು ಪ್ರಶಸ್ತಿಗೆ ಭಾಜನಾಗಿರ್ತಕ್ಕಂಥ ಬ್ಯಾಂಕ್ ಅಂತೇಳಿ ನಾವು ಇದನ್ನು ಕರೆಯಲಾಗ್ತದೆ. ಮಹಿಳಾ T20 ಅಂತಾರಾಷ್ಟ್ರೀಯ ಕ್ರಿಕೆಟ್ನಲ್ಲಿ ಶತಕ ಬಾರಿಸಿದ ಅತಿ ಕಿರಿಯ ಆಟಗಾರ್ತಿ ಯಾರು? ಪೆನ್ನಾ ಉತಗುಸಿ ಮನಿಂಡೆ. ಚಾಪ್ಟರ್ ಕುಟ್ ಹಬ್ಬವನ್ನ ಯಾವ ರಾಜ್ಯದಲ್ಲಿ ಇತ್ತೀಚೆಗೆ ಆಚರಣೆಯನ್ನ ಮಾಡಲಾಯಿತು ಅಂತಂದ್ರೆ ಮಿಜೋರಾಂದಲ್ಲಿ. ಎಲ್ಲಿದ್ರೆ ಮಿಜೋರಾಂದಲ್ಲಿ ಇದನ್ನ ಆಚರಣೆ ಮಾಡಲಾಯಿತು ಮಿಜೋ ಜನರು. ಅಂತಾರಾಷ್ಟ್ರೀಯ ಅರಣ್ಯ ದಿನವನ್ನು ಯಾವ ದಿನಾಂಕದಂದು ಆಚರಿಸಲಾಗುತ್ತದೆ? ಮಾರ್ಚ್ 21 ಅಂತಾರಾಷ್ಟ್ರೀಯ ಅರಣ್ಯ ದಿನವನ್ನಾಗಿ ಆಚರಣೆ ಮಾಡಲಾಗ್ತಾ ಇದೆ ಅಂತ ಹೇಳ್ಬೋದು. ಇತ್ತೀಚೆಗೆ ಭಾರತವು ಬುಡಕಟ್ಟು ಅಭಿವೃದ್ಧಿ ಬಗ್ಗೆ ಯಾವ ದೇಶದೊಂದಿಗೆ ಸಚಿವರ ಸಭೆಯನ್ನ ಮಾಡಿದೆ? ವಿಯೆಟ್ನಾಂದೊಂದಿಗೆ. ಬುಡಕಟ್ಟು ಜನರ ಅಭಿವೃದ್ಧಿಗಾಗಿ ಯಾವ ದೇಶದೊಂದಿಗೆ ಭಾರತ ಒಂದು ಸಭೆಯನ್ನು ಮಾಡಿದೆ ಅಂದ್ರೆ ವಿಯೆಟ್ನಾಂನೊಂದಿಗೆ ಈ ಸಭೆಯನ್ನ ಮಾಡಲಾಗಿದೆ ಅಂತ ಹೇಳ್ಬೋದು. ವಿಶ್ವ ಒಳಾಂಗಣ ಅಥ್ಲೆಟಿಕ್ ಚಾಂಪಿಯನ್ಶಿಪ್ 2028 ಯಾವ ದೇಶ ಇತ್ತೀಚೆಗೆ ಆಯೋಜಿಸುತ್ತದೆ ಅಂತ ಕೇಳಿದ್ರಂದ್ರೆ ಭಾರತ. ಹೌದ್ರಿದು ಭಾರತ ಈ ಒಂದು ಚಾಂಪಿಯನ್ಶಿಪ್ ಅನ್ನ 2028 ಆಯೋಜನೆ ಮಾಡಲಿದೆ ಅಂತ ನಾವು ಇದನ್ನ ಹೇಳ್ಬೋದು. ಭುವನೇಶ್ವರದಲ್ಲಿ. ಎಲ್ರಿ ಇದು ಒರಿಸ್ಸಾದ ಭುವನೇಶ್ವರದಲ್ಲಿ ಈ ಒಂದು ಚಾಂಪಿಯನ್ಶಿಪ್ ಅಥ್ಲೆಟಿಕ್ ಚಾಂಪಿಯನ್ಶಿಪ್ ನಡೆಯಲಿದೆ ಅಂತ ಹೇಳ್ಬೋದು. ಇತ್ತೀಚೆಗೆ KEB ಗೌರವವನ್ನ ಯಾರು ಪಡೆದರು? ಎನ್ ಚಂದ್ರಶೇಖರನ್, ಟಾಟಾ ಗ್ರೂಪ್ನ ಚೇರ್ಮನ್ ಇವರು. ನೇಪಾಳದ ಮೊದಲ ತೃತೀಯ ಲಿಂಗಿ ಸಂಸದೆ ಯಾರು? ಆಪ್ಷನ್ ಭೂಮಿಕಾ ಶ್ರೇಷ್ಠ. ಹೈಡ್ರೋಜನ್ ಮತ್ತು ನೀರಿನ ಶುದ್ಧೀಕರಣಕ್ಕಾಗಿ ಯಾವ IIT ವಸ್ತುವನ್ನು ಆರಂಭಿಸಿದೆ, ಒಂದು ಅಭಿವೃದ್ಧಿಪಡಿಸಿದೆ? ನೋಡ್ರಿ, IIT ಗುವಾಹತಿಯವರು ಈ ಒಂದು ಮಾಡಮ್ ಅನ್ನ ಡೆವಲಪ್ ಮಾಡಿದ್ದಾರೆ. ಶ್ರೀ ಗುರು ತೇಜ್ ಬಹದ್ದೂರ್ ವಿಶ್ವದರ್ಜೆ ವಿಶ್ವವಿದ್ಯಾಲಯವನ್ನ ಯಾವ ಸ್ಥಳದಲ್ಲಿ ಸ್ಥಾಪಿಸಲಾಗಿದೆ? ಗುರು ತೇಜ್ ಬಹದ್ದೂರ್ ಇವರು ಸಿಖ್ರ ಒಂದು ಪ್ರಸಿದ್ಧ ಗುರುಗಳು ಇವರು. ಸೊ ಅವರ ಹೆಸರಿನಲ್ಲಿ ಈ ಒಂದು ವಿಶ್ವವಿದ್ಯಾಲಯವನ್ನು ಸ್ಥಾಪನೆ ಮಾಡಲಾಗಿದೆ. ಎಲ್ಲೆಂದ್ರೆ ಆನಂದ್ಪುರ್ ಸಾಹಿಬ್. ಗುರು ತೇಜ್ ಬಹದ್ದೂರ್ ಔರಂಗಜೇಬನಿಂದ ಗಲ್ಲು ಶಿಕ್ಷೆಗೊಳಗಾಗಿರ್ತಕ್ಕಂಥ ಒಂದು ಸಿಖ್ ಗುರುಗಳಿವರು. ಸೊ ಅವರ ಒಂದು ಸಮಾಧಿ ಇರತಕ್ಕಂಥ ಸ್ಥಳ ಆನಂದ್ಪುರ್ ಸಾಹಿಬ್ದಲ್ಲಿ ಈ ಒಂದು ವಿಶ್ವವಿದ್ಯಾಲಯವನ್ನ ಸ್ಥಾಪನೆ ಮಾಡಲಿಕ್ಕೆ ಮೋದಿ ಅವರು ಇನಾಗ್ರೇಟ್ ಮಾಡಿದ್ರಲ್ಲಿ. ಭಾರತ ವಿಶ್ವದ ಅತಿ ದೊಡ್ಡ ಮೆಟ್ರೋ ಜಾಲವಾಗಿದೆ. ಎಷ್ಟನೇ ಮೆಟ್ರೋ ಜಾಲ? ಅತಿ ದೊಡ್ಡ ಮೆಟ್ರೋ ಜಾಲ ಅಂದ್ರೆ 4ನೇ, ಜಗತ್ತಿನ 4ನೇ ಮೆಟ್ರೋ ಸಂಪರ್ಕವನ್ನು, ಅತಿ ದೊಡ್ಡ ಮೆಟ್ರೋ ಸಂಪರ್ಕ ಹೊಂದಿರತಕ್ಕಂಥ ದೇಶ ಅಂತ ಹೇಳಿದ್ರೆ ಕರೆಯಲಾಗ್ತದೆ. ಫಸ್ಟ್ ಚೀನಾ, ಸೆಕೆಂಡ್ ಅಮೇರಿಕಾ, ಥರ್ಡ್ ಪ್ಲೇಸ್ ಅಲ್ಲಿ ಇದೆ, ಥರ್ಡ್ ಇಂಡಿಯಾ. ಇಂಡಿಯಾದೊಳಗೆ ಅತಿ ಹೆಚ್ಚು ಮೆಟ್ರೋ ಯಾವ್ದು ಎಲ್ಲಿದೆ ಅಂತ ಕೇಳಿದ್ರೆ ದೆಹಲಿಯಲ್ಲಿದೆ ಅಂತ ಹೇಳ್ಬೋದು. ಭಾರತ ಟ್ರೈಬ್ಸ್ ಫೆಸ್ಟ್ ಇತ್ತೀಚೆಗೆ ಎಲ್ಲಿ ಆಯೋಜನೆ ಮಾಡಲಾಯಿತು? ಬುಡಕಟ್ಟು ಜನರ ಒಂದು ಪ್ರದರ್ಶನವನ್ನ ಎಲ್ಲಿ, ಯಾವ ರಾಜ್ಯದಲ್ಲಿ ಎಲ್ಲಿ ಮಾಡಲಾಯಿತು ಅಂತ ಕೇಳಿದ್ರು ಅಂದ್ರೆ ಆಪ್ಷನ್ ಡಿ ನವದೆಹಲಿಯಲ್ಲಿ ಈ ಬುಡಕಟ್ಟು ಜನರ ಒಂದು ವಸ್ತುಗಳನ್ನ ಪ್ರದರ್ಶನ ಮಾಡ್ತಕ್ಕಂಥ, ಮಾರಾಟ ಮಾಡ್ತಕ್ಕಂಥ ಒಂದು ಫೆಸ್ಟ್ ಅನ್ನ ಇಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಅಂತ ಹೇಳ್ಬೋದು. ಒರಿಸ್ಸಾ ಮೊದಲ ಸ್ಮಾರ್ಟ್ ವಿಲೇಜ್ ಆಗಲು ಸಜ್ಜಾಗಿದೆ. ಆ ಗ್ರಾಮ ಯಾವುದು? ಒರಿಸ್ಸಾದ ಮೊದಲ ಸ್ಮಾರ್ಟ್ ಗ್ರಾಮ ಯಾವುದು ಅಂತಂದ್ರೆ ಕುಸುನ್ಪುರ್. ಯಾವ್ದ್ರಿದು? ಕುಸುನ್ಪುರ್. ಕೇಂದ್ರಪಡ ಡಿಸ್ಟಿಕ್ ಅಲ್ಲಿ ಇದೈತಿ. ನೈಸಾಫ್ ನಲ್ಲಿ ಅತ್ಯುತ್ತಮ ನಿರ್ದೇಶಕ ಪ್ರಶಸ್ತಿ ಗೆದ್ದ ಭಾರತೀಯ ಅನಿಮೇಟೆಡ್ ಚಲನಚಿತ್ರ ಯಾವುದು? ಯಾವ್ದ್ರಿ? ಸಿಮಿ. ಯಾವ್ದ್ರಿದು? ಸಿಮಿ. ಏಷ್ಯಾದ ಅತಿ ದೊಡ್ಡ ಟುಲಿಪ್ ಗಾರ್ಡನ್ ಅನ್ನು ಯಾವ ನಗರದಲ್ಲಿ ಉದ್ಘಾಟನೆ ಮಾಡಲಾಗಿದೆ? ಶ್ರೀನಗರದಲ್ಲಿ. ಏಷ್ಯಾದಲ್ಲಿ ಅತಿ ದೊಡ್ಡ ಟುಲಿಪ್ ಗಾರ್ಡನ್ ಅಂತ ಹೇಳೋದನ್ನ ಕರೆಯಲಾಗಿದೆ. ಅಲ್ಲಿಯ ಮುಖ್ಯಮಂತ್ರಿ ಒಮರ್ ಅಬ್ದುಲ್ಲಾ ಅವರು ಇದನ್ನ ಉದ್ಘಾಟನೆ ಮಾಡಿದ್ರು ಅಂತ ಹೇಳ್ಬಹುದು. ಸಾತಿ ಆ್ಯಪ್ ಅನ್ನ ಯಾವ ಸಚಿವಾಲಯ ಇತ್ತೀಚೆಗೆ ಬಿಡುಗಡೆ ಮಾಡಿದೆ? ಮಿನಿಸ್ಟ್ರಿ ಆಫ್ ಎಜುಕೇಶನ್. ಅಂದ್ರೆ ಶಿಕ್ಷಣಕ್ಕೆ ಸೆಲ್ಫ್ ಎಜುಕೇಶನ್ ಮಾಡಲಿಕ್ಕೆ ಈ ಒಂದು ಆ್ಯಪ್ ನಿಮಗೆ ಹೆಲ್ಪ್ ಆಗ್ತದೆ. ಸೊ IIT, NEET, SSC ಇತರೆ ಕಾಂಪಿಟೇಟಿವ್ ಎಕ್ಸಾಮ್ ಅನ್ನು ಬರೀಲಿಕ್ಕೆ ಬೇಕಾಗಿರತಕ್ಕಂಥ ಎಲ್ಲ ಕಂಟೆಂಟ್ಗಳು, ಸ್ಟಡಿ ಮೆಟೀರಿಯಲ್ಗಳು ಇದರಲ್ಲಿ ಆ್ಯಪ್ ಅಲ್ಲಿ ಇರ್ತದೆ ಅಂತ ಹೇಳ್ಬೋದು. ಭಾರತದಲ್ಲಿ ಬಾಲ್ಯ ವಿವಾಹವನ್ನು ಕೊನೆಗೊಳಿಸಲು ಯಾವ ಉಪಕ್ರಮವನ್ನು ಇತ್ತೀಚೆಗೆ ಪ್ರಾರಂಭಿಸಲಾಗಿದೆ? ಆಪ್ಷನ್ ಸಿ ಬಾಲ್ಯ ವಿವಾಹ ಮುಕ್ತ ಭಾರತ್ ಅಂತಕ್ಕಂಥ ಒಂದು ಕ್ಯಾಂಪೇನ್ ಅನ್ನ ಈಗ ಸ್ಟಾರ್ಟ್ ಮಾಡಲಾಗಿದೆ ಅಂತ ಹೇಳ್ಬೋದು. ಸೊ ಬಾಲ್ಯ ವಿವಾಹ, ಚೈಲ್ಡ್ ಮ್ಯಾರೇಜ್ ಅನ್ನ
ತಡೆಗಟ್ಟತಕ್ಕಂಥ ಒಂದು ಕಾನೂನನ್ನು ಈಗಾಗಲೇ ಜಾರಿಗೊಳಿಸಲಾಗಿದ್ದು, ಇದರ ಪ್ರಕಾರ ಬಾಲ್ಯ ವಿವಾಹವನ್ನು ಸಂಪೂರ್ಣವಾಗಿ ತಡೆಗಟ್ಟಲಿಕ್ಕೆ ಈ ಕ್ಯಾಂಪೇನನ್ನು ಸ್ಟಾರ್ಟ್ ಮಾಡಲಾಗಿದೆ ಅಂತ ಹೇಳ್ಬೋದು. ಸುಜಲ್ಗಾಂವ್ ಐಡಿಯನ್ನು ಯಾವ ಮಿಷನ್ ಅಡಿಯಲ್ಲಿ ಪ್ರಾರಂಭಿಸಲಾಗಿದೆ? ಪ್ರತಿಯೊಂದು ಗ್ರಾಮಕ್ಕೆ, ಪ್ರತಿ ಮನೆಗೆ ಈ ಸುಜಲ್ಗಾಂವ್ ಐಡಿ ಅಂತಕ್ಕಂಥ ಒಂದು QR ಕೋಡ್ ಬೇಸ್ಡ್ ಆಗಿರ್ತಕ್ಕಂಥ ಒಂದು ಮ್ಯಾಪಿಂಗನ್ನು ಮಾಡಲಾಗ್ತಾ ಇದೆ. ಅದು ಯಾವುದರ ಅಡಿಯಲ್ಲಿ ಅಂತಂದ್ರೆ ಜಲ್ ಜೀವನ್ ಮಿಷನ್ ಅಡಿಯಲ್ಲಿ ಈ ಯೋಜನೆಯನ್ನು ಜಾರಿಗೊಳಿಸಲಾಗಿದೆ ಅಂತ ಕೇಂದ್ರ ಜಲಶಕ್ತಿ ಮಂತ್ರಿ ಆಗಿರ್ತಕ್ಕಂಥ CR ಪಾಟೀಲ್ ಅವರು ಯೋಜನೆಯನ್ನ ಜಾರಿಗೊಳಿಸಿದ್ದಾರೆ. ಪ್ರತಿಯೊಬ್ಬರಿಗೂ ಯುನಿಕ್ ID ನಂಬರ್ ಅನ್ನು ಇಲ್ಲಿ ನೀಡಲಾಗ್ತಾ ಇದೆ ಮತ್ತು ಆ ಮನೆಯ ಸಂಪರ್ಕವನ್ನು ಮ್ಯಾಪಿಂಗ್ ಮಾಡಲಾಗ್ತಾ ಇದೆ, ಡಿಜಿಟಲೈಸ್ ಮಾಡಲಾಗ್ತಾ ಇದೆ ಅಂತ ಹೇಳ್ಬೋದು. ಫ್ರೀಡಮ್ ಶೀಲ್ಡ್ ಎಂಬುದು ಯಾವ ದೇಶಗಳ ನಡುವಿನ ಜಂಟಿ ಮಿಲಿಟರಿ ಸಮರಾಭ್ಯಾಸವಾಗಿದೆ? ಅಮೆರಿಕ ಮತ್ತು ದಕ್ಷಿಣ ಕೊರಿಯಾ ನಡುವಿನ ಜಂಟಿ ಸಮರಾಭ್ಯಾಸಕ್ಕೆ ನಾವೇನು ಕರಿತೀವಿ ಅಂದ್ರೆ ಫ್ರೀಡಮ್ ಶೀಲ್ಡ್ ಅಂತಕ್ಕಂಥ ಹೆಸರನ್ನ ಕರೆಯಲಾಗ್ತಾ ಇದೆ ಹೇಳ್ಬೋದು. ಆಸ್ಕರ್ 2026ರಲ್ಲಿ 2 ನಾಮನಿರ್ದೇಶನ ಪಡೆದ ಭಾರತೀಯ ಮೂಲದ ಚಲನಚಿತ್ರ ಯಾವುದು? ಆಪ್ಷನ್ ಎ ಗೀತಾ ಗಂಗಾಧರ ಗ್ರ್ಯಾಂಡ್ ಬೀರ್ ಅಂತಕ್ಕಂಥ ಪ್ರಶಸ್ತಿ ಚಿತ್ರ ಆಸ್ಕರ್ಗೆ ನಾಮನಿರ್ದೇಶನಗೊಂಡಿರ್ತಕ್ಕಂಥ ಭಾರತೀಯ ಮೂಲದ ಚಲನಚಿತ್ರ ನಿರ್ಮಾಪಕರು ಅಂತೇಳಿ ಇವರನ್ನ ಗೀತಾ ಗ್ರ್ಯಾಂಡ್ ಬೀರ್ ಅವರನ್ನು ಕರೆಯಲಾಗ್ತದೆ ಅಂತ ಹೇಳ್ಬೋದು. ಆದ್ಮೇಲೆ ಇದರ ಮುಂದುವರೆದ ಭಾಗ ಮತ್ತು ಇದರ PDF ಅನ್ನ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಹಾಕ್ತೀವಿ. ಈ ಡಿಸ್ಕ್ರಿಪ್ಷನ್ ಅಲ್ಲಿ ಟೆಲಿಗ್ರಾಮ್ ಲಿಂಕ್ ಇದೆ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನೀವು ಟೆಲಿಗ್ರಾಮ್ಗೆ ಜಾಯ್ನ್ ಆಗಿ ಇದರ ಕಂಪ್ಲೀಟ್ PDF ಅನ್ನು ನಾವು ಅಲ್ಲಿ ನೀಡ್ತೀವಿ ಅಂತ ಹೇಳ್ಬೋದು. ಆಸ್ಕರ್ 2026ರಲ್ಲಿ ಪ್ರಶಸ್ತಿಯನ್ನು ಪ್ರಸ್ತುತಪಡಿಸಿದ ಭಾರತೀಯ ನಟಿ ಯಾರು? ನೋಡ್ರಿ, ಆಸ್ಕರ್ ಪ್ರಶಸ್ತಿಯನ್ನ ನೀಡಿರ್ತಕ್ಕಂಥ ಭಾರತೀಯ ನಟಿ ಯಾರು ಅಂತಂದ್ರೆ ಪ್ರಿಯಾಂಕಾ ಚೋಪ್ರಾ. ಯಾರು ಆಸ್ಕರ್ ಪ್ರಶಸ್ತಿ ನೀಡಿರ್ತಕ್ಕಂಥವ್ರು ಯಾರು? ಪ್ರಿಯಾಂಕಾ ಚೋಪ್ರಾ. ವಿಚ್ ಫಿಲ್ಮ್ ಹ್ಯಾಸ್ ಬೀನ್ ಸೆಲೆಕ್ಟೆಡ್ ಇಂಡಿಯಾಸ್ ಅಫಿಷಿಯಲ್ ಎಂಟ್ರಿ ಫಾರ್ ಆಸ್ಕರ್ ಅವಾರ್ಡ್? ಆಸ್ಕರ್ ಅವಾರ್ಡ್ಗೆ ಭಾರತದಿಂದ ಆಯ್ಕೆ ಆಗಿರ್ತಕ್ಕಂಥ ಚಿತ್ರ ಯಾವ್ದಂದ್ರೆ ಹೋಮ್ ಬಾಂಡ್. ಯಾವ್ದ್ರಿ? ಹೋಮ್ ಬಾಂಡ್ ಚಿತ್ರ ಭಾರತದಿಂದ ಈ ಬಾರಿ ಆಸ್ಕರ್ಗೆ ನಾಮಿನೇಟ್ ಆಗಿರ್ತಕ್ಕಂಥ ಚಿತ್ರ ಅಂತ ಇದನ್ನ ಗುರುತಿಸಲಾಗ್ತಾ ಇದೆ ಅಂತ ಹೇಳಿ. ಭಾರತೀಯ ಮೊದಲ ಡಿಜಿಟಲ್ ಅವಳಿ ಪ್ಲಾಟ್ಫಾರ್ಮ್ ಅನ್ನ ಯಾವ ಬಂದರಿನಲ್ಲಿ ಸ್ಥಾಪಿಸಲಾಗಿದೆ? ಕೊಯಮತ್ತೂರು ಚಿದಂಬರಂ ಬಂದರಿನಲ್ಲಿ ಸ್ಟಾರ್ಟ್ ಮಾಡಲಾಗಿದೆ ಅಂತ ಹೇಳಿ. ವಿಶ್ವ ಮೂತ್ರಪಿಂಡ ದಿನ 2026 ಯಾವ ದಿನಾಂಕದಂದು ಆಚರಿಸಲಾಯಿತು? 12th ಮಾರ್ಚ್, ಕಿಡ್ನಿ ಡೇ ಅಂತೇಳಿ ಇದನ್ನ ಆಚರಣೆ ಮಾಡಲಾಯಿತು. ಇಂಡಿಯನ್ ಆರ್ಕಿಡ್ ಫೆಸ್ಟಿವಲ್ ಅನ್ನ ಯಾವ ರಾಜ್ಯದಲ್ಲಿ ನಡೆಸಲಾಯಿತು? ನೋಡಿ, ಸಿಕ್ಕಿಮಲ್ಲಿ. ಆರ್ಕಿಡ್ ಗಾರ್ಡನ್ ಇರೋದಿಲ್ಲ ಅಂದ್ರೆ ಶ್ರೀನಗರದಲ್ಲಿ, ಆರ್ಕಿಡ್ ಫೆಸ್ಟಿವಲ್ ಆಚರಣೆ ಮಾಡಿದ್ದಲ್ಲಿ ಅಂದ್ರೆ ಸಿಕ್ಕಿಮಲ್ಲಿ. ಈ ಕೆಳಗಿನಲ್ಲಿ ಯಾವುದರಿಂದ ಶೈನ್ ಆ್ಯಪ್ ಅನ್ನ ಪ್ರಾರಂಭಿಸಲಾಗಿದೆ? ಇಂಡಿಯನ್ ರೈಲ್ವೆ. ನೋಡಿ, ಇಂಡಿಯನ್ ರೈಲ್ವೆ ಬುಕ್ಕಿಂಗ್ ಇತರೆ ವಿಷಯಕ್ಕಾಗಿ ಈ ಒಂದು ಶೈನ್ ಆ್ಯಪ್ ಅನ್ನ ಡೆವಲಪ್ಮೆಂಟ್ ಮಾಡಿದೆ. ಸೇಫ್ ಗಾರ್ಡ್, ಮಹಿಳೆಯರಿಗೆ ಏನಾದರೂ ತೊಂದರೆ ಆಯ್ತು ಅಂದ್ರೆ ಈ ಆ್ಯಪ್ ಮೂಲಕ ಅವರು ಸಹಾಯವನ್ನು ಯಾಚಿಸಬಹುದು. ಭಾರತ ಮೊಟ್ಟ ಮೊದಲ ರಿಂಗ್ ಮೆಟ್ರೋವನ್ನು ಯಾವ ನಗರದಲ್ಲಿ ಪ್ರಾರಂಭಿಸಲಾಗಿದೆ? ದೆಹಲಿಯಲ್ಲಿ. ರಿಂಗ್ ಮೆಟ್ರೋ ಎಲ್ಲಿದೆ? ದೆಹಲಿಯಲ್ಲಿದೆ ಅಂತ ಹೇಳ್ಬೋದು. ನರೇಂದ್ರ ಮೋದಿ ಅವರು ಇದನ್ನ ಉದ್ಘಾಟನೆ ಮಾಡಿದರು. ಫಿಫಾ ವಿಶ್ವಕಪ್ 2026 ಎಷ್ಟು ದೇಶಗಳು ಆಯೋಜಿಸಲಿವೆ? 3 ದೇಶಗಳಲ್ಲಿ ಫಿಫಾ ವಿಶ್ವಕಪ್ ಇದು ನಡೀತಾ ಇದೆ. ಯಾವ ದೇಶಗಳಂತಂದ್ರೆ ಅಮೇರಿಕಾ, ಕೆನಡಾ ಮತ್ತು ಮೆಕ್ಸಿಕೋ 3 ದೇಶಗಳಲ್ಲಿ ಇದು ನಡೀತಾ ಇದೆ. ಜುಲೈ 11ರಿಂದ 2026ರಿಂದ ಈ ಒಂದು ಇವೆಂಟು ಸ್ಟಾರ್ಟ್ ಆಗ್ತಾ ಇದೆ ಅಂತ ಹೇಳ್ಬೋದು. ಆಲ್ ಇಂಗ್ಲೆಂಡ್ ಓಪನ್ 2026 ಪುರುಷರ ಸಿಂಗಲ್ಸ್ ಅನ್ನ ಗೆದ್ದಿರ್ತಕ್ಕಂಥವ್ರು ಯಾರು? ಲಿನ್ ಚುನ್ ಇ. ಚೀನಾದ ಲಿನ್ ಚುನ್ ಇ ಅವರು ಈ ಒಂದು ಪ್ರಶಸ್ತಿಯನ್ನ ವಿಜೇತರಾದರು. ಭಾರತದ ಲಕ್ಷ್ಯ ಸೇನ್ ಅವರನ್ನು ಸೋಲಿಸಿ ಈ ಒಂದು ಪ್ರಶಸ್ತಿಗೆ ಅವರು ಭಾಜನರಾದರು ಅಂತ ಹೇಳ್ಬೋದು. ಆರೋಗ್ಯ ಸೇವೆಗಳ ಸುಲಭ ಪ್ರವೇಶಕ್ಕಾಗಿ ಮೀ ಹೆಲ್ತ್ ಅಪ್ಲಿಕೇಶನ್ ಅನ್ನು ಯಾವ ರಾಜ್ಯ ಇತ್ತೀಚೆಗೆ ಪರಿಚಯ ಮಾಡಿದೆ? ಕೇರಳ ರಾಜ್ಯ. ಯಾವ ರಾಜ್ಯ ಇದು ಪರಿಚಯ ಮಾಡಿದೆ ಅಂದ್ರೆ ಕೇರಳ ರಾಜ್ಯ ಮೀ ಹೆಲ್ತ್ ಸಿಟಿಜನ್ ಅಂತಕ್ಕಂಥ ಯೋಜನೆಯನ್ನ ಆರಂಭ ಮಾಡಿದೆ. ಮೊಟ್ಟ ಮೊದಲ ಫ್ರಾಂಚೈಸಿ ಆಧಾರಿತ ರೋಡ್ ಸೈಕ್ಲಿಂಗ್ ಲೀಗ್ ಅನ್ನ ಯಾವ ದೇಶವು ಪ್ರಾರಂಭಿಸಿತು? ಇಂಡಿಯಾ. ಯಾವ್ದ್ರಿದು? ಸೈಕ್ಲಿಂಗೂ ಸಹ ಇಲ್ಲಿ ಫ್ರಾಂಚೈಸಿ ಯೋಜನೆಯನ್ನು ಇಲ್ಲಿ ಮಾಡಲಾಗಿದೆ ಅಂತ ಹೇಳಿ. ಕಟ್ಟಿ ರಿಸಾಲ ಹಬ್ಬವನ್ನು ಯಾವ ರಾಜ್ಯದಲ್ಲಿ ಆಚರಿಸಲಾಗುತ್ತದೆ? ಮಹಾರಾಷ್ಟ್ರದಲ್ಲಿ ಇದನ್ನ ಆಚರಿಸಲಾಗುತ್ತದೆ. T20 ವಿಶ್ವಕಪ್ ಇತಿಹಾಸದಲ್ಲಿ ಅತಿ ವೇಗದ ಶತಕ ಬಾರಿಸಿದ ಆಟಗಾರ ಯಾರು? ಫಿನ್ ಅಲೆನ್. ಯಾರು? ಫಿನ್ ಅಲೆನ್ ನ್ಯೂಜಿಲೆಂಡಿನ ಆಟಗಾರನಾಗಿದ್ದು 33 ಬಾಲ್ಗಳಲ್ಲಿ 100 ರನ್ ಮಾಡಿರ್ತಕ್ಕಂಥ ಆಟಗಾರ. ಸೌತ್ ಆಫ್ರಿಕಾದ ವಿರುದ್ಧ ಆಡುವಾಗ ಈ ಒಂದು ರೆಕಾರ್ಡ್ ಅನ್ನ ಮಾಡಿರ್ತಕ್ಕಂಥ ಆಟಗಾರ ಅಂತ ಕರೆಯಲಾಗ್ತದೆ. ಶ್ರೀನಗರದ ಕೇಂದ್ರ ಕಾರ್ಯಾಗಾರದ ಮುಖ್ಯಸ್ಥರಾದ ಮೊದಲ ಮಹಿಳೆ ಯಾರು ಅಂತಂದ್ರೆ ಸಬಾ
ಶಾಲ್ ಯಾರ್ರಿ ಸಭಾ ಸಾಲ್ ಸೆಂಟ್ರಲ್ ಜೈಲರ್ ಅಂತೇಳಿ ಇವರನ್ನ ನೇಮಕ ಮಾಡಲಾಗಿದೆ. ತಮಿಳುನಾಡಿನ ಮೊಟ್ಟ ಮೊದಲ ಡಾರ್ಕ್ ಸ್ಕೈ ಪಾರ್ಕ್ ಯಾವ ಸ್ಥಳದಲ್ಲಿದೆ? ಆರಿಯೂರು ಶೋಲಾ ಫಾರೆಸ್ಟ್ ಅಲ್ಲಿ ಈ ಡಾರ್ಕ್ ಸ್ಕೈ ಪಾರ್ಕ್ ಅನ್ನ ಮಾಡಲಾಗಿದೆ ಅಂತ. ಭಾರತದ ಸ್ಟಿಲ್ ಶೃಂಗಸಭೆ ಯಾವ ನಗರದಲ್ಲಿ ಇತ್ತೀಚೆಗೆ ನಡೀತು? ಭಾರತ್ ಸ್ಟಿಲ್ ಶೃಂಗಸಭೆ ಎಲ್ಲಿ ನಡೀತಿದ್ರಿ? ನ್ಯೂ ದೆಹಲಿಯಲ್ಲಿ ಈ ಶೃಂಗಸಭೆಯನ್ನ ಮಾಡಲಾಯಿತು. ವಿಶ್ವ ಗುಬ್ಬಚ್ಚಿ ದಿನವನ್ನ ಯಾವ ದಿನಾಂಕದಂದು ಆಚರಿಸಲಾಗುತ್ತದೆ? ಆಪ್ಷನ್ ಎ ಮಾರ್ಚ್ 20 ವಿಶ್ವ ಗುಬ್ಬಚ್ಚಿ ದಿನ ಅಂತೇಳಿ ಆಚರಣೆ ಮಾಡಲಾಗ್ತಾ ಇದೆ ಅಂತ ಹೇಳ್ಬೋದು. ಬೇರೆ ನಮ್ಮ ಕ್ರಿಯೇಟಿವ್ ಸ್ಟಡಿ ಸರ್ಕಲ್ ಯೂಟ್ಯೂಬ್ ಚಾನಲನ್ನು ಕಂಟಿನ್ಯೂ ಆಗಿ ನೋಡಿ. ನಾನು ಇಲ್ಲಿ ಮೆಂಟಲ್ ಅಬಿಲಿಟಿ, ಮ್ಯಾಥ್ಸು, ಕರೆಂಟ್ ಅಫೇರ್ಸು ಮತ್ತು ಸ್ಟ್ರಾಟಜಿಗೆ ಸಂಬಂಧಪಟ್ಟಿರ್ತಕ್ಕಂಥ ಕ್ಲಾಸ್ ಮಾಡ್ತೀನಿ. ರೈಲ್ವೆ, SSC ಮತ್ತು ಬ್ಯಾಂಕಿಂಗ್ ರಿಲೇಟೆಡ್ ಆಗಿರ್ತಕ್ಕಂಥ ಕ್ಲಾಸ್ಗಳು ನಮ್ಮ ಒಂದು ಚಾನಲಲ್ಲಿ ನಡೀತಾ ಇರ್ತಿರ್ತದೆ. ಸೊ ಕ್ರಿಯೇಟಿವ್ ಸ್ಟಡಿ ಸರ್ಕಲ್ ಬ್ಯಾಂಕಿಂಗ್ ಅಕಾಡೆಮಿ ಬಿಜಾಪುರದಲ್ಲಿ ಒಂದು ಅತ್ಯುತ್ತಮವಾಗಿರ್ತಕ್ಕಂಥ ಬ್ಯಾಂಕ್, SSC ಮತ್ತು ರೈಲ್ವೆ ಪರೀಕ್ಷೆಗಳಿಗೆ ತರಬೇತಿ ನೀಡತಕ್ಕಂಥ ಒಂದು ಸಂಸ್ಥೆ ಅಂತ ನಾವು ಇದನ್ನು ಹೇಳ್ಬೋದು. ಸೊ ಇದನ್ನು ಫಾಲೋ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಟೆಲಿಗ್ರಾಮ್ ಗ್ರೂಪಲ್ಲಿ ತಾವು ಜಾಯ್ನ್ ಆಗಿ ಲೈವ್ ಕ್ಲಾಸ್ ಎಲ್ಲ ಅಪ್ಡೇಟ್ಗಳನ್ನ ನಾವು ಟೆಲಿಗ್ರಾಮ್ ಗ್ರೂಪಲ್ಲಿ ನೀಡ್ತಾ ಇರ್ತೀವಿ. ಸರಿ, ಥ್ಯಾಂಕ್ ಯು. ಈ PDF ಅನ್ನು ಸಹ ಅದರಲ್ಲಿ ಶೇರ್ ಮಾಡ್ತೀವಿ ಅಂತ ಹೇಳ್ಬೋದು.